ತಂದೆ ತಾಯಿಯನ್ನ ನೋಡ್ಕೊಳ್ಳೋದ್ರಲ್ಲಿ ಮಗ ಚೆನ್ನಾಗಿ ನೋಡ್ಕೊಳ್ತಾನೋ ಮಗಳು ಚೆನ್ನಾಗಿ ನೋಡ್ಕೊಳ್ತಾನೆ. ಯಾವುದು ಒಂದು ಪ್ರೊಫೆಷನ್ ಎಲ್ಲರಿಗಿಂತ ಜಾಸ್ತಿ ಬದುಕ್ತಾರೆ ಅಂತ. ಪೊಲಿಟಿಷಿಯನ್ ನಮ್ಮ ಮೋದಿಜಿಗೆ ಎಷ್ಟು ವಯಸ್ಸು, ಟ್ರಂಪ್ಗೆ ಎಷ್ಟು ವಯಸ್ಸು? ಇವತ್ತಿನ ಪಾಡ್ಕಾಸ್ಟ್ ಒಂಥರ ನಮಗೆ ಡಬಲ್ ಧಮಾಕ. ವೈ ಓನ್ಲಿ ಬಾಂಬೆಲ್ ಫಾರ್ ಕಿಡ್ಸ್? ಏನಕ್ಕೆ ವಯಸ್ಸಾದ್ರೆ ಪ್ರೀತಿ ಮಾಡೋದಿಲ್ಲ? ತಂದೆ ತಾಯಂದ್ರಿಗೆ ನಾವು ಒಳ್ಳೆ ಮಕ್ಕಳಾಗೋದು ಹೇಗೆ? ದಯವಿಟ್ಟು ಅವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳ್ಬೇಡಿ. ವಯಸ್ಸಾಗ್ತಾ ಆಗ್ತಾ ಇವತ್ತು ನಾನು ತಿಂಡಿ ತಿನ್ನ ಅಂತ ನಿಮ್ಗೆ ಊಟದ ಟೈಮಲ್ಲಿ ಕೇಳಿದ್ರೆ ಅದು ಗ್ಯಾರಂಟಿ ಅರ್ಲಿ ಸ್ಟೇಜ್ ಆಫ್ ಡಿಮೆನ್ಷನ್. ನೆಕ್ಸ್ಟ್ ನಿಮ್ಮ ಹೆಸರು ಮರೆಯವರೆಗೂ ನಿಮ್ಗೆ ಗೊತ್ತಿಲ್ಲ ಅಲ್ಲೇನೋ ಪ್ರಾಬ್ಲಮ್ ಇದೆ ಅಂತ. ಟೂ ಲೇಟ್. ಇವತ್ತು ನಮ್ಮ ಜೊತೆ ಪ್ರೈಮಸ್ ಸೀನಿಯರ್ ಲಿವಿಂಗ್ ಸಂಸ್ಥೆಯ ಸ್ಥಾಪಕರಾದಂಥ ಆದರ್ಶ್ ನರಹರಿ ಅವರಿದ್ದಾರೆ. ಬಟ್ ಇದು ಸೀನಿಯರ್ ಲಿವಿಂಗಿನ ಈ ಕಾಲಿಂಗ್ ಹೆಂಗ್ ಬಂತು ನಿಮ್ಗೆ? ನಾನು ಈ ಬಿಸ್ನೆಸ್ ಅಂತ ಯಾವತ್ತೂ ಶುರುನೇ ಮಾಡಲಿಲ್ಲ. ಆಕ್ಸಿಡೆಂಟ್ಲಿ ಏನೋ ಬಿಸ್ನೆಸ್ ಆಗೋಯ್ತು. ನಮ್ಮ ಪ್ರಪಂಚದಲ್ಲಿ 6 ಸಿಟಿ ಆರ್ ಕಮ್ಯುನಿಟಿ ಇದೆ. ಅದಕ್ಕೆ ಬ್ಲೂ ಝೋನ್ ಅಂತಾರೆ. ಒಕಿನಾವಾ ಇನ್ ಜಪಾನ್, ಲೋಮಾ ಲಿಂಡಾ ಇನ್ ಕ್ಯಾಲಿಫೋರ್ನಿಯಾ, ಇಕಾರಿಯಾ ಇನ್ ಗ್ರೀಸ್, ಸಾರ್ಡಿನಾ ಇನ್ ಇಟ್ಲಿ. ಎಲ್ಲಾ ಕಡೆ 100 ವರ್ಷ ಆಯಸ್ಸು ಇಂಡಿಪೆಂಡೆಂಟ್ ಆಗಿರ್ತಾರೆ. ಬೇಸ್ಡ್ ವೃದ್ಧಾಶ್ರಮ ಅನ್ಬೋದಾ? ಪಿಕ್ಚರ್ಗಳೆಲ್ಲ ನಿಮ್ಗೆ ವೃದ್ಧಾಶ್ರಮ ಅಂದ್ರೆ ಅಯ್ಯೋ ತಂದೆ ತಾಯಿ ಮಕ್ಕಳ ಜೊತೆ ಚೆನ್ನಾಗಿಲ್ಲ, ಬ್ಯಾಡ್ ನೀವು ಹಿಡಿಬಹುದು, ಮೆಮರಿ ಲಾಸ್ ನೀವು ಅರ್ಲಿ ಹಿಡಿಬಹುದು, ಸೋಷಿಯಲ್ ಐಸೋಲೇಷನ್ ನೀವು ಅರ್ಲಿ ಹಿಡಿಬಹುದು. ನೀವು ಲೇಟ್ ಆಗಿ ಹಿಡಿದ್ರೆ ಸಾವನ್ನ ಡಿಲೇ ಮಾಡ್ತಾ ಇದೀವಿ. 2050 ಹೊತ್ತಿಗೆ ಭಾರತದಲ್ಲಿ 350 ಮಿಲಿಯನ್ ಅಂದ್ರೆ 35 ಕೋಟಿ ಸೀನಿಯರ್ ಹಿರಿಯ ನಾಗರಿಕರು ಇರ್ತಾರೆ. ಎಲ್ಲಾರ್ಗು ಗಟ್ಟಿಮುಟ್ಟಿಯಾಗಿದ್ದಾಗ ನನ್ನ ಕಾಲ್ ಮೇಲೆ ನಿಂತಾಗ ನಾನು ಹೋಗ್ಬೇಕು ಅಂತ ಆಸೆ ಇರುತ್ತೆ. Zero violence. Kindness should be super power. ಮುಂದೆ ಬನ್ನಿ ನೋಡ್ತಿರೋ ಎಲ್ರಿಗೂ ಒಂದು ಮನವಿ. ಮುಂದೆ ಬನ್ನಿ ಒಂದು ಬರೀ ಒಂದು ಪಾಡ್ಕಾಸ್ಟ್ ಅಲ್ಲ, ಕನ್ನಡಿಗರಲ್ಲಿ ಉದ್ಯಮಶೀಲತೆಯನ್ನ ಪ್ರಮೋಟ್ ಮಾಡಬೇಕು. ಕನ್ನಡಿಗರಲ್ಲಿ ಯಾರೇ ಉದ್ಯಮಿ ಆಗ್ತೀನಿ ಅಂತಂದ್ರು ಅವರಿಗೆ ಇದು ನನಗೂ ಸಾಧ್ಯ ಅನ್ಸೋ ಹಾಗೆ ಮಾಡ್ಬೇಕು ಅನ್ನೋಂತ ಒಂದು ದೊಡ್ಡ ಗುರಿಯೊಂದಿಗೆ ಶುರುವಾಗಿರುವಂತಹ ಒಂದು ಕಮ್ಯುನಿಟಿ ಲೆಡ್ ಇನಿಷಿಯೇಟಿವ್ ಅಂತ ಕರಿಬಹುದು. ಈ ಪಾಡ್ಕಾಸ್ಟ್ ಇದೆ, ಅದಲ್ಲದೆ ಒಂದು ಕಮ್ಯುನಿಟಿ ಮೂಲಕ ವೆಬಿನಾರ್ಸ್, ನ್ಯೂಸ್ ಲೆಟರ್ಸ್, ಮೀಟಪ್ಸ್ ಈ ತರದೆಲ್ಲ ಮಾಡ್ತಾ ಇದೀವಿ. ನೀವು ಮುಂದೆ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಯೂಟ್ಯೂಬ್ ಚಾನಲ್. ಇಲ್ಲಿ ಬರ್ತಿರುವಂತಹ ಹಲವಾರು ಉದ್ಯಮಿಗಳ ಕಥೆಯನ್ನ ಕೇಳಿ ಅದರಿಂದ ಪ್ರೇರಣೆ ಪಡ್ಕೊಳ್ಳಿ, ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಆ ಮೂಲಕ ಮುಂದೆ ಬಂದಿಗೆ ನಿಮ್ಮ ಒಂದು ಬೆಂಬಲ ಕೊಡಿ. ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿನೂ ಸೇರ್ಕೊಳ್ಳಿ. ಅಲ್ಲಿ ಕಮ್ಯುನಿಟಿಗೆ ಬೆನಿಫಿಟ್ ಆಗುವಂತ ಸಾಕಷ್ಟು ಕೆಲಸಗಳು ಮಾಡ್ತಾ ಇದೀವಿ. ನೀವು ಉದ್ಯಮಿ ಆಗೋ ಆಸೆ ಇದ್ರೆ ನಿಮಗೆ ಬೇಕಾದ ಬೆಂಬಲ ಕೊಡುವಂತ ಒಂದು ವ್ಯವಸ್ಥೆ ಅಲ್ಲಿದೆ. ಬನ್ನಿ ಮುಂದೆ ಬನ್ನಿ ಜೊತೆ ನಿಂತ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಮುಂದೆ ಬನ್ನಿ ಪಾಡ್ಕಾಸ್ಟ್ ನ ಒಂದು ಹೊಸ ಎಪಿಸೋಡ್ಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ವಸಂತ್. ನನ್ನ ಜೊತೆ ನನ್ನ ಕೋ ಹೋಸ್ಟ್ ಕಿರಣ್ ಇದ್ದಾರೆ. ಹಾಯ್ ಕಿರಣ್. ಇಂಡಿಯಾ ಒಂದು ಯಂಗ್ ಕಂಟ್ರಿ, ಡೆಮೋಗ್ರಫಿಯೇ ನಮ್ಮ ಸ್ಟ್ರೆಂತ್ ಅನ್ನೋಂಥ ಮಾತನ್ನ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ. ಆದರೆ ಈ ಚರ್ಚೆಯ ಇನ್ನೊಂದು ಮುಖ ಏನಂತಂದರೆ, ಭಾರತದಲ್ಲಿ 60 ವರ್ಷ ದಾಟಿದವರು ಸುಮಾರು 13ರಿಂದ 15 ಕೋಟಿ ಜನ ಇದ್ದಾರೆ. 2050ಕ್ಕೆ ಇದು 35 ಕೋಟಿ ಮುಟ್ಟಬಹುದು ಅನ್ನುವಂಥ ಒಂದು ನಂಬರ್ಸ್ ಇದೆ, ನಿರೀಕ್ಷೆ ಇದೆ. ಇದರರ್ಥ ಇಷ್ಟೊಂದು ಸೀನಿಯರ್ ಸಿಟಿಸನ್ಸ್ ನಮ್ಮ ದೇಶದಲ್ಲಿ ಬರಬೇಕಾದಾಗ ಅವರಿಗೆ ವಯಸ್ಸಾದವರಿಗೆ ಆರೈಕೆ ಕೊಡೋದು ಒಂದು ದೊಡ್ಡ ಸವಾಲು ನಮ್ಮ ಮುಂದೆ ಇದೆ. ಸೊ ಅಲ್ಲಿ ಸರ್ಕಾರದ ಪಾತ್ರ ಎಷ್ಟಿದೆಯೋ ಮಾರುಕಟ್ಟೆಯ ಪಾತ್ರ ಕೂಡ ಅಷ್ಟೇ ಇದೆ. ಅಂದರೆ ಅದನ್ನು ಅತ್ಯಂತ ಮೀನಿಂಗ್ಫುಲ್ ಆಗಿ ಸಾಲ್ವ್ ಮಾಡುವಂಥ ನೂರಾರು ಆಪರ್ಚುನಿಟೀಸ್ ಕೂಡ ನಮ್ಮ ಕಣ್ಮುಂದೆ ಇದೆ. ಇವತ್ತಿನ ನಮ್ಮ ಗೆಸ್ಟ್ ಈ ಸೀನಿಯರ್ ಲಿವಿಂಗ್ ಸ್ಪೇಸಲ್ಲಿ ಒಂದು ಬಹಳ ಮೀನಿಂಗ್ಫುಲ್ ಆದ ರೀತಿಯಲ್ಲಿ ಸೊಲ್ಯೂಷನ್ ಕೊಡ್ತಾ ಒಂದು ಸಂಸ್ಥೆನ ಕಟ್ತಾ ಇದ್ದಾರೆ. ಆ ಸಂಸ್ಥೆಯ ಮೂಲಕ ಇದನ್ನು ಹೇಗೆ ನಾವು ಈ ಸೀನಿಯರ್ ಲಿವಿಂಗ್ ಸಮಸ್ಯೆನ ಹೇಗೆ ಬಗೆಹರಿಸ್ಬೋದು ಅನ್ನೋದಕ್ಕೆ ಒಂದು ಮಾಡೆಲ್ ರೀತಿಯಲ್ಲಿ ರೂಪಿಸಿ ತೋರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಪ್ರೈಮಸ್ ಸೀನಿಯರ್ ಲಿವಿಂಗ್ ಸಂಸ್ಥೆಯ ಸ್ಥಾಪಕರಾದಂಥ ಆದರ್ಶ್ ನರಹರಿ ಅವರಿದ್ದಾರೆ. ಆದರ್ಶ್ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ಕಾರ ವಸಂತ್. ಥ್ಯಾಂಕ್ ಯು ಕಿರಣ್. ವೆಲ್ಕಮ್ ಟು ದ ಶೋ ಆದರ್ಶ್. ಗ್ಲಾಡ್ ಟು ಹ್ಯಾವ್ ಯು. ಸೊ ಇವತ್ತಿನ ಪಾಡ್ಕಾಸ್ಟು ಒಂಥರ ನಮಗೆ ಎಪಿಸೋಡ್ ಒಂಥರ ಡಬಲ್ ಧಮಾಕ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಎಪಿಸೋಡ್ ನೋಡೋರು ಹೆಚ್ಚಿಗೆ ಒಂದು ನಮ್ಮ ಡೇಟಾ ಏನು ಹೇಳುತ್ತೆ ಅಂತ ಹೇಳಿದ್ರೆ 20ರಿಂದ 45 ವಯಸ್ಸಿನವರು ಹೆಚ್ಚಾಗಿ ನೋಡ್ತಾರೆ. ಅವ್ರದ್ದು ಒಂದು ಕನಸೇನೋ ನಾನೇನಾದರೂ ಕಂಪ್ನಿ ಕಟ್ಟಬೇಕು, ಫೌಂಡರ್ ಜರ್ನಿ. ಆ ವಿಸ್ಡಮ್ ಎನಿವೇಸ್ ನಿಮಗೆ ನಮಗೆ ಹೇಳ್ತೀರಾ, ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡೋಣ. ಇನ್ನೊಂದು, ಈ 20ರಿಂದ 45 ವರ್ಷದವ್ರಿಗೆ ಇನ್ನೊಂದು ಏನಂತ ಹೇಳಿದ್ರೆ, ತಮ್ಮ ತಂದೆ ತಾಯಿ ಅತ್ತೆ ಮಾವ ಏಜ್ ಆಗ್ತಾ ಇರುತ್ತೆ. ಸೊ ಅವರ ಹೆಲ್ತನ್ನು ಹೇಗೆ, ಅವರ ಆಯಸ್ಸನ್ನು ಹೇಗೆ ಹೆಚ್ಚು ಮಾಡೋದು, ಅವ್ರನ್ನ ಹೆಲ್ತನ್ನು ಹೆಂಗೆ ಮೇಂಟೈನ್ ಮಾಡೋದು, ಅದ್ರ ಬಗ್ಗೆ ಒಂದಿಷ್ಟು ಕಾಳಜಿ ಇರುತ್ತೆ. ಸೊ ಅದಕ್ಕೆ ಹೇಳಿದ್ದೀವಿ ಡಬಲ್ ಧಮಕ. ಯಾಕೆಂದರೆ ಕಂಪ್ನಿ ಕಟ್ಟೋ ಇನ್ಪುಟ್ಸು ಸಿಗುತ್ತೆ, ಸೀನಿಯರ್ ಸಿಟಿಸನ್ ಆಗ್ತಾ ಇದ್ರೆ ಏನೆಲ್ಲ ಅವರದ್ದು ಸಿಂಪ್ಟಮ್ಸ್ ಇರುತ್ತೆ, ಅದನ್ನ ಹೇಗೆ ರೆಕ್ಟಿಫೈ ಮಾಡ್ಬೋದು, ಅದ್ರ ಬಗ್ಗೆನೂ ಮಾತಾಡೋಣ. ಸೊ ಗ್ಲಾಡ್ ಟು ಹ್ಯಾವ್ ಯು ಒನ್ಸ್ ಅಗೇನ್. ಇನ್ನೂ ಒಂದು ಆಯಾಮ ಇದೆ, ನಾವು ಇನ್ನೊಂದು 20-25 ವರ್ಷದಲ್ಲಿ ಏನು ತಯಾರಿ ಮಾಡ್ಕೋಬೇಕು ಅಂತ ಇಲ್ಲ, ಇವಾಗಲೇ ಶುರು ಮಾಡಬೇಕು. ಸೊ ಅದೇ ವಸಂತ್ ಹೇಳಿದಾಗೆ ಏಜಿಂಗ್ ಈಗ 12 ಕೋಟಿ ಇದ್ದಾರೆ. 2050 ಹೊತ್ತಿಗೆ ಭಾರತದಲ್ಲಿ 350 ಮಿಲಿಯನ್ ಅಂದರೆ 35 ಕೋಟಿ ಸೀನಿಯರ್ ಹಿರಿಯ ನಾಗರಿಕರು ಇರ್ತಾರೆ. ಇನ್ನೊಂದು ಅದಕ್ಕೆ ಡೇಟಾ ಇನ್ನೊಂದು ಏನು ಹೇಳುತ್ತೆ ಅಂತ ಹೇಳಿದರೆ,
ದ 60 ಅಬೋವ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಇದೆಯಲ್ಲ 3% ಇದೆ, ವೇರ್ ಆಸ್ ದ ಕಾಮನ್ 1% ಇದೆ. ಸೊ ದ ರೇಟ್ ಅಟ್ ವಿಚ್ ಇಟ್ ಈಸ್ ಗ್ರೋಯಿಂಗ್ ಅಲ್ಲ, ಇಟ್ ಈಸ್ ಫಾಸ್ಟರ್ ದೆನ್ ದ ನಾರ್ಮಲ್ ರೇಟ್ ಅಲ್ವಾ. ಇಲ್ಲಿ ಪ್ರಶ್ನೆ ಇರೋದು, ಇಷ್ಟೊಂದು ಅಗಾಧ ಪ್ರಮಾಣದ ಹಿರಿಯ ನಾಗರಿಕರು 2050 ಬರ್ತಾರೆ, ಅದಕ್ಕೆ ಬೇಕಾಗಿರೋ ಹಾಸ್ಪಿಟಲ್ ಸರ್ವಿಸಸ್ಸು, ನರ್ಸಸ್ಸು, ಆರ್ಥಿಕ ಕೆಪಾಸಿಟಿ ಇವೆಲ್ಲ ಇದೆಯಾ? ನಮ್ಮ ದೇಶದಲ್ಲಿ ಈ ಒಂದು ಸಮಸ್ಯೆಗೆ ಭಾರತ ಸಿದ್ಧ ಆಗ್ತಾ ಇದೆಯಾ? 350 ಮಿಲಿಯನ್ ಹಿರಿಯ ನಾಗರಿಕರನ್ನ ಅವ್ರು ನೋಡ್ಕೊಳ್ಳಿಕ್ಕೆ, ಆರೈಕೆ ಮಾಡ್ಕೊಳ್ಳಿಕ್ಕೆ ಭಾರತ ಸನ್ನದ್ಧ ಇದೆಯಾ? ಸೊ ಕಿರಣ್, ಇದು ಭಾಳನೇ ಮುಖ್ಯದ ಪ್ರಶ್ನೆ ನೀವು ಕೇಳಿದ್ದೀರಾ. ಬಟ್ ನೀವು ಫಸ್ಟ್ ಏನು ಶುರು ಮಾಡೋದಂದರೆ ಆಸ್ಪತ್ರೆ ಇದೆಯಾ, ಡಾಕ್ಟ್ರುಗಳಿದ್ದಾರಾ ಅಂತ. ನಮ್ಮ ಇವತ್ತು ಈ ಎಪಿಸೋಡಲ್ಲಿ ನಾನು ಏನು ವಾಟ್ ಐ ಹೋಪ್ ಟು ಅಚೀವ್, ಜನಕ್ಕೆ ಈ ವಯಸ್ಸಾಗೋದನ್ನು ಹಿಂಗೆ ಸ್ಲೋ ಮಾಡ್ಬೋದು, ಹಿಂಗೆ ಕಮ್ಮಿ ಮಾಡ್ಬೋದು, ಆಸ್ಪತ್ರೆಯಿಂದ ಆಚೆ ಹಿಂಗೆ ಇಡ್ಬೋದು ಅಂತ ಓಕೆ ನಾನೊಂದು ಪ್ರಯತ್ನ ಪಡ್ತೀನಿ ಅರ್ಥ ಮಾಡಿಸೋದಕ್ಕೆ. ಏನಕ್ಕೆ ಅಂದರೆ ಈ ವಯಸ್ಸಾಗೋದು ಹೆಂಗೆ ಅಂದರೆ, ಏನು ನೀವು ಬೇಗ ಸಿಂಪ್ಟಮ್ ಕ್ಯಾಚ್ ಮಾಡ್ತೀರೋ, ಈ ಹೆಲ್ತ್ ಸ್ಪ್ಯಾನ್ ಅನ್ನೋ ವರ್ಡ್ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತು. ಸುಮಾರು ನಮಗೆಲ್ಲರೂ ಲೈಫ್ ಸ್ಪ್ಯಾನ್ ಬಗ್ಗೆ ಗೊತ್ತು. ನ್ಯೂಸ್ ಪೇಪರಲ್ಲಿ ನೀವು ನೋಡಿರ್ತೀರ, ಬದುಕಿದ ದಿವಸ, ಸಾವಿನ ದಿವಸ, ಇಷ್ಟು ವರ್ಷ ಬದುಕಿದ್ರು, 100 ವರ್ಷ ಆಯಸ್ಸು. ಯಾರು ನಿಮಗೆ ಕೇಳ್ತಾ ಇಲ್ಲ ಈ 100 ವರ್ಷದಲ್ಲಿ ಎಷ್ಟು ವರ್ಷ ಈ ಮನುಷ್ಯ ಆರೋಗ್ಯವಾಗಿ ಅವರಾಗವ್ರೆ ಯಾರ ಮೇಲೂ ಡಿಪೆಂಡ್ ಆಗ್ದಂಗೆ ಇದ್ರು ಅಂತ ಯಾರು ಕೇಳ್ತಾ ಇಲ್ಲ. ನಮ್ಮ ಗೌರ್ಮೆಂಟಿಗೆ ನನ್ನ ರಿಕ್ವೆಸ್ಟ್ ಇದೇನೆ, ಸ್ವಲ್ಪ ಹೆಲ್ತ್ ಸ್ಪ್ಯಾನ್ ಸರ್ಟಿಫಿಕೇಟ್ ಕೊಡಿ. ಲೈಫ್ ಸ್ಪ್ಯಾನ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಮುಂಚೆ ಒಂದು ಓಕೆ ಲಿವ್ಡ್ ಹೆಲ್ತಿಲಿ ಟಿಲ್ ಅಂತ ಕೊಟ್ಟರೆ ಒಂದು ಜನಕ್ಕೆ ಅದ್ರ ಬಗ್ಗೆ ಅರ್ಥ ಆಗಕ್ಕೆ ಶುರು ಆಗುತ್ತೆ. ಆ್ಯಂಡ್ ನಾವು ವಯಸ್ಸು ಬಗ್ಗೆ ಏನು ಅನ್ಕೊತೀವಿ, ಬರೀ ಆಸ್ಪತ್ರೆ ಡಾಕ್ಟ್ರು ಮುಖ್ಯ ಅನ್ಕೊತೀವಿ. ಆ್ಯಕ್ಚುಲಿ ಆಸ್ಪತ್ರೆ ಡಾಕ್ಟ್ರು ಲೀಸ್ಟ್ ಇಂಪಾರ್ಟೆಂಟ್ ವಯಸ್ಸಾಗ್ತಾ. ಏಕೆಂದರೆ ನೀವು ನೋಡಿದ್ರೆ ಈ ನಮ್ಮ ಪ್ರಪಂಚದಲ್ಲಿ 6 ಸಿಟಿ ಆರ್ ಕಮ್ಯುನಿಟಿ ಇದೆ, ಅದಕ್ಕೆ ಬ್ಲೂ ಝೋನ್ ಅಂತಾರೆ. ನೀವು ನೋಡಿರ್ಬೋದು ಈ ಬುಕ್ ಇಕ್ಕಿಗಾಯ್ ಅನ್ನೋ ಒಂದು ಪುಸ್ತಕ. ಈ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಅಂದರೆ, ಈ ಸಿಟಿಗಳು ಒಕಿನಾವಾ ಇನ್ ಜಪಾನ್, ಲೋಮಾ ಲಿಂಡಾ ಇನ್ ಕ್ಯಾಲಿಫೋರ್ನಿಯಾ, ಇಕಾರಿಯಾ ಇನ್ ಗ್ರೀಸ್, ಸಾರ್ಡಿನಾ ಇನ್ ಇಟ್ಲಿ, ಆ್ಯಂಡ್ ಆ ಥರ ಇನ್ನೊಂದು 2 ದೇಶ ಇದೆ. ಎಲ್ಲ ಕಡೆನೂ ವೆದರ್ ಬೇರೆ, ಜನ ಬೇರೆ, ಊಟ ತಿಂಡಿ ಬೇರೆ, ಎಲ್ಲನೂ ಬೇರೆ. ಒಂದೇ ಒಂದು ಕಾಮನ್ನು, ಎಲ್ಲ 100 ವರ್ಷ ಆಯಸ್ಸು, ಇಂಡಿಪೆಂಡೆಂಟ್ ಆಗಿರ್ತಾರೆ. ಏನಕ್ಕೆ? ಇದ್ರ ಮೇಲೆ ಒಬ್ಬ ಜಾಪನೀಸ್ ರಿಸರ್ಚರ್ ಈ ಪುಸ್ತಕ ಬರೆದ, ಇಕ್ಕಿಗಾಯ್ ಅಂತ. ಸೊ ನಿಮ್ಮ ಆಡಿಯನ್ಸಿಗೆ ರೆಕಮೆಂಡ್ ಮಾಡ್ತೀನಿ, ದಯವಿಟ್ಟು ಆ ಪುಸ್ತಕ ಕೊಂಡ್ಕೊಂಡು ಓದಿ ಅಂತ. ಅದರಲ್ಲಿ ಅವನು ಈ ಪಿಲ್ಲರ್ಸ್ ಆಫ್ ಏಜಿಂಗ್ ಅಂತ ಡಿಫೈನ್ ಮಾಡ್ತಾರೆ. ಈ 5 ಪಿಲ್ಲರ್ ಆಫ್ ಏಜಿಂಗ್ ಅಂತಾರೆ. ಇಷ್ಟು ಜಾಗದಲ್ಲೂ ಬೇರೆ ಬೇರೆ ಥರ ಜನ, ಬೇರೆ ಬೇರೆ ಥರ ಎಲ್ಲನೂ. ಬಟ್ ಈ 5 ಕಾಮನ್ ಫ್ಯಾಕ್ಟ್ರಿಂದ ಅವರೆಲ್ಲ 100 ವರ್ಷ ಬದುಕ್ತಾ ಇದ್ದಾರೆ ಇಂಡಿಪೆಂಡೆಂಟ್ ಆಗಿ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು, ಈ ಎಲ್ಲ ಜಾಗದಲ್ಲೂ ಜನ ಫಿಸಿಕಲಿ ಆ್ಯಕ್ಟಿವ್ ಇದ್ದಾರೆ. ಈ ಎಲ್ಲ ಜಾಗದಲ್ಲೂ ಜನ ರಿಟೈರ್ ಆಗಿಲ್ಲ. ಈ ಬಿಗ್ಗೆಸ್ಟ್ ಡಿಸೀಸ್ ಇರೋದು ರಿಟೈರ್ಮೆಂಟ್. ಇದಕ್ಕಿಂತ ವರ್ಸ್ಟ್ ಡಿಸೀಸ್ ಯಾವುದೂ ಇಲ್ಲ. ನಾವು ಏನು ಮಾಡಲ್ಲಪ್ಪ, ಆಯಿತು ತುಂಬ ಕಷ್ಟಪಟ್ಟೆ, ಈಗ ನಾನು ಆರಾಮಕ್ಕೆ ಟಿ ವಿ ನೋಡಿಕೊಂಡು ವಾಟ್ಸಪ್ ಫಾರ್ವರ್ಡ್ ಮಾಡ್ಕೊಂಡು ಇರ್ತೀನಿ ಅನ್ನೋದು ನಮ್ಮ ಹೆಲ್ತ್ಗೆ ವರ್ಸ್ಟ್. ಸೊ ಜಸ್ಟ್ ಗೋಯಿಂಗ್ ಬ್ಯಾಕ್ ಟು ಬ್ಲೂ ಝೋನ್ಸ್, ಫಿಸಿಕಲ್ ಆ್ಯಕ್ಟಿವಿಟಿ. ಎರಡನೇದು ಮೆಂಟಲ್ ಸ್ಟಿಮ್ಯುಲೇಷನ್, ಅಂದರೆ ಏನೋ ಇರುತ್ತೆ ನಮಗೆ ದಿನ ಮಾಡೋದಕ್ಕೆ, ನಮ್ಮ ನಮ್ಮ ಮೈಂಡ್ನ ಉಪಯೋಗಿಸ್ಬೇಕು. ಮೂರನೇದು ಅದು ರಿಟೈರ್ ಆಗಬಾರ್ದು, ಅವ್ರ ಪರ್ಪಸ್. ನಮಗೊಂದು ವ್ಯಾಲ್ಯೂ ಇದೆ, ಎಲ್ಲೋ ನಾವು ಎದ್ಬಿಟ್ಟು ದಿನ ಏನೋ ಒಂದು ಅಚೀವ್ ಮಾಡಬೇಕು, ಅದು ಪರ್ಪಸ್ ಅಂತಾರೆ. ನಾಲ್ಕನೇದು ಕಮ್ಯುನಿಟಿ, ಅಂದರೆ ಜನದ ಮಧ್ಯೆ ಇರಬೇಕು. ಜನ ಅವರಾಗವರೇ ಇದ್ದರೆ, ಆ ಥರ ಇಲ್ಲ ಈ ಬ್ಲೂ ಝೋನ್ಸಲ್ಲಿ. ಜನದ ಮಧ್ಯೆ ಇರ್ತಾರೆ. ಆ ಬ್ಲೂ ಝೋನಲ್ಲಿ 5ನೇದು ಏನಂತಾರೆ ಅಂದರೆ, ನೇಚರ್ ಮಧ್ಯೆ, ಅಂದರೆ ಮರ ಗಿಡ, ಫಾರೆಸ್ಟು, ಈ ಥರ ವಾತಾವರಣದಲ್ಲಿದ್ದರೆ, ಈ 5 ಕಾಮನ್ ಫ್ಯಾಕ್ಟರ್ ಇದ್ದರೆ 100 ವರ್ಷ ಬದುಕೋ ಇದು ರಿಸರ್ಚ್ ಇದೆ ಅಂತ ಆ ಬ್ಲೂ ಝೋನಿಂದ ಪ್ರೂವ್ ಆಯಿತು. ಸೊ ಈ 5 ಪಿಲ್ಲರ್ಸ್ ಆಫ್ ಏಜಿಂಗ್ನ ನಮ್ಮ ಲೈಫಲ್ಲಿ, ಈಗ ಒಂದು ಬೆಂಗಳೂರು ಅಂತ ಊರಲ್ಲಿ ಹೆಂಗೆ ತರ್ಬೋದು ಅನ್ನೋದು ಇಸ್ ದ ಮೇನ್ ಕ್ವೆಶ್ಚನ್. ಸೊ ಈಗ ನಾವು ನಮ್ಮದೇ ಪೇರೆಂಟ್ಸಲ್ಲಿ ಈ ಕ್ವೆಶ್ಚನ್ ನಾವು ಕೇಳ್ಕೊಬೇಕು. ಇದರ ನಾವೇ ಪೇರೆಂಟ್ಸ್ ಆಗಿದ್ದರೆ, ಓಕೆಪ್ಪ ನಾನು ಆ್ಯಕ್ಟಿವ್ ಆಗಿದ್ದೀನಾ, ಓಕೆ ದಿನ ಒಂದು ವಾಕಿಂಗ್ ಅನ್ನ ಮಾಡ್ತೀನಾ, ಏನೋ ಒಂಚೂರು ಎಕ್ಸಸೈಸ್ ಮಾಡ್ತೀನಾ, ನಾನು ಎದ್ದ ತಕ್ಷಣ ನನ್ನಿಂದ 10 ಜನಕ್ಕೆ ಅನುಕೂಲ ಮತ್ತು ನಾನು 10 ಜನಕ್ಕೆ ಒಂದು ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದ್ದೀನ. ಏನು ಅದ್ರಲ್ಲಿ ದೊಡ್ಡ ಸಂಪಾದನೆ ಮಾಡಿ ದುಡ್ಡು ಸಂಪಾದಿಸೋದ್ರ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ನನ್ನ ವಾಕಿಂಗ್ ಗುಂಪಲ್ಲಿ ನಾನು ಇವತ್ತು ಡಿಸೈಡ್ ಮಾಡ್ತೀನಿ, ಕಾಫಿ ಯಾವ ದರ್ಶನಲ್ಲಿ ಕುಡಿತೀವಿ, ಕಾಫಿಗೆ ಕಿರಣ್ ಕೇಳ್ತೀವಿ. ನಾನು ಆಲ್ರೆಡಿ ಹೋಗ್ಬೇಕು ಅಂದರೆ ಐ ವಿಲ್ ಆಸ್ಕ್ ವಸಂತ್, ಓಕೆ ಸರ್ ನನಗೆ ಬಾಲಿಗೆ ಹೋಗ್ಲಾ, ವಿಯೆಟ್ನಾಮ್ಗೆ ಹೋಗ್ಲಾ, ಯಾಕೆಂದರೆ ವಸಂತ್ಗೆ ಇದ್ರ ಬಗ್ಗೆ ತುಂಬ ನಾಲೆಜ್ ಇದೆ. ಸೊ ಈ 10 ಜನದ ಗುಂಪಲ್ಲಿ, ದಿನ ವಾಕಿಂಗ್ ಹೋಗೋ ಗುಂಪಲ್ಲಿ, ಇವ್ರು ಟ್ರಾವೆಲ್ ಎಕ್ಸ್ಪರ್ಟು, ನೀವು ಕಾಫಿ ಎಕ್ಸ್ಪರ್ಟು, ಇನ್ನೊಬ್ಬರು ದೋಸೆ ಎಕ್ಸ್ಪರ್ಟು. ಆ ಗುಂಪಲ್ಲಿ ಅವ್ರಿಗೆ ವ್ಯಾಲ್ಯೂ ಇದೆ, ಎಲ್ಲರಿಗೂ ಅವ್ರ ಗುಂಪು. ಈಗ ಈ
ನಾವು ಏನು ಮರ್ತೋಗ್ತೀವಿ ಅಂದರೆ ನಾವು ಬರೀ ಯಾವಾಗಲೂ ಆಚೆಯವ್ರು ನೋಡ್ತೀವಿ. ನಾವು ಹೆಂಗೆ ಕಲಿತೀವಿ ಅದ್ರ ಬಗ್ಗೆ ನಾವು ಜಸ್ಟ್ ಯು ಹ್ಯಾವ್ ಟು ಗೋ ಬ್ಯಾಕ್. ನಮ್ಮ ಅಜ್ಜಿ ತಾತ ಹೆಂಗಿದ್ರು, ನಮ್ಮ ಮುತ್ತಾತ ಹೆಂಗಿದ್ರು, ಕೋಲ್ ತಾತ ಹೆಂಗಿದ್ರು, ಹೆಂಗಿರ್ತಿತ್ತು ಮೊದಲು ಊರು ಹೇಳಿ, ಕಟ್ಟೆ ಇರ್ತಿತ್ತು. ಹೌದು. ಆಮೇಲೆ ಒಂದು ರಿಲಿಜಿಯಸ್ ಜಾಗ ಇರ್ತಿತ್ತು, ಗುಡಿ ಇರ್ಬೋದು, ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ಒಂದು ರಿಲಿಜಿಯಸ್ ಜಾಗ, ಊರು ಕಟ್ಟೆ, ಒಂದು ಕಮ್ಯುನಿಟಿ ಹಾಲ್ ಥರ ಏನಿದ್ರು ಎಲ್ಲರೂ ಅಲ್ಲಿ ಸೇರೋರ. ಸಾಯಂಕಾಲ ಅಂದರೆ ನಾವಾಗ ಯಾರಿಗೂ ರೀಲ್ಸ್ ಇರಲಿಲ್ಲ ಕುತ್ಕೊಂಡು ನೋಡೋದಕ್ಕೆ ಅವ್ರವ್ರ ಮನೇಲಿ, ಎಲ್ಲ ಕಟ್ಟೆಲಿ ಸೇರೋರು. ಕಟ್ಟೆಲಿ ಸೇರೋರು. ಕಟ್ಟೆಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡು ಹೋಗ್ಬೇಕಾ? ಫಿಸಿಕಲ್ ಆಕ್ಟಿವಿಟಿ ಆಯ್ತಾ? ನೀವು ಕಟ್ಟೆಗೆ ಹೋಗಿ ಕೂತ್ಕೊಂಡಾಗ ಏನೋ ಒಂದು ಮಾತಾಡುವಾಗ ನಿಮ್ಮ ತಲೆ ಓಡಿಸ್ಬೇಕಾ? ಜನದ ಮಧ್ಯ ಇದ್ದೀರಾ ಗೊತ್ತಾ? ಆಮೇಲೆ ಯಾವಾಗಲೂ ಕಟ್ಟೆ ಒಂದು ಮರದ ಕೆಳಗೆ ಇರೋದು. ಸೊ ನಮಗೆ ಈ ಇದ್ದಿಂದ ನಾವು ಬಿಟ್ಬಿಟ್ಟು ಇವಾಗ ನಮ್ಮ ರೂಮಲ್ಲಿ ಕೂತ್ಕೊಂಡು AC ಹಾಕೊಂಡು ರೀಲ್ಸ್ನ ಸ್ಕ್ರೋಲ್ ಮಾಡ್ಕೊಂಡು ಒಬ್ಬರೇ ಇದ್ದೀವಿ ಅಷ್ಟೇ. ನಾನು ಹೇಳೋದು ಸಿಂಪಲ್ಲು. ನಮ್ಮ ಅಜ್ಜಿ ತಾತಂದ್ರು, ಕೋಲ್ ತಾತಂದ್ರು ಹಿಂಗಿದ್ರು, ಅವ್ರ ಲೈಫ್ನ ನಾವು ರೆಪ್ಲಿಕೇಟ್ ಮಾಡಿದ್ರೆ ಅದಕ್ಕೆ ಅವ್ರು ಆರಾಮಕ್ಕಿದ್ರು. 89 ವರ್ಷ ಗಟ್ಟಿಮುಟ್ಟಿಯಾಗಿದ್ರು. ಈಗ ನಾವೇನೇ ಆಸ್ಪತ್ರೆ ಡಾಕ್ಟರ್ ಓಡಾಡ್ಕೊಂಡಿದ್ದೀವಿ. ಸೊ ಈ ಬ್ಲೂ ಝೋನಲ್ಲಿ ಹೆಲ್ತ್ ಸ್ಪ್ಯಾನ್ ಈಸ್ ಈಕ್ವಲ್ ಟು ಲೈಫ್ ಸ್ಪ್ಯಾನ್. ಸೊ ಬ್ಲೂ ಝೋನಲ್ಲಿ ಹೆಲ್ತ್ ಸ್ಪ್ಯಾನ್ ಈಸ್ ಹೈ. ಈಗ ನೀವು ಲೈಫ್ ಸ್ಪ್ಯಾನು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ನೀವು ಎವ್ರಿ ಡೆಕೆಡ್ ನೋಡಿದ್ರೆ ರಿಸರ್ಚು, ಅರ್ಲಿಯರ್ ಐ ಥಿಂಕ್ ಇನ್ 1800s 30 ವರ್ಷ ಬದುಕ್ತಾ ಇದ್ರು, ಆಮೇಲೆ 60 ವರ್ಷ ಬದುಕ್ತಾ ಇದ್ರು, 90 ವರ್ಷ. ಇವಾಗ ನಾಳೆ 100 ವರ್ಷ ಬದುಕೋ ತುಂಬಾ ಜನ ಇರ್ತಾರೆ. 100 ವರ್ಷ ಬದುಕಿರುವಾಗ ಅವರಾಗೋರೆ ಇಂಡಿಪೆಂಡೆಂಟ್ ಆಗಿ ಬದುಕಿದ್ರ, ಇಲ್ಲದೆ ಇದ್ರೆ ಆಸ್ಪತ್ರೆಗೆ ಹೋಗಿ ಬಂದು ವೀಲ್ ಚೇರಲ್ಲಿ ಇದ್ದೋ, ಬೆಡ್ ರಿಡನ್ ಆಗಿ ಇದ್ರೆ ಅದರಲ್ಲಿ ಏನೇನು ವ್ಯಾಲ್ಯೂ ಇದೆಯಾ? ಬಿಕಾಸ್ ನಾನು ವಯಸ್ಸಾದವ್ರ ಜೊತೆ ಸುಮಾರು ಕಾಲ ಕಳೆದ ಮೇಲೆ ನನಗೆ ಒಂದು ಅರ್ಥ ಆಗಿದೆ. ನಮಗೆ ವಯಸ್ಸಾಗ್ತಾ ಆಗ್ತಾ ದುಡ್ಡು, ಪವರು, ಪ್ರೀತಿ ಇದ್ರ ಮೇಲೆ ಏನು ಬರುತ್ತೆ? ಈಗ ಚಿಕ್ಕವ್ರಿಗೆ ಓಕೆ ಇಲ್ಲಪ್ಪ ಫಸ್ಟ್ ದುಡ್ಡು ಮಾಡ್ಕೊಬೇಕು ಅಂತಿರ್ಬೋದು, ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಈಗ ದುಡ್ಡಿದೆ ಒಂಚೂರು ನನಗೆ ಪವರ್ ಬೇಕು ಅಂತಿರ್ಬೋದು, ಇನ್ನೇನೋ ಆ ಥರ ಬೇರೆ ಬೇರೆ ಮೋಟಿವೇಶನ್ ಇರುತ್ತೆ. ನಿಮ್ಗೇನು ಅನಿಸುತ್ತೆ? ವಯಸ್ಸಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಇವು 3 ಮೇಲೆ, ಮನಿ, ಪವರ್, ಲವ್ ಮೇಲೆ ಏನಿದೆ? ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ, ಫ್ರೀ ಆಗಿರ್ಬೇಕು ಅಂತ. ಪರ್ಫೆಕ್ಟ್, ಕರೆಕ್ಟಾಗಿ ಹೇಳಿದ್ರೆ ಅವಸನ್. ಇಂಡಿಪೆಂಡೆನ್ಸು, ಅಟಾನಮಿ ಎಲ್ಲದಕ್ಕಿಂತ ಮುಖ್ಯ ನಮ್ಗೆ ವಯಸ್ಸಾದ್ಮೇಲೆ. ನೀವು ಇದನ್ನು ಕೇಳಿರ್ತೀರಾ, ನಾನು ನಮ್ಮ ಮಕ್ಕಳ ಮೇಲೆ ನನಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲಪ್ಪ, ದೇವ್ರು ಕರ್ಕೊಂಡೋಗ್ಲಿ, ನಾನು ಗಟ್ಟಿಮುಟ್ಟಾಗಿರೋರ್ಗೂ ಇರ್ತೀನಿ, ನನ್ನ ಮಕ್ಕಳಾಗಲಿ ನನ್ನ ಸ್ಪೌಸ್ ಆಗಲಿ ಅವ್ರ ಮೇಲೆ ನಾನು ತೊಂದರೆ ಅವ್ರು ಕೊಡೋಕೆ ರೆಡಿ ಇಲ್ಲ, ನನಗೋಸ್ಕರ ಅವ್ರು ಏನೂ ಸ್ಯಾಕ್ರಿಫೈಸ್ ಮಾಡಬಾರ್ದು. ಕೇಳಿದ್ದೀರಾ? ಏನಿದು? ಇದು ಇಂಡಿಪೆಂಡೆನ್ಸ್. ಖಂಡಿತ. ನನ್ನ ತಕ್ಷಣ ನಮ್ಮ ತಂದೆ ಹೇಳೋದು ಯಾವಾಗಲೂ ನೆನಪಾಯ್ತು. ಅಂದರೆ ಬೆಂಗಳೂರು ಬನ್ನಿ, ಇಲ್ಲಿ ನಮ್ಮ ಜೊತೆ ಬಂದು 1 ವಾರ ಇರಿ ಅಂತಂದ್ರು ಅವ್ರು 1 ವಾರ ಎಲ್ಲ ಇರೋಕ್ಕಾಗಲ್ಲ, ಯಾಕಂದರೆ ಕಟ್ಟಾಕದಂಗೆ ಆಗ್ಬಿಡುತ್ತೆ ನನಗೆ, ನಾನು ಫ್ರೀ ಆಗಿರಬೇಕು, ಓಡಾಡ್ಕೊಂಡಿರ್ಬೇಕು ಅಂತೇಳಿ. ಕರೆಕ್ಟಾಗಿ ಹೇಳಿದ್ದೀರಾ. ಆ್ಯಂಡ್ ದಯವಿಟ್ಟು ಕರ್ಸ್ಬಿಟ್ಟು ಅವ್ರನ್ನ ಕಟ್ಟಾಕ. ಏಕೆಂದರೆ ನಿಮ್ಗೆ ಅನ್ಸ್ಬೋದು ನಾನು ತುಂಬ ಪ್ರೀತಿ ತೋರಿಸ್ತಾ ಇದ್ದೀನಿ, ನಾನು ಎಷ್ಟು ಒಳ್ಳೆ ಮಗ ನೋಡಿ, ಇಲ್ಲಿ ಬಂದರೆ ನಾನು ಕಾರ್ ಕೊಡ್ತೀನಿ, ನಾನು ಡ್ರೈವರ್ ಕೊಡ್ತೀನಿ, ನಾನು ಅಡುಗೆಯವ್ರು ಇಟ್ಕೊಂಡಿದ್ದೀನಿ. ಇದೆಲ್ಲ ನಿಮ್ಮ ತಂದೆ ತಾಯಿಗೆ ಬ್ಯಾಡ್. ಏಕೆಂದರೆ ನಮಗೆ ನಮ್ಮ ಗಿಲ್ಟ್ನ ಹೆಂಗೆ ಕವರ್ ಮಾಡೋದು ಅಂತ ನಮಗೆ ಗೊತ್ತಿಲ್ಲ. ಪ್ರೀತಿ ತುಂಬ ಇದೆ, ಪ್ರೀತಿ ಜೊತೆ ಗಿಲ್ಟು ಇದೆ. ಈ ನಮಗೆ ಹೆಂಗೆ ಪ್ರೀತಿ ತೋರಿಸ್ಬೇಕು ಅಂತ ಸೊಸೈಟಿ ಪಿಕ್ಚರ್ಗಳಿಂದ ಹೇಳ್ಕೊಟ್ಟಿದೆ, ಏಜಿಂಗಿಂದ ಹೇಳ್ಕೊಟ್ಟಿಲ್ಲ. ಏನಕ್ಕೊಬ್ಬರಿಗೆ ವಯಸ್ಸಾಗುತ್ತೆ, ಹಿಂಗೆ ವಯಸ್ಸಾಗುತ್ತೆ ಅಂತ ಹೇಳ್ಕೊಟ್ಟಿಲ್ಲ. ಜನರಲಿ ನೋಡಪ್ಪ ಒಳ್ಳೆ ಮಗ, ನೋಡಪ್ಪ ಡ್ರೈವರ್ ಕೊಟ್ಬಿಟ್ಟ, ಕಾರ್ ಕೊಟ್ಬಿಟ್ಟ, ಅಡುಗೆಯವ್ರು ಕೊಟ್ಬಿಟ್ಟ, ತುಂಬ ಒಳ್ಳೆ ಮಗ. ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲದಂಗೆ ನಾವು ನಮ್ಮ ತಂದೆ ತಾಯಿಗೆ ಕಷ್ಟ ಕೊಡ್ತಾ ಇದ್ದೀವಿ. ಹೀಗಂದರೆ ನೀವು ಡ್ರೈವರ್ ಕೊಟ್ಟರೆ ಏನಾಗುತ್ತೆ? ಅವ್ರು ಡ್ರೈವಿಂಗ್ ನಿಲ್ಲಿಸ್ತಾರೆ. ಅಡುಗೆಯವ್ರು ಕೊಟ್ಟರೆ ಏನಾಗುತ್ತೆ? ಅಡುಗೆ ಮಾಡೋದು ನಿಲ್ಲಿಸ್ತಾರೆ. ಈಗ ಏನಾಗುತ್ತೆ ಅಡುಗೆ ಮಾಡೋದು ನಿಲ್ಲಿಸಿದ್ರೆ? ಏನಾಗುತ್ತೆ ಡ್ರೈವಿಂಗ್ ಮಾಡೋದು ನಿಲ್ಲಿಸಿದ್ರೆ? ಈಗ ಡ್ರೈವಿಂಗ್ ಮಾಡೋದು ನಿಲ್ಲಿಸಿದ್ರೆ ನಾನು ರೂಟ್ಗಳು ಮರ್ತೋಗ್ತೀನಿ. ಡ್ರೈವಿಂಗ್ ಮಾಡೋದು ನಿಲ್ಲಿಸಿದ್ರೆ ನನಗೆ ಡಿಪೆಂಡೆನ್ಸಿ ಅಯ್ಯೋ ಇವಾಗ ಡ್ರೈವರ್ ಇಲ್ಲಪ್ಪ, ಬೇಡ, ಎಲ್ಲೂ ಹೋಗೋದು ಬೇಡಪ್ಪ, ನಾನು ಇಲ್ಲೇ ಇರ್ತೀನಿ. ನಿಜ. ನೀವು ಆಚೆ ಹೋಗೋದು ಕಮ್ಮಿ ಮಾಡ್ತೀರಾ. ಸೊ ಇದಕ್ಕೆ ಒಂದು ವರ್ಡ್ ಇದೆ ನಾನು ಹೇಳೋದು, DRS ಅಂತ. ನಮ್ಮ ಕ್ರಿಕೆಟ್ DRS ಅಲ್ಲ, ಡಿಪೆಂಡೆನ್ಸಿ ರಿಸ್ಕ್ ಸ್ಪೈರಲ್ ಅಂತ. ಏನಾಗತ್ತೆ ಅಂದರೆ ನಾವು ಮಕ್ಕಳಾಗಿ ಪ್ರೀತಿ ಅನ್ನೋದು ಹೆಂಗೆ ತೋರಿಸ್ತೀವಿ ಅಂದರೆ ನಮ್ಮ ತಂದೆ ತಾಯಿನ ಮಗು ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಇದು ಮಾಡಬೇಡಿ, ಅದು ಮಾಡಬೇಡಿ, ನಾನು ಇದು ಕೊಡ್ತೀನಿ, ಅದು ಕೊಡ್ತೀನಿ ಅಂತ. ಈಗ ನಮ್ಮ ತಂದೆ ತಾಯಿಗೆ ಏನಾಗುತ್ತೆ, ಫಸ್ಟ್ ಸ್ಟೆಪ್ಪು ಡಿಪೆಂಡೆನ್ಸಿ ರಿಸ್ಕಲ್ಲಿ ನನ್ನ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಶುರು ಆಗುತ್ತೆ. ಅಯ್ಯೋ ಇವತ್ತು ನಾನು ಆಚೆ ಹೋಗಲ್ಲ, ಬೇಡವಾ, ಇವತ್ತು ಡ್ರೈವ್ ಮಾಡೋದಾ, ಬೇಡವಾ, ಬೇಡ ಬೇಡ ಬೇಡ, ಇಲ್ಲೇ ಇರ್ತೀನಿ. ಕಾನ್ಫಿಡೆನ್ಸ್ ಕಮ್ಮಿ ಆದಮೇಲೆ ಡಿಸಿಷನ್ ಮೇಕಿಂಗ್ ಹೊಟ್ಟೋಗುತ್ತೆ. ಬೇಡಪ್ಪ ಮಗನೇ, ಏನು ಮಾಡ್ಲಪ್ಪ. ಆಮೇಲೆ ಮಕ್ಕಳು, ಹೆಂಡತಿ, ಇನ್ಯಾರು ಮೊಮ್ಮಕ್ಕಳು ಎಲ್ಲ ನಿಮ್ಮ ಡಿಸಿಷನ್ ತೊಗೊತಾ ಇದ್ದಾರೆ. ಆಮೇಲೆ ಲಾಸ್ಟ್ ಮೋಸ್ಟ್ ಡೇಂಜರಸ್ ಡಿಪೆಂಡೆನ್ಸಿ ರಿಸ್ಕ್ ಸ್ಪೈರಲ್ಲಿ ರೆಲೆವೆನ್ಸ್ ಹೊಟ್ಟೋಗುತ್ತೆ. ನಾವೆಲ್ಲರಿಗಿಂತ ಮರ್ಯಾದೆ ಕೊಟ್ಟು ಪ್ರೀತಿ ಮಾಡೋರೇನೆ
ಅವ್ರ ಕಣ್ಣಲ್ಲೇ ಅವ್ರು ಬಿದ್ದೋಗ್ತಾರೆ. ಹ್ಮ್. ಅಯ್ಯೋ ನಾನೇನು ವ್ಯಾಲ್ಯೂ ಇಲ್ಲಲ್ಲಪ್ಪ, ನಾನು ಏನು ಮಾಡ್ತಾ ಇದ್ದೀನಿ. ನಿಜ ನಿಜ. ಸೊ ರೆಲೆವೆನ್ಸ್ ಸ್ವಾತಂತ್ರ್ಯ ಬಿಟ್ಕೊಡೋಕ್ಕೂ ಆಗಲ್ವಲ್ಲ, ಯಾಕಂದ್ರೆ ಒಂದು 70-75 ವರ್ಷ ಆದಮೇಲೆ ಅವ್ರದ್ದು ಫಿಸಿಕಲ್ ಪಾರ್ಟ್ಸ್, ಮೆಮೊರಿ ಎಲ್ಲ ಕಮ್ಮಿ ಆಗಿರುತ್ತೆ. ಸೊ ನಾವು ಓಕೆ ನೀವು 50 ವರ್ಷದಲ್ಲಿ ಹೆಂಗಿದ್ದೆ ಹಾಗೆ ಇದ್ಬಿಡಿ ಅನ್ನೋಕ್ಕೂ ಆಗಲ್ಲ. ಕಾಳಜಿನೂ ಬೇಕು, ಅವ್ರಿಗೆ ಸ್ವಾತಂತ್ರ್ಯನೂ ಕೊಡಬೇಕು. ಈ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ನಾನು ಯಾವಾಗಲೂ ಇದೊಂದು ಹೇಳ್ತೀನಿ, ಗೆಟಿಂಗ್ ಓಲ್ಡ್ ಇಸ್ ಮ್ಯಾಂಡೇಟರಿ, ಫೀಲಿಂಗ್ ಓಲ್ಡ್ ಇಸ್ ಆಪ್ಷನಲ್. ಕರೆಕ್ಟ್ ಅಲ್ವಾ? ನಮಗೆ ವಯಸ್ಸಾಗಿದೆ ಅಂತ ನಮ್ಮ ಮನಸ್ಸಲ್ಲಿ ನಾವು ಹೇಳ್ಕೊಂಡ್ರೆ ಆ ಥರನೇ ಬಿಹೇವ್ ಮಾಡ್ತೀವಿ. ಓ ಇಲ್ಲಪ್ಪ ನಾನು ನಡ್ಕೊಂಡು ಹೋಗೋಕ್ಕಲ್ಲ, ಇಲ್ಲಪ್ಪ ನಾನು ಇದು ಮಾಡೋಕ್ಕಲ್ಲ. ನಮ್ಮ ಮನಸ್ಸಲ್ಲಿ ನಾವು ಒಂದು ಮಾಡೋಕ್ಕಾಗತ್ತೆ ಅಂದರೆ ಖಂಡಿತ ಮಾಡ್ತೀವಿ. ಇದೇನೇ ನಮಗೆ ಗೊತ್ತಾಗ್ದಂಗೆ ಮಕ್ಕಳು ಈ ಮಿಸ್ಟೇಕ್ ನಾವು ಮಾಡ್ತೀವಿ. ಪ್ರೀತಿ ಅಂದ್ಕೊಂಡು ಇದು ಮಾಡಬೇಡಿ, ಅದು ಮಾಡಬೇಡಿ ಅಂತ ಹೇಳ್ತೀವಿ. ಅದಕ್ಕೆ ನೀವು ನೋಡಿ ಎಷ್ಟೊಂದು ಜನ ಇವಾಗ 85 ವರ್ಷ ಆದಮೇಲೂ ಐರನ್ ಮ್ಯಾನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅವ್ರಿಗೆ ನೀವು ಇದು ಮಾಡಬೇಡಿ ಅಂದರೆ ಮಾಡ್ತಾ ಇದ್ದಾರೆ. ಯಾರೋ ಬೆಟ್ಟ ಹಚ್ತಾ ಇದ್ದಾರೆ, ಕಂಪ್ನಿಗಳು ಓಪನ್ ಮಾಡ್ತಾ ಇದ್ದಾರೆ. ಅಶೋಕ್ ಸೂತ್ ಅವ್ರು ನೋಡಿ. ಆ್ಯಂಡ್ ಎಲ್ಲ ವರ್ಲ್ಡಲ್ಲಿ ಮೋಸ್ಟ್ ಪವರ್ಫುಲ್ ಪೀಪಲ್ ಯಾರು ಸಾಹೇಬ್ರೆ? ಏನು ವಯಸ್ಸಾಗಿದೆ? ನಮ್ಮ ಮೋದಿಜಿಗೆ ಎಷ್ಟು ವಯಸ್ಸು? ನಮ್ಮ ಎಂಟೈರ್ ಬೇಡಪ್ಪ ಟ್ರಂಪ್ಗೆ ಎಷ್ಟು ವಯಸ್ಸು? 79 ವರ್ಷ. ಇವರೆಲ್ಲ ಏನಕ್ಕೆ ಇಷ್ಟು ಗಟ್ಟಿಮುಟ್ಟಿ ಆಗಿದೆ? ಅದೇ ನೀವು ಒಂದ್ ಕಡೆ ಹೇಳಿದ್ ನೋಡಿದೆ, ಪೊಲಿಟಿಷಿಯನ್ಸ್ ತುಂಬಾ ಹೆಲ್ದಿಯಾಗಿ ಲಾಂಗ್ ಲೈಫ್ ಇರುವಂತವ್ರು ಅಂತ ಹೇಳಿ. ನಾನು ಯಾವಾಗಲೂ ಇದನ್ನು ಕೇಳ್ತೀನಿ, ಯಾವುದು ಒಂದು ಪ್ರೊಫೆಷನ್ನು ಎಲ್ಲರಿಗಿಂತ ಜಾಸ್ತಿ ಬದುಕ್ತಾರೆ ಅಂತ? ಪೊಲಿಟಿಷಿಯನ್ಗಳು. ಪೊಲಿಟಿಕ್ಸ್ ಬಿಟ್ಬಿಡಿ, ನಾನು ಯಾವಾಗಲೂ ಏಜಿಂಗ್ ಲೆನ್ಸಿಂದ ನೋಡ್ತೀನಿ. ಇವಾಗ ನಾನು ಬ್ಲೂ ಝೋನ್ ಬಗ್ಗೆ ಮಾತಾಡಿದ್ನಲ್ಲ, ಅದಕ್ಕೆ ನೀವು ವಾಪಸ್ ಹೋಗಿ. ಪೊಲಿಟಿಷಿಯನ್ಸ್ ಏನು ಆ್ಯಕ್ಟಿವ್ ಆಗಿರ್ತಾರಾ? ರ್ಯಾಲಿಗೆ ಹೋಗ್ಬೇಕು, ಅದಕ್ಕೆ ಹೋಗಿ ಇದಕ್ಕೆ ಹೋಗ್ಬೇಕು. ಪರ್ಪಸ್ ಸ್ಟ್ರಾಂಗ್ ಇದೆಯಾ? ಬೆರ್ರಿ ಪವರಲ್ಲಿ ಇರಬೇಕು ಅನ್ನೋದು ಭಾಳ ಸ್ಟ್ರಾಂಗ್ ಆಗಿರುತ್ತೆ. 3ನೇದು ಜನದ ಮಧ್ಯೆ ಇರ್ತಾರ? ಯಾವಾಗಲೂ ಜನದ ಮಧ್ಯೆ ಇರ್ತಾರೆ. 4ನೇದು ಮನಸ್ಸು ಓಡಿಸ್ತಾ ಇರ್ತಾರೆ. ಸೊ ಇದು ಲಾರ್ಜ್ಲಿ ಬ್ಲೂ ಝೋನ್ ಪ್ರಿನ್ಸಿಪಲು. ಬಟ್ ನನ್ನ ಪ್ರಕಾರ ಒಂದು ಅರ್ಬನ್ ಸೆಂಟ್ರಲ್ಲಿ ಈ ಸ್ವಲ್ಪ ಬೆಂಗಳೂರು ಅಂತ ಗಲಾಟೆಯಲ್ಲಿ ಇರಬೇಕು ಅಂದರೆ ಇನ್ನೊಂದು 2 ವಿಷಯನೂ ಭಾಳ ಮುಖ್ಯ. ಒಂದು ನಮ್ಮ ಹೆಲ್ತು, ಇನ್ನೊಂದು ನ್ಯೂಟ್ರಿಷನ್. ಈ ಹೆಲ್ತ್ ಬಗ್ಗೆನೂ ನಾವೆಲ್ಲ ಏನು ಅಂದ್ಕೊತೀವಿ ಅಂದರೆ ಡಾಕ್ಟ್ರು, ಮಾತ್ರೆ. ಹೆಲ್ತ್ ಅಂದ ತಕ್ಷಣ ಅಷ್ಟೇ ನಮ್ಮ ಮನ್ಸಿಗೆ ಬರೋದು, ಡಾಕ್ಟ್ರು, ಮಾತ್ರೆ, ಆಸ್ಪತ್ರೆ ಇಷ್ಟೇ ಬರೋದು. ಈ ಹೆಲ್ತಲ್ಲಿ ಏನು ಅಂದರೆ ಏನಾನ ತೋರಿಸ್ಕೊಳಕ್ಕೆ ಮುಂಚೆ ನಾವು ರಿಪೇರಿ ಮಾಡಿಸ್ಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. 75% ಜನ 80 ಇಯರ್ಸ್ ಆದಮೇಲೆ, 80 ವರ್ಷ ಆದಮೇಲೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಕೊತಾರೆ. ನಿಮಗೆ ಗೊತ್ತಿರ್ಬೋದು. ನಮ್ಮ ಪ್ರಾಜೆಕ್ಟ್ಗಳಲ್ಲಿ ನಾನು ನೀ ರಿಪ್ಲೇಸ್ಮೆಂಟ್ನ 90% ಕಮ್ಮಿ ಮಾಡಿದ್ದೀನಿ. ಓಕೆ. ಹಿಂಗೆ ಫಿಸಿಯೋಥೆರಪಿಯಿಂದ ಏನಿಲ್ಲ, ಒಂದು ಸಿಂಪಲ್ಲಾಗಿ ಒಂದು ಬೇಸಿಕ್ ಫಿಸಿಯೋಥೆರಪಿ ಟೆಸ್ಟ್. ಓಕೆಪ್ಪ, ಹಿಪ್ ಇಂಟಿಗ್ರಿಟಿ, ನೀ ಸ್ಟ್ರೆಂತು, ಒಂದು ಮಿನರಲ್ ಬೋನ್ ಡೆನ್ಸಿಟಿ, ಒಂದು ಡೆಕ್ಸಾ, ಇಷ್ಟು ಮಾಡಿದ್ರೆ ಒಂದು ವೆರಿ ಗುಡ್ ಐಡಿಯಾ ಬರುತ್ತೆ. ಎಲ್ಲಿದೆ ನಿಮ್ಮ ನೀ, ನಿಮ್ಮ ಚಾನ್ಸ್ ಆಫ್ ಫಾಲಿಂಗ್ ಡೌನ್ ಎಷ್ಟು, ಇವ್ರು ಬೀಳೋ ಚಾನ್ಸ್ ಎಷ್ಟು, ಅದನ್ನು ಫಿಸಿಯೋಥೆರಪಿಯಿಂದನೇ ಕಮ್ಮಿ ಮಾಡಿ ತೆಗಿಸ್ಬೋದು. ನಾವೆಲ್ಲ ಏನು ಮಾಡ್ತೀವಿ, ಫುಲ್ ಹಾಳಾಗೋವರೆಗೂ ಕಾಯ್ತೀವಿ. ಆಮೇಲೆ ಹೋಗ್ಬಿಟ್ಟು ಇಲ್ಲ ನಮ್ಮ ಹತ್ರ ನಾವು ಒಳ್ಳೆ ಮಕ್ಕಳು, ಬೆಸ್ಟ್ ಬೇಕಪ್ಪ, ಬೆಸ್ಟ್ ಆಸ್ಪತ್ರೆ, ಎಷ್ಟು ಲಕ್ಷನಾಗಲಿ ನಮ್ಮ ತಂದೆ ತಾಯಿ ಬೇಕು ಅಂತ ನಾವೇ ಮಕ್ಕಳಾಗಿ ತುಂಬ ಖುಷಿ ಪಡ್ತೀವಿ. ನೋಡಪ್ಪ 5 ಲಕ್ಷ ಖರ್ಚು ಮಾಡಿ ನಾನು ನೀರು ರಿಪ್ಲೇಸ್ಮೆಂಟ್ ಮಾಡಿಸಿದೆ ತಂದೆ ತಾಯಿಗೆ. 800 ರೂಪಾಯಿ ಕೊಟ್ಟು ಫಿಸಿಯೋಥೆರಪಿ ಮಾಡಿಸಿದ್ರೆ ಅದು ಬೇಕಾಗ್ತಾನೆ ಇರಲಿಲ್ಲ. ಬಟ್ ಅದನ್ನು ಒಂದು 10 ಸತಿ ಮೊದಲೇ ಹುಡುಕಿದ್ರೆ, ಈಗ ಅದನ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿ. ಲೆಟ್ಸೇ ಕಾರ್ಡಿಯಾಕ್ ಇಶ್ಯೂ, ನಾವೇನಾಗ್ತೀವಿ, ನಾವು ಕಾಯ್ತೀವಿ ಫಸ್ಟ್ ಇವೆಂಟ್ ತೋರಿಸೋದಕ್ಕೆ. ಓ ಹಾರ್ಟ್ ಅಟ್ಯಾಕ್ ಆಯಿತು, ಇಲ್ಲದಿದ್ರೆ ಯಾವತ್ತೋ ಒಂದು ದಿವಸ ಟೆಸ್ಟ್ ಮಾಡಿದ್ಮೇಲೆ 90% ಬ್ಲಾಕ್ ಆಯಿತು. ರೈಟ್. ಆಮೇಲೆ ನಾವು ಆ್ಯಕ್ಟ್ ಮಾಡ್ತೀವಿ. ಸಿಮಿಲರ್ ಇವಾಗ 2 ವರ್ಷದಲ್ಲಿ ಒಂದು ಸತಿ ಒಂದು ಕ್ಯಾಲ್ಸಿಫಿಕೇಷನ್ ಸ್ಕೋರ್ ಅಂತಿದೆ. ಆಮೇಲೆ CT ಆಂಜಿಯೋ ಅಂತಿದೆ. 2 to 3 ಇಯರ್ಸಲ್ಲಿ ಒಂದು ಸತಿ ಮಾಡಿಸಿದ್ರೆ ಒಂದು ಕಾರ್ಡಿಯಾಕ್ ರಿಸ್ಕ್ ಹಾಕ್ಬೋದು ಅವ್ರ ಮೇಲೆ. ನಮಗೆ ಗೊತ್ತಾಗತ್ತೆ, ಓಕೆಪ್ಪ ತಂದೆ ತಾಯಿದು ಇಷ್ಟಿರ್ಬೋದು ನಾವು ಕಾರ್ಡಿಯಾಕ್ ರಿಸ್ಕು. ಸೊ ನೀವು ಅರ್ಲಿ ಹಿಡಿದ್ರೆ ಔಟ್ಕಮ್ ಕೊಡ್ಬೋದು. ಸೇಮ್ ನೀವು ಆಂಕಾಲಜಿ ಟೆಸ್ಟ್ ಮಾಡಿದ್ರೆ, ಈಗ ವಿಮೆನಲ್ಲಿ ಆಫ್ಟರ್ ಅ ಸರ್ಟನ್ ಏಜ್ ಸರ್ಟನ್ ಟೈಪ್ಸ್ ಆಫ್ ಕ್ಯಾನ್ಸರ್ ಹೈಯರ್ ಚಾನ್ಸ್ ಇದೆ. ಸೊ ನೀವು ಒನ್ಸ್ ಇನ್ ಅ ಇಯರ್ 1 ಮ್ಯಾಮೋಗ್ರಾಮ್ ಫಾರ್ ಯೋರ್ ಮದರ್ ಮಾಡಿದ್ರೆ ಓಕೆ, ಯು ಗೆಟ್ ಎನ್ ಐಡಿಯಾ. ಬಿಕಾಸ್ ಕ್ಯಾನ್ಸರ್ ನೀವು ಸ್ಟೇಜ್ 1 ಹಿಡಿದ್ರೆ 85% ಚಾನ್ಸ್ ಆಫ್ ರಿಕವರಿ. ಅದೇ ಸ್ಟೇಜ್ 4 ಹಿಡಿದ್ರೆ 15% ಚಾನ್ಸ್ ಆಫ್ ರಿಕವರಿ. ಸೊ ಎಲ್ಲದನ್ನು ನಾವು ತೋರ್ಸಕ್ಕೆ ಮುಂಚೆ ಹಿಡಿಬೇಕು. ಪೇರೆಂಟಿಂಗ್ ಅನ್ನೋದು ಮೆಡಿಕಲಿ ಅಥವಾ ಸೈಕಾಲಜಿಕಲಿ ನೋಡೋದಕ್ಕಿಂತ ಸೋಷಿಯಲ್ ವ್ಯಾಲಿಡೇಷನ್ಗೆ ಜಾಸ್ತಿ ನೋಡ್ತಾರ. ಓಕೆ, 100% ತಂದೆ ತಾಯಿ ಅವ್ರಿಗೆ ಏನು ಬೇಕು ಅಂದರೆ ಅವ್ರ ವ್ಯಾಲ್ಯೂ ನಿಮ್ಮ ಲೈಫಲ್ಲಿ ಕಮ್ಮಿ ಆಗಿಲ್ಲ ಅಂತ ಅವ್ರಿಗೆ ಬೇಕು. ನೋಡಿ ಈ ಜನ್ರೇಷನ್ ಹೆಂಗೆ ಅಂದರೆ 2 ಜನ್ರೇಷನ್ನ ಮುಂದೆ ಬರ್ಸಿದ್ರು. ಅವ್ರ ತಂದೆ ತಾಯಿನೂ ನೋಡ್ಕೊಂಡ್ರು, ನಮ್ಮನ್ನೆಲ್ಲನೂ ಹುಟ್ಟು ಬೆಳೆಸಿದ್ರು. ಕರೆಕ್ಟ್ ಅಲ್ಲ? ಅವ್ರ ಸಾಲ ತೊಗೊಳ್ಳಿಲ್ಲ, ಅವ್ರಿಗೆ EMI ಇಲ್ಲ.
ನೀವಿರೋ ಮನೆ ಅವ್ರಿರೋ ಮನೆ ಮೇಲೆ ಏನು EMI ಇಲ್ಲ, ನಾರ್ಮಲಿ ಡೆಟ್ ಫ್ರೀ ಹೌಸ್ ಇರುತ್ತೆ, ಓದಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಕೆಲಸ ಮಾಡಿ ಈಗ ರಿಟೈರ್ ಆದ್ರೂ ತಿಟ್ಕೊಳ್ಳಿ. ರಿಟೈರ್ ಆದಮೇಲೆ ಏನಾಗುತ್ತೆ ಅಂದರೆ ಅವ್ರಿಗೇನು ಅನ್ಸುತ್ತೆ, ಇವಾಗ ನಾನೇನು ಇಲ್ಲಿ ದುಡ್ಡು ಕಾಸು ಕೊಡ್ತಾ ಇಲ್ಲ, ನಾನೇನು ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇಲ್ಲ ಅಂತ. ನಾವೆಲ್ಲ ನಮ್ಮ ಲೈಫಲ್ಲೇ ಬ್ಯುಸಿ ಇರ್ತೀವಿ, ನಮ್ಮ ಮಕ್ಕಳು ನಮ್ಮ ಇದರಲ್ಲಿ ಬ್ಯುಸಿ ಇರ್ತೀವಿ. ಸೊ ಆ ರೆಲೆವೆನ್ಸ್ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ. ಅದಕ್ಕೆ ನಾನು ಹೇಳೋದು ಪರ್ಪಸ್ಸು ಏನೋ ಒಂದು ಇರಬೇಕು ಮಾಡೋದಕ್ಕೆ. ರಿಟೈರ್ ಆಗಬಾರ್ದು. ರಿಟೈರ್ ಆಗಿ ವಾಟ್ಸಾಪ್ ಫಾರ್ವರ್ಡ್ ಮಾಡ್ಕೊಂಡು TV ನೋಡ್ತಾ ಇದ್ರೆ ನಮ್ಮ ಕಣ್ಣಲ್ಲೇ ನಾವು ಬೀಳ್ತೀವಿ, ನಮ್ಮ ಅಕ್ಕಪಕ್ಕ ಇರೋರು ನಮ್ಮನ್ನ ವ್ಯಾಲ್ಯೂ ನಮ್ದು ಕಮ್ಮಿ ಮಾಡ್ತಾರೆ. ಸೊ ಇದನ್ನ ಒಂದು ನಾವು ವಿ ಹ್ಯಾವ್ ಟು, ನಮಗೆ ವಿ ಹ್ಯಾವ್ ಬಿನ್ ಕಂಡೀಷನ್ ಟು ಥಿಂಕ್ ಆಫ್ ಲವ್ ಇನ್ ಅ ಸರ್ಟನ್ ವೇ. ಲೈಕ್ ಪ್ರಾಕ್ಸಿಮಿಟಿ ಇಸ್ ನಾಟ್ ಲವ್. ಅಕ್ಕಪಕ್ಕ ಇದ್ರೆ ದಟ್ ಈಸ್ ನಾಟ್ ಲವ್, ಆ್ಯಂಡ್ ಅಕ್ಕಪಕ್ಕ ಇದ್ರೆ ದಟ್ಸ್ ನಾಟ್ ಕಾಂಪಿಟೆನ್ಸ್. ಇನ್ನೊಂದು ನಾನು ಯಾವಾಗಲೂ ಹೇಳ್ತೀನಿ IDC ಅಂತ. ಏನು IDC ಅಂದ್ರೆ? ನಮ್ಮ ಇಡ್ಲಿ ದೋಸೆ ಕಾಫಿ ಅಲ್ಲ. IDC ಅಂದರೆ ಇನ್ವಿಸಿಬಲ್ ಡಿಕ್ಲೈನ್ ಕರ್ವ್. ಓಕೆ. ಈ ಇನ್ವಿಸಿಬಲ್ ಡಿಕ್ಲೈನ್ ಕರ್ವ್ ಅಂದರೆ ನಮ್ಮ ತಂದೆ ತಾಯಿ ನಮ್ಮ ಕಣ್ಮುಂದೆನೇ ಸುಮಾರು ವಿಷಯಗಳಾಗ್ತಾ ಇದೆ, ಡಿಕ್ಲೈನ್ ಆಗ್ತಾ ಇದ್ದಾರೆ, ನಮಗೆ ಕಾಣಿಸ್ತಿಲ್ಲ. ಅದಕ್ಕೆ ಇನ್ವಿಸಿಬಲ್. ಯಾಕೆಂದರೆ ನಾವೊಂದು ಪ್ರೊಫೆಷ್ನಲ್ ಎನ್ವೈರ್ಮೆಂಟಲ್ಲಿ ಇಲ್ಲ ಸ್ಪಾಟ್ ಮಾಡೋದಕ್ಕೆ. ರೈಟ್. ಆಮೇಲೆ ಏನೋ ಒಂದು ಟ್ರಿಗರ್ ಇವೆಂಟ್ ಆಗುತ್ತೆ, ಯಾರೊಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಯಾರೊಬ್ರು ಬಿದ್ದೋಗ್ತಾರೆ, ಯಾರೊಬ್ರಿಗೆ ಇನ್ನೇನೋ ತೋರಿಸುತ್ತೆ, ಅವಾಗ ನಾವೆಲ್ಲ ಪ್ಯಾನಿಕಲ್ಲಿ ಎಗರಾಡ್ತೀವಿ. ಅವಾಗಿಂದ ಏನು ಮಾಡೋದಕ್ಕಾಗಲ್ಲ. ನಾನು ಇದೆಲ್ಲ ಎಕ್ಸಾಂಪಲ್ ಕೊಟ್ಟನಲ್ಲ, ನೀವು ಕ್ಯಾನ್ಸರ್ ಸ್ಟೇಜ್ 1 ಹಿಡಿಬೋದು, ಬ್ಯಾಡ್ ನೀ ನೀವು ಹಿಡಿಬೋದು, ಮೆಮರಿ ಲಾಸ್ ನೀವು ಅರ್ಲಿ ಹಿಡಿಬೋದು, ಸೋಷಿಯಲ್ ಐಸೋಲೇಷನ್ ನೀವು ಅರ್ಲಿ ಹಿಡಿಬೋದು. ಇದು ಏನು ನೀವು ಅರ್ಲಿ ಹಿಡಿದ್ರೂ ಕ್ವಾಲಿಟಿ ಆಫ್ ಲೈಫ್ ಮುಂದೆ ಹೋಗುತ್ತೆ. ನೀವು ಲೇಟಾಗಿ ಹಿಡಿದ್ರೆ ನಾವು ಜಸ್ಟ್ ಸಾವನ್ನ ಡಿಲೇ ಮಾಡ್ತಾ ಇದೀವಿ. ಯಾರಿಗೂ ಅದು ಬೇಡ, ಇನ್ಕ್ರೀಸ್ ಮಾಡೋಕ್ಕಾಗಲ್ಲ. ಯಾರಿಗೂ ಅದು ಬೇಡ. ಎಲ್ಲರಿಗೂ ನಾನು ಗಟ್ಟಿಮುಟ್ಟಿಯಾಗಿದ್ದಾಗ ನನ್ನ ಕಾಲ ಮೇಲೆ ನಿಂತಾಗಲೇ ನಾನು ಹೋಗಬೇಕು ಅಂತ ಆಸೆ ಇರುತ್ತೆ. ಬಟ್ ಅದನ್ನ ಹೆಂಗೆ ಅಚೀವ್ ಮಾಡೋದು ಅಂತ ಜನಕ್ಕೆ ಗೊತ್ತಿಲ್ಲ. ಮಾಡ್ಬೋದು, ಖಂಡಿತ ಮಾಡ್ಬೋದು. ಇದು ನೀವು ಯಾವಾಗಲೂ ಯೋಚನೆ ಮಾಡ್ತಾ ಇರಬೇಕು, ಈ 5 ಇದೆಯಾ, ನಾನು ಜನದ ಮಧ್ಯೆ ಇದ್ದೀನಾ, ನನಗೇನೋ ಇದೆಯಾ ಮಾಡೋಕ್ಕೆ. ದುಡ್ಡಲ್ಲ, ನಾವು ಯಾವಾಗಲೂ ಏನೋ ಅಂದ್ರೆ ನಾವು ಎಲ್ಲದಕ್ಕೂ ಒಂದು ದುಡ್ಡು ಹಾಕ್ತೀವಿ ಅದ್ರ ಮೇಲೆ. ಇಲ್ಲಪ್ಪ ನಂಗೆ ಸಂಗೀತ ಇಷ್ಟ, ನಾನು ದಿನ ಒಂದು ಸಂಗೀತ ಕ್ಲಾಸ್ಗೆ ಹೋಗ್ತೀನಿ, ಸಂಗೀತ ಹೇಳ್ಕೊಡ್ತೀನಿ, ಏನು ಬೇಕಾದ್ರೆ ಇರ್ಬೋದು. ನಮ್ಮ ಪ್ರಾಜೆಕ್ಟಲ್ಲಿ ಒಬ್ಬರು ಶ್ರೀನಿವಾಸ್ ಅಂತಿದ್ದಾರೆ, ಅವರು ಇವಾಗ ಈಸ್ 89. ಅವ್ರು ಒನ್ ಆಫ್ ಮೈ ಫಸ್ಟ್ ಕಸ್ಟಮರ್. ಅವರು 79ಗೆ ಬಂದು ಸೇರ್ಕೊಂಡಾಗ ನಮಗೇನಂದ್ರು ಅಂದರೆ, ನನ್ನ ಡ್ರೀಮ್ ಇತ್ತು ಆದರ್ಶ್, ನಾನು ಫ್ರೆಂಚ್ ಕಲಿಬೇಕು ಅಂತ. ಸೊ ನಾವು ಯಾವುದೋ ಒಂದು ಆನ್ಲೈನ್ ಟ್ಯೂಟರ್ ಅವ್ರಿಗೆ ಕನೆಕ್ಟ್ ಮಾಡಿಕೊಟ್ವಿ. 2 ವರ್ಷದಲ್ಲಿ ಈ ಮನುಷ್ಯ ಈಗ ಎಲ್ಲರಿಗೂ ಫ್ರೆಂಚ್ ಹೇಳ್ಕೊಡ್ತಾ ಇದ್ದಾರೆ. ಈಗಲೂ ಗಟ್ಟುಮುಟ್ಟಿಯಾಗಿದ್ದಾರೆ, ಯಾಕೆಂದರೆ ದಿನ ಫ್ರೆಂಚ್ ಇನ್ಯಾರಿಗೂ ಹೇಳ್ಕೊಡ್ತಾರೆ. ದುಡ್ಡು ಮಾಡ್ತಾ ಇಲ್ಲ, ಬಿಟ್ಟು ಮಾಡ್ತಾರೆ. ಬಟ್ ಅವ್ರಿಗೊಂದು ಮಜಾ ಬರ್ತದ್ರಿಂದ. ಅವ್ರು ಬಂದು ನಿಮ್ಮಿಂದ ನಾನು ಫ್ರೆಂಚ್ ಕಲಿತೆ ಅಂತ ಯಾರೊಬ್ಬರು ಹೇಳ್ತಾರಲ್ಲ, ಅದೇ ಒಂದು ಮಜಾ. ಸರ್, ಈಗ ಒಂದು ಪ್ರಶ್ನೆ ಇದೆ. ಈಗ ನೀವು ಇದಕ್ಕೆ ಹೇಳಿದ್ರಿಂದ ಇನ್ಫ್ಯಾಕ್ಟ್ ನಾವು ಸಾಕಷ್ಟು ವಿಷಯ ಮಾತಾಡ್ತಾ ಹೋದ್ವಿ. ಬಟ್ ಪ್ರೈಮಸ್ ಸೀನಿಯರ್ ಲಿವಿಂಗ್ ಏನು ಮಾಡುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ ಫಸ್ಟ್. ಸೊ ಈಗ ನಾವು ಈ ಪ್ರೈಮಸಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಥರ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತೀವಿ. ಓಕೆ. ಒಂದು ಮಿನಿ ಬ್ಲೂ ಝೋನ್ ಥರ. ನಿಮಗೆ ಬ್ಲೂ ಝೋನ್ ಬಗ್ಗೆ ಮಾತಾಡಿದೆ. ಈ ಒಂದು ಕಾಂಪೌಂಡ್ ವಾಲ್ ಇದ್ದರೆ ಇದರಲ್ಲಿ ಒಂದು 300-400 ಜನ ಇದ್ದಾರೆ. ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗು. ಓಕೆ. ಈ ಅಪಾರ್ಟ್ಮೆಂಟ್ ಬಿಲ್ಡಿಂಗಲ್ಲಿ ಹೆಂಗೆ ಜನದ ಮಧ್ಯೆ ಇಟ್ಟು ಹೆಲ್ತ್ ಸ್ಪ್ಯಾನ್ ಜಾಸ್ತಿ ಮಾಡ್ಬೋದು, ಅದನ್ನ ನಾವು ಮಾಡೋದು. ನಾವು ಕನ್ನಡ ಕೊಟ್ಬಿಟ್ಟು 5 ವಿಚಾರ ಕರೆಕ್ಟ್ ಅಲ್ಲ. ಓನ್ಲಿ ಸೀನಿಯರ್ ಸಿಟಿಸನ್ಸ್. ನಾವು ಸೀನಿಯರ್ ಲಿವಿಂಗು ಮಾಡ್ತೀವಿ, ಮಲ್ಟಿ ಜನರೇಷನು ಮಾಡ್ತೀವಿ. ಮಲ್ಟಿ ಜನರೇಷನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈ ಸೀನಿಯರ್ ಲಿವಿಂಗ್ ಅನ್ನೋದು ಈ ವಾತಾವರಣದಲ್ಲಿ ವಯಸ್ಸು ಕಮ್ಮಿ ಮಾಡುವಂಥ ವಾತಾವರಣ. ಓಕೆ. ಒಂದು ಮಜವಾಗಿದ್ದು ಸ್ಟ್ರೆಸ್ ಇಲ್ಲದೆ ಇರೋ ಅಂಥ ಎನ್ವೈರ್ಮೆಂಟು, ಜನದ ಮಧ್ಯೆ ಇಟ್ಕೊಂಡು ಫಿಸಿಕಲಿ ಆ್ಯಕ್ಟಿವ್ ಇಟ್ಕೊಂಡು ಒಳ್ಳೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ನಡೆಸಿ ಕರೆಕ್ಟ್ ನ್ಯೂಟ್ರಿಷನ್ ಕೊಟ್ಟು ಆ್ಯಂಡ್ ಒಂದು ಕನ್ವೀನಿಯಂಟ್ ಸ್ಟ್ರೆಸ್ ಫ್ರೀ ಇಕೋಸಿಸ್ಟಮ್ ಅಷ್ಟೇ. ಓಕೆ. ಇಲ್ಲಿ ಏನು ಅಂದರೆ ನಮ್ಮ ಕೋರ್ ಎಮೋಷನ್ನು, ವಿ ಡೋಂಟ್ ಫೀಲ್ ಸೀನ್, ವಿ ಡೋಂಟ್ ಫೀಲ್ ಲೈಕ್ ವಿ ಬಿಲಾಂಗ್ ಆ್ಯಂಡ್ ವಿ ಡೋಂಟ್ ಫೀಲ್ ಲೈಕ್ ವಿ ಆರ್ ಹರ್ಡ್. ನಮ್ಗೆ ವಯಸ್ಸಾಗ್ತಾ ನಮ್ಮ ಮನೆಗಳಲ್ಲೇ ನಮ್ಮ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಹಂಗೆ ಆಗಬಾರ್ದು. ಸೊ ಹ್ಯೂಮನ್ಸ್ಗೇನು ನಮ್ಗೆ ಎಲ್ಲಿ ನಮ್ಮ ವ್ಯಾಲ್ಯೂ ಇದೆ ಅನ್ನೋ ಕಡೆ ನಾವು ಹೋಗ್ತೀವಿ. ಯಾರೋ ಒಬ್ಬರು ಡ್ಯಾನ್ಸ್ ಟೀಚರ್ ಆಗಿದ್ರೆ ಅವ್ರು ಏನಕ್ಕೆ ಹೋಗ್ತಾರೆ ಕ್ಲಾಸ್ಗೆ? ಈ ಮಕ್ಕಳೆಲ್ಲ ಬಂದ್ಬಿಟ್ಟು ನನ್ನಿಂದ ಕಲಿತಾ ಇದ್ದಾರೆ, ನನಗಿದ್ರ ಬಗ್ಗೆ ಖುಷಿ ಆಗುತ್ತೆ ಅಂತ ಹೋಗ್ತಾರೆ. ಅದು ಏನು ಬೇಕಾದ್ರೆ ಇರ್ಬೋದು ಯಾರ್ಯಾರಿಗೋ, ಬಟ್ ಅದನ್ನು ಕೊಡೋದು ನಮ್ಮ ಜವಾಬ್ದಾರಿ. ಸೊ ನಾವೊಂದು ಫಿಸಿಕಲ್ ನಾವು ಮನೆ ಕಟ್ಟಿ ಮನೆ ಮಾರ್ತಾ ಇಲ್ಲ, ಅದನ್ನು ಅನ್ಕೊಬೋದು ಜನ. ಇಲ್ಲದ್ರೆ ಇನ್ಯಾರು ಅನ್ಕೊಬೋದು ಇದು ವೃದ್ಧಾಶ್ರಮ ಅಂತ. ನಾವೊಂದು ಲೈಫ್ ಸ್ಟೈಲ್ ಕೊಡ್ತಾ ಇದ್ದೀವಿ ಜನಕ್ಕೆ, ಇನ್ನೂ ಹೆಚ್ಚು ವರ್ಷ ಅವರೇ ಇಂಡಿಪೆಂಡೆಂಟ್ ಆಗಿ ಬದುಕಕ್ಕೆ. ಬೇಸ್ಡ್ ವೃದ್ಧಾಶ್ರಮ ಅನ್ಬೋದಾ?
ಒಂಥರ ಹಂಗೆ ಅನ್ಬೋದು. ವೃದ್ಧಾಶ್ರಮ ಅಂತ ಹೇಳೋದೇ ತಪ್ಪು, ಯಾಕೆಂದ್ರೆ ಹಾಗೆ ಪಿಕ್ಚರ್ಗಳೆಲ್ಲ ನಿಮಗೆ ವೃದ್ಧಾಶ್ರಮ ಅಂದ್ರೆ ಅಯ್ಯೋ ತಂದೆ ತಾಯಿ ಮಕ್ಕಳ ಜೊತೆ ಚೆನ್ನಾಗಿಲ್ಲ. ನಮ್ಮ ತಂದೆ ತಾಯಿ ಮಕ್ಕಳು ತುಂಬಾನೇ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದ್ದಾರೆ. ಯಾಕಂದ್ರೆ ಸುಮಾರು ಜನ 2 ದಿವಸ ವಾಪಸ್ ಅವ್ರ ಮಕ್ಕಳ ಮನೆಗೆ ಹೋಗ್ತಾರೆ, 5 ದಿವಸ ಬಂದು ನಮ್ಮ ಜೊತೆ ಇರ್ತಾರೆ. ಓಕೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಬೇರೆ ಬೇರೆ ಥರ ಕಸ್ಟಮರ್ ಇದ್ದಾರೆ. ಬಟ್ ಎಲ್ಲರೂ ಹೈಲಿ ಎಜುಕೇಟೆಡು, ತುಂಬಾ ಸಕ್ಸಸ್ಫುಲ್ ಅವ್ರ ಕೆರಿಯರಲ್ಲಿ. ಈಗ ಅವ್ರಿಗೆ ಒಳ್ಳೆ ಕಂಪ್ನಿ ಬೇಕು, ಒಳ್ಳೆ ಮಜಾ ಬೇಕು. ಮನೇಲಿ ಏನು ಹೇಳ್ತಾ ಇದ್ದಾರೆ, ಹೆಂಗಸ ಅಂತ ಇದ್ದಾರೆ, ಅಪ್ಪ ನೀನು ರಿಟೈರ್ ಆದ್ಯಾ, ನಾನು ಇನ್ನೂ ಈ ಮೇಡು ಕೆಲಸದವರು ಅವರು ಇವರು ಈ ತಲೆನೋವು ನನಗೆ ಬೇಡ, ನಾನು ಮಜಾ ಮಾಡಬೇಕು, ನನಗೂ ಇದೊಂದು ಆಸೆ ಇದೆ, ನಾನು ಹೋಗ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಹೇಳ್ಕೊಡ್ಬೇಕು, ನಾನು ಹೋಗಿ ಒಂದು ಬೆಟ್ಟ ಹತ್ತಬೇಕು, ನಾನು ಈ 10 ಜಾಗ ಇನ್ನೂ ಟ್ರಾವೆಲ್ ಮಾಡಬೇಕು, ನಾನು ಮನೆ ನೋಡ್ಕೊಳಕ್ಕೆ ರೆಡಿ ಇಲ್ಲ. ಓಕೆ. ಸೊ ಇವಾಗ ಹಿಂಗೆ ಅಂದರೆ ಎಲ್ಲರಿಗೂ ಅವ್ರದ್ದೇನು ಇಷ್ಟನೋ ಮಾಡೋ ಅವಕಾಶ. ಆಮೇಲೆ ನೀವು ಮನೇಲಿ 20 ಜನ ಇಟ್ಕೊಂಡ್ರೆ ನಿಮಗೆ ಅದರಿಂದ ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಸಿಗ್ತಾ ಇಲ್ಲ. ಕರೆಕ್ಟ್ ಅಲ್ಲ? ಈಗ ನೀವೇನೇ ಒಂದು ದೊಡ್ಡ ಬಂಗ್ಲೆ 10,000 ಸ್ಕ್ವೇರ್ ಫೀಟ್ ಅರಮನೆ, ನೀವು ಅರಮನೇಲಿ ಇದ್ದು ಒಂದು 100 ಜನ ಇಟ್ಕೊಂಡ್ರೆ ನೀವೇನು ಮಾತಾಡ್ತೀರಾ 100 ಜನದ ಜೊತೆ? ನಿಮ್ಗೆ ಯಾವತ್ತಾನ ಅನ್ಸುತ್ತಾ ಏನಾನು ವ್ಯಾಲ್ಯೂ ಇದೆ ಆ ಕಾನ್ವರ್ಸೇಷನ್? ಇಲ್ಲ. ನಮಗೇನು ಬೇಕು, ನಮಗೆ ನಮ್ಮ ಥರ ಜನ ಬೇಕು, ನಮ್ಗೆ ಆ ಊರು ಕಟ್ಟೇ ಬೇಕು. ಕಟ್ಟೆಯಲ್ಲಿ ಕೂತ್ಕೊಂಡ್ರೆ 10 ಜನ ನಮಗೆ ವ್ಯಾಲ್ಯೂ ಕೊಡ್ತಾರೆ, ಆ ಥರ ವಾತಾವರಣದಲ್ಲಿ ಇರಬೇಕು. ಅದನ್ನು ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಇಲ್ಲಿ ಹೇಗೆ ಬರ್ತಾರೆ ಸೀನಿಯರ್ ಸಿಟಿಸನ್ಸ್? ಫಾರ್ ಎಕ್ಸಾಂಪಲ್ ಈ ಥರದೊಂದು ಸೀನಿಯರ್ ಲಿವಿಂಗ್ ಇದೆ, ಅಲ್ಲಿಗೆ ಒಬ್ಬ 60 ವರ್ಷ ದಾಟಿದವ್ರು ನಿಮ್ಮ ಹತ್ರ ಬಂದರೆ ಅವ್ರು ಹೇಗೆ ಅಲ್ಲಿ ಒಂದು ಮನೇನೆ ತೊಗೊಂಡು ಬರಬೇಕಾ, ಅಥವಾ ಅವರು ಯಾವ ಥರ ಅದು ವರ್ಕ್ ಆಗುತ್ತೆ? ಸೊ ಅದು ಹೆಂಗೆ ಅಂದರೆ ಒಂದು ಅಪಾರ್ಟ್ಮೆಂಟ್ ಥರ, ಅದು ನೀವು ಕೊಂಡ್ಕೊಬೋದು. ಅಪಾರ್ಟ್ಮೆಂಟ್ ಥರ ಬೆಲೆಗಳಿರುತ್ತೆ, 1 ಕೋಟಿ ಏನೋ ಒಂದು ಆ ಥರ ಒಂದು ಬೆಲೆ ಇರುತ್ತೆ. ಅದು ಒಂದು ಆಸ್ತಿ ಥರ ವರ್ಕ್ ಆಗುತ್ತೆ. ಓಕೆ. ಅಂದರೆ ಅದನ್ನು ನೀವು ಮತ್ತೆ ಮಾರ್ಬೋದು, ರೆಂಟ್ ಮಾಡ್ಬೋದು, ಏನು ಬೇಕಾದ್ರೆ ಯಾರು ಬೇಕಾದ್ರೆ ತೊಗೊಬೋದು. ಯಾರು ಆಕ್ಯುಪೈ ಮಾಡ್ತಾರೋ 55 ವರ್ಷದ ಮೇಲೆ ಇರಬೇಕು, ಅಷ್ಟೇ ನಮ್ಮ ರೂಲು. ಓಕೆ. ಆ್ಯಂಡ್ ಮನೆ ಕೊಂಡ್ಕೊಂಡ್ಮೇಲೆ ಇಲ್ಲೆಲ್ಲ ನಾವು ವೇರಿಯಸ್ ಸರ್ವಿಸ್ ಥರ ಕೊಡ್ತೀವಿ ಎಲ್ಲ ಒಳಗೆ. ಅಂದರೆ ಒಂದು ಹೆಲ್ತ್ ಕ್ಲಿನಿಕ್ ಇರುತ್ತೆ, ಊಟ ತಿಂಡಿಗೆ ಒಳ್ಳೆ ರೆಸ್ಟೋರೆಂಟ್ ಇರುತ್ತೆ, ಒಂದು ಕನ್ಸಿಯಾಜ್ ಡೆಸ್ಕ್ ಇರುತ್ತೆ, ಒಂದು ಇವೆಂಟ್ಸ್ ಟೀಮ್ ಇರುತ್ತೆ. ಈ ಇವೆಂಟ್ಸ್ ಟೀಮ್ ಏನು ಕೆಲಸ ಅಂದರೆ ದಿನ ಎಲ್ಲ ಜನನ ಕೂಡ ಹಾಕೋದು, ಏನೋ ಒಂದು ಮಾಡಿ ಇವೆಂಟ್ಸ್ ಥರ ಮಾಡಿದ್ರೆ ಜನ ಮನೆ ಆಚೆ ಇರ್ತಾರೆ. ಮನೆ ಒಳಗಿದ್ರೆ ಐಸೋಲೇಷನ್ ಲೋನ್ಲಿನೆಸ್ ಜಾಸ್ತಿ ಆಗುತ್ತೆ, ಮನೆ ಆಚೆ ಇದ್ದರೆ ಇನ್ನೂ ಜಾಸ್ತಿ ವರ್ಷ ಬದುಕ್ಬೋದು. ಸಿಂಪಲ್ ಥಿಂಗ್ಸ್. ಆಮೇಲೆ ಎಲ್ಲ ಅಟ್ ಅ ಟಚ್ ಆಫ್ ಅ ಬಟನ್, ಒಂಥರ ಕನ್ವೀನಿಯೆಂಟ್ ಲೈಫ್ ಸ್ಟೈಲ್. ನೀವು ಅಂದ್ಕೊಳ್ಳಿ, ನಾವು ಒಂದು ಅರ್ಧ 4 ಸ್ಟಾರ್ ಹೋಟೆಲ್ ಥರ, ಒಂದು 20% ಮೆಡಿಕಲ್ ಸೆಂಟರ್ ಥರ, ಹಾಸ್ಪಿಟಲ್ ಥರ, ಇನ್ನೊಂದು 30% ಒಂದು ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿ ಥರ, ಇವೆಲ್ಲ ಮಿಕ್ಸ್ ಮಾಡಿದ್ರೆ ನಿಮಗೆ ಸೀನಿಯರ್ ಲಿವಿಂಗ್ ಅಂತ ಆಚೆ ಬರುತ್ತೆ. ಓಕೆ. ಓಕೆ. ಒಂದು ಮನೇಲಿ ಎಷ್ಟು ಜನ ಇರ್ಬೋದು, ಎಷ್ಟು ಹಿರಿಯ ನಾಗರಿಕರು ಇರ್ಬೋದು? ಸೊ ಇದು 2 ಬೆಡ್ರೂಮ್ 3 ಬೆಡ್ರೂಮ್ ಮನೆ. ಸೊ ನೀವು ಇವಾಗ ಒಂದು ಬಿಲ್ಡರಿಂದ ಮನೆ ತೊಗೊಂಡ್ರೆ ಮನೆ ಆ ಥರನೇ ಇರುತ್ತೆ, ದೊಡ್ಡದಾಗಿ ಚೆನ್ನಾಗಿ ಸ್ಪೇಷಿಯಸ್ ಆಗಿರುತ್ತೆ. ನಾರ್ಮಲ್ ಇಬ್ಬರೇ ಇರ್ತಾರೆ. ಏಕೆಂದರೆ ಹೆಂಗೆ ನಾನು ಏನಾಗುತ್ತೆ ನೋಡಿದ್ದೀನಿ ಅಂದರೆ, ಒಂದು ಬೆಡ್ರೂಮಲ್ಲಿ ಇವರೇ ಇರ್ತಾರೆ ನಮ್ಮ ಕಸ್ಟಮರ್ಸೇನೆ, ಇನ್ನೊಂದು ಬೆಡ್ರೂಮು ಅವ್ರು ಹಾಬಿಗೆ ಇಟ್ಕೊಂಡಿರ್ತಾರೆ, ಏನೋ ಒಂದು ಮಾಡ್ತಾನೆ ಇರ್ತಾರೆ ಇವರೆಲ್ಲ. ಇನ್ನೊಂದಿಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದರೆ ಇರಲಿ ಜಾಗ ಇರೋಕ್ಕೆ ಅಂತ ಇಟ್ಕೊತಾರೆ. ಸೊ ನಮ್ಮದು ಮೋಸ್ಟ್ ಪಾಪ್ಯುಲರ್ ಇಸ್ 3 ಬೆಡ್ರೂಮ್. ಓಕೆ. 3 ಬೆಡ್ರೂಮ್ ಮನೆ ಎಲ್ಲದಕ್ಕಿಂತ ಫಾಸ್ಟಾಗಿ ಹೋಗುತ್ತೆ. ನನಗೂ ಸರ್ಪ್ರೈಸ್ ಆಯಿತು ನಾವು ಶುರು ಮಾಡಿದಾಗ. ನಾನು ಅಂದ್ಕೊಂಡೆ ಇಲ್ಲ 1 ಬೆಡ್ರೂಮು 2 ಬೆಡ್ರೂಮಿಗೆ ಡಿಮಾಂಡ್ ಇರುತ್ತೆ ಅಂತ. ಬಟ್ ಎಲ್ಲರಿಗೂ ಜಾಸ್ತಿ ಜಾಗ ಬೇಕು. ಇನ್ನೊಂದೇನು ಅಂದರೆ, ಇವರೆಲ್ಲ ಹಳೇ ಏರಿಯಾಗಳಲ್ಲಿ ದೊಡ್ಡ ಮನೆಯಿಂದ ಬಂದವರು, ಜಯನಗರ, JP ನಗರ, ಮಲ್ಲೇಶ್ವರಮ್ಮು, ರಾಜಾಜಿನಗರ ಇಂಥ ಏರಿಯಲ್ಲಿ ಬಂದು ಅವ್ರಿಗೆಲ್ಲ 5,000 ಸ್ಕ್ವೇರ್ ಫೀಟ್ ಮನೇಲಿ ಅಭ್ಯಾಸ. ಸೊ ಅವ್ರಿಗೆ ಆ ಜಾಗನೂ ಬೇಕು. ಆ್ಯಂಡ್ ಅವ್ರ ಮನೆ ಸೈಜಿಗೆ ಬರ್ತಾ ಇಲ್ಲ, ಯಾರಿದ್ದಾರೆ ನನ್ನ ಜೊತೆ ಇರೋಕ್ಕೆ ಅನ್ನೋದಕ್ಕೋಸ್ಕರ ಬರ್ತಾ ಇದ್ದಾರೆ. ನಮಗೂ ವಯಸ್ಸಾಗ್ತಾ ನಮ್ಮ ಫ್ರೆಂಡ್ಸ್ನ ನಾವು ಜಾಸ್ತಿ ವ್ಯಾಲ್ಯೂ ಮಾಡ್ತೀವಲ್ಲ. ಇಲ್ದರೆ ನಮ್ಮ ಕಾಲೀಗ್ಸ್ ಇರ್ತಾರೆ, ಬಟ್ ಕಾಲೀಗ್ಸ್ ಚೇಂಜ್ ಆಗ್ತಾ ಇರ್ತಾರೆ, ಬಟ್ ಫ್ರೆಂಡ್ಸ್ ಪರ್ಮನೆಂಟ್ ಆಗಿರ್ತಾರೆ. ಅಲ್ಲಿ ಹಿರಿಯ ನಾಗರಿಕರಿಗೋಸ್ಕರ ಮಾಡಿರೋ ಕೆಲವೊಂದು ಸೌಲಭ್ಯಗಳನ್ನ ಹೇಳ್ಬೋದಾ? ನಿಮ್ಮ ಮನೆಗಳಲ್ಲಿ ಏನೆಲ್ಲ ಇರುತ್ತೆ ವಿದಿನ್ ದ ಹೌಸ್? ಸೊ ಈಗ ಈ ಮನೆ ಕೆಲಸ ಏನು, ಈಗ ಒಂದು ರೆಗ್ಯುಲರ್ ಬಿಲ್ಡರ್ ಅಪಾರ್ಟ್ಮೆಂಟು ನಮ್ಮ ಪ್ರೈಮರಿ ಸೀನಿಯರ್ ಲಿವಿಂಗ್ ಹೋಮಲ್ಲಿ ಫಿಸಿಕಲಿ ಏನು ಡಿಫ್ರೆಂಟ್ ಇದೆ. ಒಂದು ಮನೆ ಒಳಗಿದ್ದ ಮೇಲೆ ಇಲ್ದರೆ ಆ ಪ್ರಾಜೆಕ್ಟ್ಲಿ ಇದ್ದಾಗ ಬೀಳೋ ಚಾನ್ಸ್ ಕಮ್ಮಿ ಮಾಡಬೇಕು. ಓಕೆ. ನೀವು ಹೇಳಿ ಕಿರಣ್, ಫಸ್ಟ್ ಬಿಗ್ಗೆಸ್ಟ್ ರೀಸನ್ ಫಾರ್ ವಯಸ್ಸಾದವರು ಬೇಗ ಏನಕ್ಕೆ ಸಾಯ್ತಾರೆ ಅಂತ, ಫಸ್ಟ್ ಲೋನ್ಲಿನೆಸ್. ರಿಸರ್ಚ್, ಲೋನ್ಲಿ ಪೀಪಲ್ ಗೆಟ್ ಡಿಸೀಸಿಂದ ಸಾಯ್ತಾರೆ. ಬಟ್ ನಾವೇನು ಬರಿತೀವಿ ಅಂದರೆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಅಂತ ಬರಿತೀವಿ ಡೆತ್ ಸರ್ಟಿಫಿಕೇಟಲ್ಲಿ. ಬಟ್ ಆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಏನಕ್ಕಾಯ್ತು ಅಂತ ಇಫ್ ಯು ಗೋ ಬ್ಯಾಕ್, ಇಟ್ ಇಸ್ ಲೋನ್ಲಿನೆಸ್. ಇದು ಎಲ್ಲದಕ್ಕಿಂತ ದೊಡ್ಡ ಡಿಸೀಸ್, ಎಲ್ಲದಕ್ಕಿಂತ ದೊಡ್ಡದು. ಅದು ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರಿತಾ ಇಲ್ಲ ಜನ. ಒಂಟಿತನ ಕರೆಕ್ಟ್, ಒಂಟಿತನ ಇಸ್ ಬೆಟರ್. ಎರಡನೇದು ಬಂದ್ಬಿಟ್ಟು ಬೀಳೋದು. ಸೊ ಏನಾಗುತ್ತೆ ಅಂದರೆ, ಯಾರೋ ಒಬ್ರು ಬಿದ್ದಾಗ ನೀವೇ ಕೇಳಿರ್ಬೋದು, ನಿಮ್ಮ
ಫ್ಯಾಮಿಲಿಲಿ ನಿಮ್ಮ ಫ್ರೆಂಡ್ಸಲ್ಲಿ, ಅಯ್ಯೋ ಬಾತ್ರೂಮಲ್ಲಿ ಬಿದ್ದೋಗ್ಬಿಟ್ರಪ್ಪ, ಆಮೇಲೆ ಈ ಸರ್ಜರಿ ಆಯಿತು, ಆ ಸರ್ಜರಿ ಆಯಿತು, 5-6 ವರ್ಷ ಒದ್ದಾಡ್ದು ಆಮೇಲೆ ತೀರೋಗ್ಬಿಟ್ರು. ಈ ಬೀಳೋದು ಮೋಸ್ಟ್ ಡೇಂಜರಸ್ ಆ್ಯಂಡ್ ವರ್ಸ್ಟ್ ಥಿಂಗು. ಆ್ಯಂಡ್ ನಮ್ಗಳಿಗೆ ಅಂದರೆ ವಯಸ್ಸಾದವ್ರಿಗೇನೆ, ಮಕ್ಕಳಿಗೆ ಬೀಳೋರ್ಗು ನಮ್ಗೇನು ಅನಿಸುತ್ತೆ, ನಮ್ಮ ತಂದೆ ತಾಯಿಗಾಗಲ್ಲ, ಇನ್ಯಾರಿಗೂ ಆಗ್ಬೋದು. ಬೀಳೋ ದಿವಸದವರೆಗೂ ಯಾರು ಬೇಕಾದ್ರೂ ಬೀಳ್ಬೋದು, ಎಷ್ಟು ಗಟ್ಟಿಮುಟ್ಟಿಯಾಗಿದ್ರು. ಸೊ ಈ ಮನೆ ನಾವೇನು ಕಟ್ತೀವಿ, ಫಸ್ಟ್ ಅದ್ರ ಕೆಲಸ ಬೀಳೋ ಚಾನ್ಸ್ ಕಮ್ಮಿ ಮಾಡಬೇಕು. ಹೆಂಗೆ ಕಮ್ಮಿ ಮಾಡೋದು? ಈಗ ನೀವು ನಮ್ಮ ಮೇನ್ ಡೋರ್ ನೋಡಿದ್ರೆ ನಾವು ಹೊಸ್ಲಿಡಲ್ಲ. ಆಮೇಲೆ ಆ ಬಾಲ್ಕನಿಯಿಂದ ಲಿವಿಂಗ್ ರೂಮ್, ಡೈನಿಂಗ್ ರೂಮ್ಗೆ ಹೋದರೆ ಆ ಫ್ರೆಂಚ್ ವಿಂಡೋ ಫ್ರೇಮ್ ಇರುತ್ತಲ್ಲ, ಫ್ರೇಮ್ ನೆಲದಿಂದ ಆಚೆ ಇರುತ್ತೆ ನೋಡಿ, ನಾವು ಅದನ್ನು ಫ್ಲಶ್ ಮಾಡ್ತೀವಿ. ಸೊ ಟ್ರಿಪ್ ಆಗೋ ಚಾನ್ಸ್ ಇರಲ್ಲ. ನಮ್ಮ ಕಿಚನ್ ಕ್ಯಾಬಿನೆಟ್ ನೋಡಿದ್ರೆ ನಮ್ಮ ಹಾರ್ಡ್ವೇರ್ ಎಲ್ಲ ಕೆಳಗೆ ಬರುತ್ತೆ. ಸೊ ನೀವು ನಿಮ್ಮ ಟೋಸ್ ಮೇಲೆ ನಿಂತ್ಕೊಂಡು ಏನು ಎತ್ಕೊಬೇಕಾಗಿಲ್ಲ. ವಾರ್ಡ್ರೋಬಲ್ಲೂ ಆ ಥರ ಹಾರ್ಡ್ವೇರ್ ಕೊಡ್ತೀವಿ. ನಮ್ಮ ಗೋಡೆಗಳಲ್ಲಿ ರೌಂಡೆಡ್ ಎಡ್ಜಸ್ ಕೊಡ್ತೀವಿ. ಬಾತ್ರೂಮಲ್ಲಿ ಸೇಫ್ ಡಿವೈಸಸ್ ಕೊಡ್ತೀವಿ. ಆಮೇಲೆ ಲೈಟ್ ಸೆನ್ಸರ್ಸ್ ಹಾಕ್ತೀವಿ. ನೀವು ಹಾಸಿಗೆಯಿಂದ ಇಳಿದ ತಕ್ಷಣ ಬಾತ್ರೂಮ್ ಲೈಟ್ ಆನ್ ಆಗುತ್ತೆ. ಯಾಕೆಂದರೆ 70% ಫಾಲ್ಸ್ ರಾತ್ರಿ ಆಗೋದು ಕತ್ಲಲ್ಲಿ. ಈಗ ಎದ್ಬಿಟ್ಟು ನಾವು ಸ್ವಿಚ್ಗೆ ಹಿಂಗೆ ಹುಡ್ಕಾಡೋದು. ಸೊ ನೀವು ಸ್ವಿಚ್ ಹುಡ್ಕಾಡ್ಬೇಕಲ್ಲ, ಕಾಲು ಕೆಳಗಿಟ್ಟ ತಕ್ಷಣ ಒಂದು ಬಾತ್ರೂಮ್ ಲೈಟ್ ಆನ್ ಆಗುತ್ತೆ ಸೆನ್ಸರಿಂದ. ಆಮೇಲೆ ಎಮರ್ಜೆನ್ಸಿ ಇದ್ದರೆ ಒಂದು ಬಟನ್ ಕೊಡ್ತೀವಿ. ಆಟೋಮ್ಯಾಟಿಕ್ ಫಾಲ್ಸ್ ಸೆನ್ಸರ್ಸ್ ಹಾಕಿದ್ದೀವಿ ಎಲ್ಲ ಕಡೆ. ನೀವು ಬಟನ್ ಒತ್ತದೇ ಇದ್ರೂ ಏನೋ ಒಂದು ಕಾರಣಕ್ಕೆ ನೀವು ಬಿದ್ದರೆ 7 ನಿಮಿಷದೊಳಗೆ ನಿಮ್ಮ ಮುಂದೆ ಇರ್ತೀವಿ. ಅದಕ್ಕೂ ಒಂದು ಪ್ರೋಟೋಕಾಲ್ ಇದೆ. ಸೊ ಈ ಮನೆ ಸೇಫಾಗಿ ಡಿಸೈನ್ ಮಾಡ್ತೀವಿ. ಈಗ ಗೋಡೆ ಎಲ್ಲ ರೌಂಡ್ ಎಡ್ಜ್ ಇರುತ್ತೆ, ಸೊ ಎಲ್ಲೂ ಶಾರ್ಪ್ ಎಡ್ಜ್ ಇರಲ್ಲ. ನಾವೇ ಫರ್ನಿಚರ್ ಕೊಟ್ಟಾಗ್ಲೂ, ಈಗ ಫಾರ್ ಎಕ್ಸಾಂಪಲ್ ನೀವು ಇದನ್ನ ನೋಡಿ, ಇದು ಸ್ವಲ್ಪ ಹಾರ್ಡ್ ಆಗಿದೆ. ಸೊ ನಮ್ಮ ಪ್ರಾಜೆಕ್ಟಿಗೆ ಬಂದರೆ ಇದೂ ಕ್ಲಾತಲ್ಲಿರುತ್ತೆ, ಇದು ಬಟ್ಟೆಯಲ್ಲಿ ಮಾಡಿರ್ತೀವಿ, ಇದರೊಳಗೆ ಸ್ಪಂಜ್ ಇರುತ್ತೆ. ಸೊ ಏನೋ ಒಂದು ಕಾರಣಕ್ಕೆ ಬಿದ್ರೂ ಎಲ್ಲೂ ಗಟ್ಟಿ ಸರ್ಫೇಸ್ ಮೇಲೆ ಹೊಡ್ಕೊಳ್ಳಲ್ಲ. ಸೊ ಆ ಥರ ವಿ ಟೇಕ್ ಕೇರ್ ಇನ್ ದ ಹೌಸ್. ಎರಡನೇದು, ನಾವು ಕಾಮನ್ ಏರನ್ನು ಹಿಂಗೆ ಮಾಡ್ತೀವಿ ಅಂದರೆ, ಆದಷ್ಟು ಜನ ಮನೆ ಆಚೆ ಇರಬೇಕು. ನಮ್ಮ ಕೆಲಸ ಜನನ ಮನೇಲಿ ಇಡೋದಲ್ಲ, ಜನನ ಮನೆ ಆಚೆ ಇಡೋದು. ಹಿಂಗೆ ಮಾಡೋದು. ಸೊ ಈಗ ಒಂದು ರೆಸ್ಟೋರೆಂಟ್ ಮಾಡಿದ್ರೆ ಒಂದು ಕೊನೆಯಲ್ಲಿ ಇಡಬೇಕು. ಆ ರೆಸ್ಟೋರೆಂಟ್ಗೆ ಹೋಗೋದಕ್ಕೆ ಒಂದು 10 ಜಾಗ ದಾಟಬೇಕು. ಬಿಲಿಯರ್ಡ್ಸ್ ದಾಟಬೇಕು, ಕಾರ್ಡ್ಸ್ ರೂಮ್ ದಾಟಬೇಕು, ಮಲ್ಟಿಪರ್ಪಸ್ ಹಾಲ್ ದಾಟಬೇಕು, ಇನ್ನೇನೋ ಒಂದು ದಾಟಬೇಕು. ಸೊ ದಟ್ ನೀವು ನೋಡಿ ನಡ್ಕೊಂಡು ಹೋಗು, ಅಲ್ಲಿದ್ದಾನಪ್ಪ ನನ್ನ ಫ್ರೆಂಡ್ ಕಾರ್ತಿಕು, ಇಲ್ಲಿದ್ದಾನಪ್ಪ ಇನ್ನೊಬ್ಬರು, ಸರಿ ನಾನು ರಾವ್ ಜೊತೆ ಹೋಗ್ತೀನಿ, ಇಲ್ಲಿ ಶೆಟ್ಟಿ ಇದ್ದಾರೆ ಅವ್ರ ಜೊತೆ ಹೋಗ್ತೀನಿ. ಸೊ ಆ ಥರ ಡಿಸೈನ್ನ ನಾವು ಹೆಂಗೆ ಮಾಡಬೇಕು ಅಂದರೆ, ಜನ ಆಚೆ ಇರಬೇಕು. ಕಾಮನ್ ಏರಿಯಾ ಇನ್ನೂ ದೊಡ್ಡದಾಗಿರಬೇಕು. ಹರಟೆ ಹೊಡಿಯೋಕ್ಕೆ ಬೇರೆ ಬೇರೆ ಥರ ಕಟ್ಟೆಗಳಿರಬೇಕು. ಸೊ ಅಲ್ಲಿ ಇಲ್ಲಿ ಒಂದಿಷ್ಟು ಸೋಫಾ ಸೆಟ್ಗಳು, ಕೂತ್ಕೊಂಡು ಹರಟೆ ಹೊಡಿರಿ ಅಷ್ಟೇ, ಏನು ಬೇಕಾದ್ರೆ ಮಾತಾಡಿ. ಮನೇಲಿ ದಯವಿಟ್ಟು ರೀಲ್ ನೋಡ್ಕೊಂಡು TV ನೋಡ್ಕೊಂಡು ಒಬ್ಬರೇ ಇರಬೇಡಿ. ಸೊ ದಟ್ಸ್ ಫಿಸಿಕಲಿ ಆ ಮನೆ, ದಿಸ್ ಇಸ್ ಹೌ ಸೇ ಅ ಪ್ರೈಮಸ್ ಹೋಮ್ ಈಸ್ ಡಿಫ್ರೆಂಟ್. ಊಟ ತಿಂಡಿ ವಿಚಾರದಲ್ಲಿ ಊಟ ತಿಂಡಿ ಬಹಳನೇ ಮುಖ್ಯ. ಈಗ ಯಾಕಂದ್ರೆ ಅಲ್ಲಿ ಬಂದಿರೋರಲ್ಲೂ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿಯ ಊಟದ ಇಂಟ್ರೆಸ್ಟ್ ಇರ್ಬೋದು. ಹೌದಪ್ಪ, ವೆಜ್ ಬೇಕು, ನಾನ್ ವೆಜ್. ಕರ್ನಾಟಕದಲ್ಲೇನೆ ಮಂಗಳೂರು ಬೆಂಗಳೂರಿಗೆ ಅದೇ ಸಾರು ಸಿಗಲ್ವಲ್ಲ. ಸೊ ಊಟ ಬಗ್ಗೆ ಹೆಂಗೆ ಮಾಡ್ತೀವಿ ಅಂದರೆ, ಈಗ ನಾವುಗಳೇ ನಮ್ಮ ಮನೇಲಿ ಅಡುಗೆ ಮಾಡಿದ್ರೆ 2-4 ಜನಕ್ಕೂ ಅಡುಗೆ ಮಾಡ್ತೀವಿ. 2-4 ಜನಕ್ಕೆ ಅಡುಗೆ ಮಾಡೋದ್ರಲ್ಲಿ ನಿಮ್ಗೆ ಹೆಂಗೆ ಒಂದು ಫುಲ್ ಮೀಲ್ ಸಿಗುತ್ತೆ? ಚಾನ್ಸೇ ಇಲ್ಲ. ಓಕೆಪ್ಪ, ನನಗೆ ಅನ್ನ ಸಾರು ಪಲ್ಯ, ಇಲ್ಲದಿದ್ರೆ ಅನ್ನ ಸಾರು, ಇಲ್ಲದ್ರೆ ಸರಿ ಚಪಾತಿ ಪಲ್ಯ. ಸೊ ಒಂದು ಕಾರ್ಬು, ಇನ್ನೊಂದು ಕಾರ್ಬು, ಇಲ್ಲದ್ರೆ ಸ್ವಲ್ಪ ವೆಜಿಟೇಬಲ್ಲು, ಮಿಕ್ಸ್ಡ್ ಬ್ಯಾಲೆನ್ಸ್ ಡಯಟ್ ಇಂಪಾಸಿಬಲ್ ಇಬ್ಬರಿಗೆ ಅಡುಗೆ ಮಾಡಿದಾಗ. ಬಟ್ ಒಂದು ಬುಫೆ ಇದ್ಬಿಟ್ಟು ಒಂದು 300 ಜನ ಒಂದು ಪ್ರಾಜೆಕ್ಟಲ್ಲಿ ಇದ್ದರೆ ಬ್ಯಾಲೆನ್ಸ್ ಮೀಲ್ ಆಗೇ ಆಗುತ್ತೆ. ಯಾಕಂದರೆ ನಾವು ಪಲ್ಸಸ್ ಕೊಡ್ತೀವಿ, ನಾವು ಪ್ರೋಟೀನ್ ಕೊಡ್ತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ತೀವಿ, ಪ್ಲಸ್ ಇದೆಲ್ಲ ಕಂಫರ್ಟ್ ಊಟ ಇದ್ದೇ ಇರುತ್ತೆ. ಸೊ ನೀವೆಲ್ಲ ಒಂದು ಸ್ಮಾಲ್ ಪೋರ್ಷನ್ಸಲ್ಲಿ ತೊಗೊಂಡಾಗ ಯು ಗೆಟ್ ಅ ಮೋರ್ ಬ್ಯಾಲೆನ್ಸ್ಡ್ ಮೀಲ್. ಫ್ರೂಟ್ಸ್ ಇರುತ್ತೆ. ಈಗ ನೀವು ನಿಮ್ಮ ಮನೇಲಿ ಫ್ರೂಟ್ ತಿಂದರೆ, ಓಕೆಪ್ಪ ಇವತ್ತೊಂದು ಆ್ಯಪಲ್ ತಿಂತೀನಿ ಅಂತೀರಾ. ಇಲ್ಲ ನಾನು 2 ಪೀಸ್ ಆ್ಯಪಲ್ಲು, 2 ಪೀಸ್ ಪಪ್ಪಾಯ, ಇಷ್ಟು ಪೊಮಗ್ರನೇಟ್, ಇಷ್ಟು ಕಿವಿ ಅಂತ ಆಗಲ್ಲ, ಚಾನ್ಸೇ ಇಲ್ಲ. ಬಟ್ ನಾನು ಅದನ್ನು ಮಾಡ್ಬೋದು. ಸೊ ಆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಸಿಗುತ್ತೆ. ಇನ್ನೊಂದು ನಾವು ಹಿಂಗೆ ಮಾಡ್ತೀವಿ ಅಂದರೆ, ನಾನು ಎಲ್ಲ ಡಿಶ್ಗಳನ್ನೂ 3 ಥರ ಮಾಡ್ತೀನಿ. 3 ಬೇರೆ ಡಿಶ್ ಮಾಡೋದು ಬದಲು ಸುಮ್ಮನೆ ಈಗ ಒಂದು ಅನ್ನ ಅಂತ ಇಟ್ಕೊಳ್ಳಿ. ಅನ್ನದಲ್ಲಿ ಗಂಜಿ ಅನ್ನ ಇರುತ್ತೆ, ಬ್ರೌನ್ ರೈಸ್ ಇರುತ್ತೆ, ವೈಟ್ ರೈಸ್ ಇರುತ್ತೆ, ಸೆಮಿ ಬಾಯ್ಲ್ಡ್ ರೈಸ್ ಇರುತ್ತೆ. ಸೊ ಸಿಮಿಲರ್ಲಿ ನೀವು ನಾನು ಒಂದು ನೆಕ್ಸ್ಟ್ ದಾಲ್ ಅಂತ ಇಟ್ಕೊಂಡ್ರು, ದಾಲಲ್ಲೂ ಅಷ್ಟೇ ಒಂದು ಆನಿಯನ್ ಗಾರ್ಲಿಕ್ ಇಲ್ದಿರೋ ದಾಲು, ಒಂದು ಕಮ್ಮಿ ಸ್ಪೈಸಸ್ ಇರೋದು, ಒಂದು ನಾರ್ಮಲ್. ಸೊ ಯಾರಿಗೆ ನನ್ನ ಕೆಲಸ ಏನು ಅಂದರೆ ಜನನ ಮನೆಯಿಂದ ಆಚೆ ಕರೋದು. ನೀವು ಅದೇ ಬ್ಲೂ ಝೋನ್ ಪ್ರಿನ್ಸಿಪಲ್ಸ್ಗೆ ಹೋದರೆ ಅಲ್ಲಿ ಇದು ಒಂದು ವರ್ಡ್ ಇದೆ, ಮೋಯಿ ಅಂತ. ಮೋಯಿ ಅಂದರೆ ಗ್ರೂಪ್ ಆಫ್ ಫ್ರೆಂಡ್ಸ್ ಈಟಿಂಗ್ ಟುಗೆದರ್. ಇದೆಲ್ಲ ನಮ್ಮ ತಾತನ ಕಾಲದಲ್ಲಿ ಮಾಡೋರು. ಯಾಕೆಂದರೆ ಎಲ್ಲ ಜಾಯಿಂಟ್ ಫ್ಯಾಮಿಲೀಸಲ್ಲಿ ಇರೋರು, ಜಾಯಿಂಟ್ ಫ್ಯಾಮಿಲಿಲಿ ಎಲ್ಲ ಕುತ್ಕೊಂಡು ಒಟ್ಟಿಗೆನೇ ತಿನ್ನೋರು. ಅದನ್ನು ವಾಪಸ್ ತರಬೇಕಷ್ಟೇ, ಜನನ ಒಟ್ಟಿಗೆ ಕುತ್ಕೊಂಡು ತಿನ್ನೋದು. ಸೊ ಈ ಮೋಯಿಯಲ್ಲಿ ತಿಂದಾಗ ಏನಾಗುತ್ತೆ ಅಂದರೆ, ನಾವು ಊಟ ಮಾಡೋದಕ್ಕೆ ಒಂದು 20 ನಿಮಿಷ 30 ನಿಮಿಷ ಆಗುತ್ತೆ. ನಾವು ಒಬ್ಬರೇ ತಿಂದಾಗ 5-10 ನಿಮಿಷದಲ್ಲಿ ತಿನ್ಬಿಡ್ತೀವಿ.
ಆ್ಯಂಡ್ ಬಯೋಲಾಜಿಕಲಿ ನಮ್ಮ ಬಾಡಿಗೆ ಫುಲ್ಲಾ ಇಲ್ವಾ ಅಂತ ಹೇಳೋದಕ್ಕೆ 20 ನಿಮಿಷ ಬೇಕು. ನೀವು 20 ನಿಮಿಷ ಮುಂಚೆ ನಿಮ್ಮ ಫುಡ್ ಮುಗಿಸಿದ್ರೆ ನಿಮ್ಮ ಬಾಡಿ ಕೂಡ ಗೊತ್ತಿಲ್ಲ ನಾನು ಫುಲ್ ಇದೀನ ಫುಲ್ ಇಲ್ವಾ ಅಂತ. ಓವರ್ ಈಟಿಂಗ್ ಆಗ್ಬೋದು, 100% ಓವರ್ ಈಟಿಂಗ್ ಆಗುತ್ತೆ. ಆ್ಯಂಡ್ ಗ್ಯಾಸು ಡೈಜೆಷನ್ ಇಶ್ಯೂಸ್ ಆಗುತ್ತೆ. ಸೊ ಈ ಗುಂಪಲ್ಲಿ ತಿಂದಾಗ ಕಾನ್ವರ್ಸೇಷನ್ ಆಗ್ತಾ ಇದೆ, ನಿಧಾನಕ್ಕೆ ತಿಂತೀರಾ, ನಿಮ್ಮ ಬಾಡಿ ಸಿಗ್ನಲ್ ಕೊಡ್ತಾ ಇದೆ. ಅದೇನಕ್ಕೆ ಇಂಪಾರ್ಟೆಂಟು, ನೆಕ್ಸ್ಟ್ ಪ್ರಿನ್ಸಿಪಲ್ಗೆ ಹೋಗ್ತೀವಿ. ಆ ಒಕಿನಾವಾಲೇನೆ ಇದು ಹರ ಹಚ್ಚಿ ಬೂ ಅಂತಿದೆ. ಅಂದರೆ ನೀವು ಬರೀ 80% ತಿನ್ನಬೇಕು, 20% ಖಾಲಿ ಇರಬೇಕು. ನಮ್ಮ ಆಯುರ್ವೇದಲ್ಲೂ ಇದೆ ಮಿತ ಆಹಾರ ಅಂತ. ಮಿತ ಆಹಾರ ಅಲ್ಲಿ ಅರ್ಧ ಸಾಲಿಡ್ಸು, 1/4 ಲಿಕ್ವಿಡು, 1/4 ಎಂಟಿ. ನೀವು 20 ನಿಮಿಷ ತಿಂದರೆ ನಿಮ್ಗೆ ಹೆಂಗೆ ಗೊತ್ತು ನೀವು ಫುಲ್ಲ ಇಲ್ವಾ ಅಂತ? ನಿಜ. ಸೊ ಈ ಊಟ ತಿಂಡಿ ಅನ್ನೋ ಒಂದು ಎಕ್ಸಸೈಸು ನಮ್ಮ ಜನಕ್ಕೆ ಗೊತ್ತಿಲ್ಲ ನಾವು ಏನಕ್ಕೆ ಈ ಥರ ಮಾಡ್ತೀವಿ ಅಂತ. ಬಟ್ ಇದು ನಮ್ಮ ರೀಸನ್. ಓಕೆ, ಒಂದು ನ್ಯೂಟ್ರಿಷನ್ ಸಿಗುತ್ತೆ, 2 ಗುಂಪಲ್ಲಿ ತಿಂತೀರಾ, 3ನೇದು ಕಮ್ಮಿ ತಿಂತೀರಾ ಗೊತ್ತಿಲ್ದಂಗೆ. ಅಟ್ಲೀಸ್ಟ್ ನಿಮ್ಮ ಮೈ ಗೊತ್ತಾಗ್ತದೆ ಫುಲ್ ಅಂತ ಅನ್ಸುತ್ತೆ. ಮನೇಲೆ ತಿಂದಿದ್ರೆ ಇನ್ನೂ ಜಾಸ್ತಿ ತಿಂತಿದ್ರೆ ನಾವು. ಆ್ಯಂಡ್ ಬ್ಯಾಲೆನ್ಸ್ ಮೀಲ್ ಏನು ಮಾಡಿದ್ರು ಸಿಗಲ್ಲ ಮನೇಲಿ, ಚಾನ್ಸೇ ಇಲ್ಲ. ಸೊ ಇದು ರೈಟ್ ನ್ಯೂಟ್ರಿಷನ್. ನಿಮಗೆ ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತೇವೆ. ಹೆಲ್ತೂ ಅಷ್ಟೇ. ಈಗ ಹೆಲ್ತಲ್ಲಿ ಈಗ ನಮ್ಮ ಕಮ್ಯುನಿಟೀಸಲ್ಲಿ ನಾವು ಹೆಂಗೆ ಮಾಡ್ತೀವಿ ಅಂದರೆ, ನಮಗೆ ಡೇಟಾ ಇದೆ. ಏನು, ಓಕೆ ಇವ್ರದ್ದೇನು ಬ್ಲಡ್ ಮಾರ್ಕರ್ಸು, ಡಯಾಬಿಟಿಸ್ ಹೆಂಗಿದೆ, ಹೈಪರ್ ಟೆನ್ಷನ್ ಹೆಂಗಿದೆ, ಏನು ಮೊದಲು ಸರ್ಜರೀಸ್ ಆಗಿತ್ತು, ಬೇರೆ ಏನೇನು ಅಂಡರ್ಲೈನ್ ಕಂಡೀಷನ್ಸ್ ಇದೆ. ಆಮೇಲೆ ನಾವು ಫಿಸಿಯೋಥೆರಪಿ ಟೆಸ್ಟ್ ಮಾಡ್ತೀವಿ. ಓಕೆ ಯಾವ ಕಾಲ ಮೇಲೆ ಎಷ್ಟು ವೇಟ್ ಆಗ್ತಾರೆ, ನೀ ಹೆಂಗಿದೆ, ಹಿಪ್ ಹೆಂಗಿದೆ, ಬ್ಯಾಕ್ ಹೆಂಗಿದೆ, ಏನು ಇಶ್ಯೂಸ್ ಇದೆ. ಆಮೇಲೆ ಸೈಕೋಸೋಷಿಯಲ್ ಟೆಸ್ಟ್ ಅಂತ ಮಾಡ್ತೀವಿ. ಓಕೆ ಎಬಿಲಿಟಿ ಟು ಮೇಕ್ ಫ್ರೆಂಡ್ಸ್, ಕಮ್ಯುನಿಟಿ ಹೆಲ್ತ್ ನೋಡ್ತೀವಿ. ಆಮೇಲೆ ಈ ಥರ ಇದೂ ನಮ್ಮ ರಿಂಗ್ ಏನೇ ಇದು ಮರ್ಜಿ ರಿಂಗ್, ಇದು ಈ ರಿಂಗಲ್ಲಿ ವಿ ಗೆಟ್ ಅ ಬಂಚ್ ಆಫ್ ಡೇಟಾ. ಓಕೆ, ಸೊ ಇದೆಲ್ಲಾನು ಆ್ಯಡ್ ಮಾಡಿ ವಿ ಹ್ಯಾವ್ ಎನ್ ಇಂಟರ್ನಲ್ ಹೆಲ್ತ್ ಸ್ಕೋರ್. ಬಿಕಾಸ್ ನಮ್ಮ ಕೆಲಸ ಏನು, ಐ ಹ್ಯಾವ್ ಟು ಫೈಂಡ್ ಅಂಡರ್ಲೈನ್ ಕಂಡೀಷನ್ಸ್ ಅರ್ಲಿ. ರೈಟ್. ಸೊ ಈ ಇನ್ಫಾರ್ಮೇಷನ್ ಜೊತೆ ಎಲ್ಲ ಓವರ್ಲೇ ಮಾಡಿ ನಮ್ಮ ಮೆಡಿಕಲ್ ಟೀಮ್ ನೋಡಿದಾಗ, ಓಕೆ ಇವ್ರಿಗೆ ಈ ಚಾನ್ಸ್ ಜಾಸ್ತಿ ಇದೆ ಅಂತ ನಾವು 3 ಕ್ಯಾಟಗರಿಲಿ ಮಾಡ್ಕೊತೀವಿ, ರೆಡ್, ಆಂಬರ್, ಗ್ರೀನ್ ಅಂತ. ಸೊ ಯಾರು ರೆಡ್ ಕ್ಯಾಟಗರಿಲಿ ಇದ್ರು ಜಾಸ್ತಿ ಕೇರ್ ಕೊಡ್ತೀವಿ, ದಿನ ಹೋಗ್ಬೋದು ಡಾಕ್ಟರ್ ನೋಡೋಕ್ಕೆ. ನೀವು ಗ್ರೀನಲ್ಲಿ ಇದ್ರೆ ತಿಂಗಳಿಗೆ ಒಂದ್ಸತಿ ಹೋಗ್ಬೋದು, ಏನಪ್ಪ ಎಲ್ಲ ಸರಿಗಿದೆಯಾ. ರೈಟ್. ಸೊ ನಮ್ಮ ಕೆಲಸ ಏನು ಅಂದರೆ ರೆಡ್ಡಿಂದ ಆಂಬರ್ಗೆ ತರಬೇಕು ಜನನ. ಯಾಕಂದ್ರೆ ಹೆಲ್ತ್ ಇಶ್ಯೂ ಇದ್ರೆ ಅಂದ್ರೆ ಆಸ್ಪತ್ರೆಗೆ ಹೋಗ್ಬೇಕಾದ್ ನೀಡಿದ್ರೆ ನೀವೇ ಸೊ ಆಂಬ್ಯುಲೆನ್ಸ್ ಇರುತ್ತೆ, ಟೈಅಪ್ಸ್ ಇದೆ ಆಸ್ಪತ್ರೆ ಹತ್ರ. ಬಟ್ ಎಲ್ಲ ಆಸ್ಪತ್ರೆ ಹತ್ರ, ಬಟ್ ನಾವು ಯಾವ ಆಸ್ಪತ್ರೆನೂ ಒಳಗಿಡಲ್ಲ. ಇದು ಇನ್ನೊಂದು ಭಾಳ ದೊಡ್ಡ ಮಿಸ್ಕನ್ಸೆಪ್ಷನ್. ನನಗೆ ಫಸ್ಟ್ ಕ್ವೆಶ್ಚನ್ ಮಕ್ಳು ಕೇಳೋದು, ತಂದೆ ತಾಯಿ ಕೇಳೋದು, ಯಾವ ಆಸ್ಪತ್ರೆ ಜೊತೆ ನಿಮ್ಮ ಟೈಅಪ್ ಇದೆ? ನಾನು ಹೇಳ್ತೀನಿ ಯಾವುದೂ ಇಲ್ಲ. ಯಾಕೆ? ಇಲ್ಲ ಆಸ್ಪತ್ರೆ ಜೊತೆ ಟೈಪ್ ಇಲ್ಲದಿದ್ರೆ ಹಿಂಗೆ ನೋಡ್ಕೊತೀರಾ? ನಾನು ಯಾವಾಗಲೂ ಇದನ್ನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಸ್ಪತ್ರೆದು ಗೋಲ್ ಏನು? ರೆವಿನ್ಯೂ ಟಾರ್ಗೆಟು. ಪಾಪ ಅವ್ರೂ ಶೇರ್ ಹೋಲ್ಡರ್ಸ್ ಇದ್ದಾರೆ, ಅವ್ರಿಗೂ ಅಕೌಂಟಬಿಲಿಟಿ ಇದೆ. ಅವ್ರಿಗೆ ಏನಿದ್ರು ಸರ್ಜರಿ ಮಾಡಬೇಕು, ಓವರ್ ಟೆಸ್ಟಿಂಗ್ ಮಾಡಲೇಬೇಕು, ಚಾಯ್ಸ್ ಇಲ್ಲ. ಸೊ ನಾನು ಆಸ್ಪತ್ರೆ ಒಳಗಿಟ್ರೆ ಅವ್ರಿಗೆ ರೆವಿನ್ಯೂ ಟಾರ್ಗೆಟ್ ಇದೆ, ನಿಮ್ಗೆ ಹೆಂಗೆ ಒಳ್ಳೆಯದು? ನಾನು ಯಾವ ಆಸ್ಪತ್ರೆನೂ ಒಳಗಿಡಲ್ಲ. ನನ್ನ ಡಾಕ್ಟರ್ಗೆ ಏನು ಟಾರ್ಗೆಟ್ ಇಲ್ಲ. ಅವ್ರ ಟಾರ್ಗೆಟು ಆಸ್ಪತ್ರೆಗೆ ಹೋಗ್ಬಾರ್ದು, ಅದು ಟಾರ್ಗೆಟ್. ಹಿಂಗೆ ಅವ್ರನ್ನ ನೋಡ್ಕೊತೀರಾ, ಆಸ್ಪತ್ರೆ ಆಚೆ ಇಡೋಕ್ಕೆ ಅನ್ನೋ ಟಾರ್ಗೆಟು. ಈಗ ದುಡ್ಡು ಮಾಡ್ತಿರೋ ದುಡ್ಡು ಮಾಡಲ್ವೋ ಅವ್ರಿಗೆ ಟಾರ್ಗೆಟೇ ಇಲ್ಲ. ಸೊ ನಾನು ಯಾವತ್ತೂ ಆಸ್ಪತ್ರೆನ ಒಳಗಿಡಲ್ಲ. ಆಸ್ಪತ್ರೆ ಜೊತೆ ಎಮರ್ಜೆನ್ಸಿ ಆದರೆ ಟೈಅಪ್ ಮಾಡ್ಕೊಂಡಿರ್ತೀವಿ ಖಂಡಿತ. ಸೊ ದಟ್ ಇನ್ ಅ ಸರ್ಟನ್ ಟೈಮ್ ಯು ಕ್ಯಾನ್ ಗೋ, ಒಂದು ಪ್ರಯಾರಿಟಿ ಆಕ್ಸೆಸ್ ಇದೆ, ಅದೆಲ್ಲ ಇದೆ. ಬಟ್ ಎಷ್ಟೊಂದು ಜನ ಆಸ್ಪತ್ರೆನೇ ಒಳಗಿಡ್ತಾರೋ, ನಂದು ಇವ್ರ ಹತ್ರ ದೊಡ್ಡ ಬ್ರ್ಯಾಂಡ್ ಹತ್ರ ಟೈಅಪ್ ಇದೆ, ನಾವು ಮೇಧಾ ಅಂತ ಇಟ್ಕೊಂಡಿದ್ದೀವೋ, ಮಣಿಪಾಲ್ ಇಟ್ಕೊಂಡು ಏನೋ ಒಂದು ದೊಡ್ಡ ಬ್ರ್ಯಾಂಡ್ ನಮ್ಮ ಪ್ರಾಜೆಕ್ಟಲ್ಲೇ ಇದ್ದಾರೆ. ನನ್ನ ಪ್ರಕಾರ ವಯಸ್ಸಾದವ್ರಿಗೆ ಅದು ಒಳ್ಳೇದಲ್ಲ. ಏಕೆಂದರೆ ಕಾನ್ಫ್ಲಿಕ್ಟ್ ಇನ್ ದ ಔಟ್ಕಮ್. ಎರಡರ ಬಿಸ್ನೆಸ್ ಮಾಡಲೇ ಬೇರೆ. ಆಸ್ಪತ್ರೆ ಲೈಫ್ ಸ್ಪ್ಯಾನಿಗೆ ಸಾಲ್ವ್ ಮಾಡುತ್ತೆ, ನಾನು ಹೆಲ್ತ್ ಸ್ಪ್ಯಾನಿಗೆ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಆಸ್ಪತ್ರೆ ಅವ್ರ ಜವಾಬ್ದಾರಿ ಅವ್ರು ಮಾಡ್ತಾ ಇದ್ದಾರೆ, ನಾನು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಬಟ್ ರಿಕ್ವೈರ್ಮೆಂಟ್ ಬೇರೆ ನಾನು ಹೇಳ್ತಾ ಇರೋದು. ಸೊ ಆದರ್ಶ್ ಅವರೇ, ನೀವು ಕಳೆದೊಂದು 20-25 ನಿಮಿಷದಲ್ಲಿ ಈಗ ಇಕಿಗಾಯ್ ಬೇಸ್ಡ್ ಸೀನಿಯರ್ ಲಿವಿಂಗ್ ಬಗ್ಗೆ ಹೇಳಿದ್ರಿ, ಅದರಲ್ಲಿರೋ ಸವಲತ್ತುಗಳ ಬಗ್ಗೆ ಹೇಳಿದ್ರಿ. ಬಟ್ ಒಂದು ಮುಖ್ಯ ಪ್ರಶ್ನೆ ಇದೆ ಇಲ್ಲಿ. ಸೊ ನೀವು ಎಲ್ಲಿ, ಬೆಂಗಳೂರವರಲ್ಲ ನೀವು? ಬೆಂಗಳೂರು ಓದಿದ್ದೆಲ್ಲಿ? ನಾವು ಅರವಿಂದ ಸ್ಕೂಲ್ ಇಂಜಿನಿಯರಿಂಗ್ ಮಾಡಿರೋದು. ಆಮೇಲೆ RV ಕಾಲೇಜಲ್ಲಿ. ಸೊ ನಿಮ್ಮ ಏಜ್ ಅವ್ರು ಯಾರಾದರೂ ನೋಡಿದರೆ ಒಂದೇ ಅಮೇರಿಕಕ್ಕೆ ಹೋಗಿರ್ತಾರೆ, ಅಥವಾ ಯಾವುದೋ ಒಂದು ಬಿಗ್ IT ಕಂಪ್ನಿನಲ್ಲಿ TCS ಹೆಡ್ ಆಗಿರ್ತಾರೆ, ಅಥವಾ ಸ್ಟಾರ್ಟಪ್ ಕಟ್ಟಿರ್ತಾರೆ. ಬಟ್ ಇದು ಸೀನಿಯರ್ ಲಿವಿಂಗಿನ ಈ ಕಾಲಿಂಗ್ ಹೆಂಗೆ ಬಂತು ನಿಮಗೆ? ಇದು ಹೇಗೆ ಶುರು ಆಯಿತು ಅನ್ನೋದು ಒಂದು ಪ್ರಶ್ನೆ ಇದೆ. ಹೌದು. ಸೊ ಇದು ನಾನು ಪ್ರೌಡ್ ಬೆಂಗಳೂರು ಹುಡುಗ. ಓಕೆ. ಎಷ್ಟು ಅಂದರೆ ಬೆಂಗಳೂರು ನನ್ನ ಹೆಸರಲ್ಲೇ ಇದೆ, ಅಷ್ಟು ಬೆಂಗಳೂರು ಹುಡುಗ. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಫ್ಯಾಮಿಲಿಗಳಲ್ಲಿ ಇಲ್ಲಿ ಸಕ್ಸಸ್ ಅಂದರೆ ಏನು, ನಮ್ಮ ತಂದೆ ನಮ್ಮ ಅಜ್ಜಿ ಕಾಲದಲ್ಲಿ ಏನು ಅಂದರೆ ಮಕ್ಕಳನ್ನ ಓದಿಸ್ಬೇಕು. ಈಗ ಓದಿರೋ ಮಕ್ಕಳು ಏನು ಮಾಡಿದ್ರು,
ನೀವೇ ಹೇಳ್ದಂಗೆ ಕಿರಣ್, ಹೋದ್ರು ಮಕ್ಕಳು ಅಮೆರಿಕಾಗೆ ಹೋದ್ರು, ಯಾಕಂದರೆ ತುಂಬ ಬುದ್ಧಿವಂತರು. ಸೊ ನಮ್ಮ ಮೋಸ್ಟ್ ಟ್ಯಾಲೆಂಟೆಡ್ ಪೀಪಲ್ ನಮ್ಮ ದೇಶದಲ್ಲೇ ಇಲ್ಲ, ಎಲ್ಲೋ ಹೋದ್ರು ಅವ್ರ ದೇಶಕ್ಕೆ, ಇನ್ಯಾವುದೋ ದೇಶಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಲಿಕ್ಕೆ. ಸೊ ನನ್ನ ಓನ್ ಕಸಿನ್ಸು ಎಲ್ಲರೂ ಅಮೆರಿಕಲ್ಲಿದ್ದಾರೆ. ನಾನು ಸ್ವಲ್ಪ ಆರ್ಡಿನರಿ ಸ್ಟೂಡೆಂಟು, ಅದಕ್ಕೆ ನಾನು ಇಲ್ಲಿ ಮಿಕ್ಕೊಂಡೆ. ಸೊ ನಮ್ಮ ಅಜ್ಜಿಗೆ 11 ಜನ ಸಿಬ್ಲಿಂಗ್ಸ್. ಓಕೆ. ಅವರೆಲ್ಲರಿಗಿಂತ ದೊಡ್ಡವರು, ಎಲ್ಲ ಯಂಗರ್ ಸಿಸ್ಟರ್ಸ್ ಅವ್ರಿಗೆ. ಆ್ಯಂಡ್ ಅವರೆಲ್ಲ ಭಾಳ ಚೆನ್ನಾಗಿ ಓದಿದ್ರು. ಸೊ ಅವರೆಲ್ಲರೂ ಅಮೆರಿಕಲ್ಲಿದ್ದಾರೆ, ನಾನು ನಮ್ಮ ತಂದೆ ಬಿಟ್ಟು. ಸೊ ಅವರು ಬಟ್ ಅವ್ರು ಯಾರು ಇಕ್ಕಿಗಾಯಿ ಓದಲಿಲ್ಲ. ಯಾರು ಅಲ್ಲ, ಆವಾಗ ಅದ್ರ ಬಗ್ಗೆ ಇನ್ನೂ ಐಡಿಯಾ ಇರಲಿಲ್ಲ ಅವ್ರಿಗೆ. ಸೊ ನಮ್ಮ ಅಜ್ಜಿ, ನಿಮ್ಮ ಅಜ್ಜಿ ಅಂದರೆ ನಿಮ್ಮ ತಂದೆಯವ್ರ ತಾಯಿ? ಹಾಂ, ನಮ್ಮ ತಂದೆಯವ್ರ ತಾಯಿ. ಓಕೆ. ಸೊ ನಮ್ಮ ಅಜ್ಜಿನೇ ನನಗೆ ಸುಮಾರು ಬೆಳೆಸಿದ್ದು ಎಲ್ಲ ನಮ್ಮ ಅಜ್ಜಿನೇ ಜಾಸ್ತಿ. ಯಾಕೆಂದರೆ ನಮ್ಮ ತಂದೆ ತಾಯಿ ಇನ್ಯಾವುದ್ರಲ್ಲೋ ಬಿಸಿ ಇದ್ರು ಅವಾಗ. ಸೊ ನಮ್ಮ ಅಜ್ಜಿ ಸಿಸ್ಟರ್ಸು ಯಾವಾಗಲೂ ಮನೆಗೆ ಬಂದಾಗೆಲ್ಲ ಹೇಳೋರು, ನಿಂಗೆ ನಮ್ಮ ಮಗ ಇದ್ದಾನೆ, ಮೊಮ್ಮಗ ಇದ್ದಾನೆ, ನಮಗೆಲ್ಲ ಮಕ್ಕಳು ಅದೇನೋ ಅಮೇರಿಕಾ ಕರೀತಾ ಇದ್ದಾರೆ, ರಿಟೈರ್ಮೆಂಟ್ ವಿಲೇಜ್ ಅಂತ ಏನೋ ಇದೆ ಅಂತೆ, ತುಂಬಾ ಚೆನ್ನಾಗಿದೆ ಅಂತೆ. ಫೋಟೋ ಎಲ್ಲ ನೋಡಿದೆ, ಭಾಳ ಚೆನ್ನಾಗಿದೆ. ಬಟ್ ನಾನು ಹೋಗಕ್ಕೆ ರೆಡಿ ಇಲ್ಲ, ಚಳಿ ದೇಶ, ಯಾರಿಗೂ ಗೊತ್ತಿಲ್ಲ, ನಾನೇನು ಮಾಡಲಿ ಅಲ್ಲಿ ಹೋಗ್ಬಿಟ್ಟು. ಸೊ ಅವಾಗ ಇದು ಸುಮಾರು ಸತಿ ನಮ್ಮ ಅಜ್ಜಿಗೆ ಹೇಳೋರು. ಒಂದು ದಿವಸ ನಮ್ಮ ಅಜ್ಜಿ ಕರೆದ್ಬಿಟ್ಟು, ಪುಟ್ ಪಾಪ ಬಾಯ್ಲಿ ಅಂದರು. ನನ್ನನ್ನು ಪುಟ್ ಪಾಪ ಅಂತ ಕರೀತಿದ್ರು. ನನ್ನ ತಂಗಿರಿಗೆ ನಾನು ಮಾಡೋ ಅದೇನು ಅಮೇರಿಕಾಲೇನೋ ಸ್ಪೆಷಲ್ ಇದೆಯಂತೆ ವಯಸ್ಸಾದವ್ರಿಗೆ, ಏನಕ್ಕೆ ಅದು ಇಂಡಿಯಾಲಿಲ್ಲ. ಸೊ ನನಗೆ ಫಸ್ಟ್ ಟೈಮ್ ಈ ಐಡಿಯಾ ಅವರೇ ಕೊಟ್ಟಿದ್ದು. ಓಕೆ. ಆಮೇಲೆ ನನಗೂ ಏನೂ ಗೊತ್ತಿರಲಿಲ್ಲ. ನಾನು ರೂಮ್ಗೆ ಹೋಗ್ಬಿಟ್ಟು ಓಲ್ಡ್ ಏಜ್ ಹೋಮ್ ಅಮೇರಿಕಾ ಅಂತ ಗೂಗಲ್ಗೆ ಹಾಕಿದೆ. ಆಮೇಲೆ ಏನೇನೋ ಬಂತು ಒಂದು ರಾಶಿ. ಸರಿ, ನಮ್ಮ ಅಜ್ಜಿಗೆ ಏನಾನ ಮಾಡಿ ಪ್ರೌಡ್ ಮಾಡಿಸ್ಬೇಕು, ನಮ್ಮ ಅಜ್ಜಿ ಹೇಳಿದ್ದಾರೆ, ಒಂದಾನ ಮಾಡಬೇಕು ಅನ್ನೋ ಆಸೆಲಿ ನಾನು ಅವಾಗ ಒಂದು ಸಬ್ಯಾಟಿಕಲ್ ತೊಗೊಂಡೆ ಕೆಲಸದಿಂದ. 1 ತಿಂಗಳು ಒಂದು ಪ್ಲೇನ್ ಹತ್ತಿ ಅಮೇರಿಕಾಗೆ ಹೋದೆ. ಅಮೇರಿಕಾಲಿ ಒಂದು ರಾತ್ರಿ ಕೂಡ ನಾನು ಹೋಟ್ಲಲ್ಲಿಲ್ಲ. ಎವ್ರಿ ನೈಟ್ ಯಾವುದೋ ಒಂದು ಸೀನಿಯರ್ ಲಿವಿಂಗ್ ಕಮ್ಯುನಿಟಿಲಿದ್ದೆ. ನಮ್ಮ ಫ್ಲಾರಿಡಾಲಿ ಶೆಲ್ ಪಾಯಿಂಟ್ ಅಂತಿದೆ, 1800 ಎಕರೆ. ಅಲ್ಲಿಂದ ಆಮೇಲೆ ಕನೆಟಿಕಟ್ಗೆ ಹೋದರೆ ಈ ರಿಟೈರ್ಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಎಲ್ಲ ಇದ್ದಾರೆ, ತುಂಬಾ ದುಡ್ಡು ಮಾಡಿದವರು. ಅವರೆಲ್ಲ ಬೆಲ್ಮಾಂಟ್ ಕಮ್ಯುನಿಟಿಲಿ ಇದ್ದಾರೆ. ಆಮೇಲೆ ಈ ಕಡೆ ನಮ್ಮ ಹಾಲಿವುಡ್ಗೆ ಹೋಗಿ ಅಲ್ಲೂ ಹಾಲಿವುಡ್ ಸ್ಟಾರ್ಸ್ ಇರೋದು ಒಂದು ಕಮ್ಯುನಿಟಿ ನೋಡಿದೆ. ಫ್ಲಾರಿಡಾ, ಸುಮಾರು ಜಾಗದಲ್ಲಿ, ಟೆಕ್ಸಸ್ಸು, ಸಿಯಾಟ್ಲು ಎಲ್ಲ ಕಡೆ ಹೋಗಿ, ಆಮೇಲೆ ಇಲ್ಲ ಈ ಅಮೇರಿಕಾ ಮಾಡಲ್ ಏನೋ ಇಂಡಿಯಾಗೆ ಸೆಟ್ ಆಗ್ತಿರ್ಬೋದು, ಸ್ವಲ್ಪ ಉದ್ದ ಬಿಲ್ಡಿಂಗು, ಲ್ಯಾಂಡ್ ಬೆಲೆ ಜಾಸ್ತಿ ಇರುವಂಥ ಜಾಗ ಬೇಕು ಅಂದ್ಬಿಟ್ಟು ಅಲ್ಲಿಂದ ಜಪಾನ್ಗೆ ಹೋದೆ. ಜಪಾನಲ್ಲಿ ಇನ್ನೊಂದು 2 ವಾರ ಇದ್ದು ಅದು ಇದು ಅರ್ಥ ಮಾಡ್ಕೊಂಡು ಬಂದ್ಬಿಟ್ಟು ಪ್ರೈಮಸ್ ನಾನು ಶುರು ಮಾಡಿದ್ದು. ಇಲ್ಲ ಒಂದು ಮಾಡೋಣ, ನಮ್ಮ ಅಜ್ಜಿ ಹೇಳಿದ್ದಾರೆ ನೋಡೋಣ ಅಂತ. ಈಗ ಆಕ್ಸಿಡೆಂಟ್ಲಿ ಏನೋ ಬಿಸ್ನೆಸ್ ಆಗೋಯ್ತು. ನಾನು ಈ ಬಿಸ್ನೆಸ್ ಅಂತ ಯಾವತ್ತೂ ಶುರುನೇ ಮಾಡಲಿಲ್ಲ. ಬಟ್ ಅದನ್ನ ಪರ್ಪಸ್ ಇದರಲ್ಲಿ, ಈಗ ನೀವು ಸೀನಿಯರ್ ಲಿವಿಂಗ್ ಅಲ್ಲ, ಕಾಮನ್ ಆಗಿ ಕೇಳೋದಾದರೆ, ಈಗ ನಮ್ಮ ಕೇಳುಗರಲ್ಲಿ ಎಷ್ಟೋ ಜನಕ್ಕೆ ಏನೋ ಒಂದು ಮಾಡಬೇಕಂತಿರುತ್ತೆ, ಅವ್ರಿಗೆ ಶ್ರಮ ಹಾಕೋಷ್ಟು ಕೆಪಾಸಿಟಿ ಇರುತ್ತೆ, ಬದ್ಧತೆ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ವಾಟ್ ಈಸ್ ದಟ್ ಪರ್ಪಸ್? ನನ್ನನ್ನು 14 ಗಂಟೆ ಎಚ್ಚರಾಗಿರುತ್ತೆ ಕೆಲಸ ಮಾಡೋಕೆ ಅನ್ನೋದು ಗೊತ್ತಿರಲ್ಲ. ನಿಮಗೆ ಪ್ರಾಬಬ್ಲಿ ನಿಮ್ಮ ಅಜ್ಜಿ ಹೇಳಿದರು, ಪರ್ಪಸ್ ಕಾಣಿಸ್ತು, ಹೋದ್ರಿ. ಯಾರಾದರೂ ಈ ಪರ್ಪಸನ್ನು ಕಂಡು ಹೊಡ್ಕೊಳ್ಳೋದು ಹೇಗೆ? ಏನಾದರೂ ಒಂದು ತಂಬ್ ರೂಲ್ ಇದೆಯಾ? ನಂದೇ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಈಗ ದುಡ್ಡು ಮಾಡ್ಕೊಳ್ಳೋಕ್ಕೆ ಸುಮಾರು ಕೆಲಸ ಮಾಡ್ಬೋದು, ಏನೋ ಒಂದು ದುಡ್ಡು ಮಾಡ್ಕೊಬೋದು. ಕೆಲವು ಸತಿ ಇದು ಒಂದು ಕಿಕ್ ಸಿಗುತ್ತೆ, ದುಡ್ಡಿಗಿಂತ ಜಾಸ್ತಿ ಕಿಕ್. ಆ್ಯಂಡ್ ಈ ಕಸ್ಟಮರ್ ಇದ್ದಾರಲ್ಲ, ಅವ್ರು ಇದು ಕೊಡ್ತಾರೆ. ಏನಕ್ಕೆ ಅಂತ ಹೇಳ್ತೀನಿ. ನಮಗೇನು ಅನಿಸುತ್ತೆ, ವಯಸ್ಸಾದರಪ್ಪ ಭಾಳನೇ ಜಿಬಿ ಮಾಡ್ತಾರೆ, ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾರೆ, ತುಂಬ ಕ್ವೆಶ್ಚನ್ ಕೇಳ್ತಾರೆ. ನಾನು ತಪ್ಪು ಅಂತ ಹೇಳ್ತೀನಿ ಇದು. ಏಕೆಂದರೆ ನಾನು ರೆಗ್ಯುಲರ್ ಕಸ್ಟಮರ್ಸ್ಗೆ ಕೇಟರ್ ಮಾಡೋ ಬಿಸ್ನೆಸ್ ಮೊದಲು ಮಾಡ್ತಾಯಿದ್ದೆ, ಆಮೇಲೆ ಸೀನಿಯರ್ ಲಿವಿಂಗ್ ಇಳಿದೆ. ಸೀನಿಯರ್ ಇದೇ ಮನುಷ್ಯ ಅದೇ ಬಿಸ್ನೆಸ್ಸು ಒಂದು 35 ವರ್ಷದವ್ರಿಗೆ ಮಾಡಿದ್ದು, ಈಗ ಒಂದು 65 ವರ್ಷದವ್ರಿಗೆ ಮಾಡಿದ್ದು. ಈ 65 ವರ್ಷದವ್ರಿಗೆ ನೀವು ಹೋಗಿ ಮುಗಿಸಿದ ಮೇಲೆ ಮೀಟ್ ಮಾಡಿದ್ರೆ ಅವ್ರು ಕೊಡೋದೊಂದು ಪ್ರೀತಿ, ಅವ್ರು ಕೊಡೋದೊಂದು ಗೌರವ, ಅದು ದುಡ್ಡಲ್ಲಿ ಮೆಷರ್ ಮಾಡೋಕ್ಕಾಗಲ್ಲ. ತುಂಬಾ ಗ್ರೇಟ್ಫುಲ್ಲು. ಅನ್ಫಾರ್ಚುನೇಟ್ಲಿ ನಾವೆಲ್ಲ ಅಷ್ಟು ಗ್ರೇಟ್ಫುಲ್ ಇಲ್ಲ. ನಾವು ಅನ್ಸ್ಯಾಟಿಸ್ಫೈಡ್ ಸೋಲ್ಸ್, ಯಾವಾಗಲೂ ಏನೋ ಒಂದು ಹುಡ್ತಾ ಇರ್ತೀವಿ. ಸಂತೋಷ ಹಾಗೆ ಪಡಲ್ಲ ನಾವು. ಇವರು ಭಾಳ ಸಂತೋಷ ಪಡ್ತಾರೆ. ಆ್ಯಂಡ್ ಅದನ್ನು ತೋರಿಸ್ತಾರೆ ಪ್ರೀತಿಯಾಗಿ. ಚಿಕ್ಕವ್ರಿಗೆ ಏನು ಅನಿಸುತ್ತೆ, ನಾನು ನಿಮ್ಗೆ ದುಡ್ಡು ಕೊಟ್ಟರೆ, ದುಡ್ಡು ಕೊಟ್ಟಿದ್ದೀನಯ್ಯ, ನೀನು ನನ್ನ ದುಡ್ಡು ಇಸ್ಕೊಂಡು ನನ್ನಿಂದ ದುಡ್ಡು ಮಾಡ್ಕೊಂಡಿದ್ದ, ನನಗೇನು ನೀನು ಮಾಡಲಿಲ್ಲ, ಹಂಗನ್ಸಲ್ಲ ವಯಸ್ಸಾದವ್ರಿಗೆ. ಏನೋ ದುಡ್ಡು ಇಸ್ಕೊಂಡಿದ್ಯಾ, ಬಟ್ ನಮ್ಗೆ ಚೆನ್ನಾಗಿ ನೋಡ್ಕೊತಾ ಇದೆಯಾ, ದೇವ್ರು ಚೆನ್ನಾಗಿಟ್ಟಲ್ಲಿ. ನಾನು ವಾಟ್ಸಪ್ ನಿಮಗೆ ತೆಗೆದು ತೋರಿಸ್ತೀನಿ, ಒಂದು 25 ಮೆಸೇಜ್ ನನಗೆ ದಿನ ಬರುತ್ತೆ. ಅವ್ರು ದೇವ್ರ ಮನೇಲಿ ಕೂತಿದ್ದಾಗ ಫೋಟೋ ತೆಗೆದ್ಬಿಟ್ಟು ಕಳಿಸ್ತಾರೆ, ನಿನಗೂ ಇವತ್ತು ನಾನು ಪೂಜೆ ಮಾಡಿದ್ದೀನಿ. ನೀವು ಹೇಳಿ ಯಾವ ಬಿಸ್ನೆಸ್ಸಲ್ಲಿ ಸಿಗುತ್ತೆ? ಯಾವ ಬಿಸ್ನೆಸ್ಸಲ್ಲೂ ಸಿಗಲ್ಲ. ಸೊ ಆ ಒಂದು ಕಿಕ್ಕು ಪರ್ಪಸ್ ಆಗುತ್ತೆ. ಆ್ಯಂಡ್ ಈ ಇನ್ನೊಂದೇನು ಅಂದರೆ, ಈ ಪರ್ಪಸ್ ಅನ್ನೋ ವರ್ಡ್ ನಾವು ಯಾವಾಗಲೂ ದುಡ್ಡು ಜೊತೆ ಕನ್ಫ್ಯೂಸ್ ಮಾಡ್ಕೊತೀವಿ. ಏಕೆಂದರೆ ಇವಾಗ
ಸೊಸೈಟಿಲಿ ನಾವು ಹಿಂಗೆ ಕಂಡೀಷನ್ ಆಗೋಗಿದ್ದೀವಿ ಅಂದರೆ ದುಡ್ಡು ಪವರು ಇದ್ರೆ ಮಾತ್ರನೇ ಮರ್ಯಾದೆ ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಪರ್ಪಸ್ಗೆ ದುಡ್ಡಿಗೆ ಮರ್ಯಾದೆ ಏನು ಸಂಬಂಧ ಇಲ್ಲ. ಪರ್ಪಸ್ ನಮಗೇನು ಖುಷಿ ಕೊಡುತ್ತೋ, ನಾನು ಹೋಗ್ಬಿಟ್ಟು ವನವಾಸ ತೊಗೊಂಡು ಫಾರೆಸ್ಟಲ್ಲಿ ಇದ್ಬಿಟ್ಟು ಸನ್ಯಾಸಿ ಆಗ್ತೀನಿ, ಅದು ನನ್ನ ಪರ್ಪಸ್ ಇರ್ಬೋದು, ಸೊಸೈಟಿ ಯಾರು ಜಡ್ಜ್ ಮಾಡೋಕ್ಕೆ. ಸೊ ನಾನು ಫೌಂಡರ್ಸಿಗೆ ಹೇಳಬೇಕು ಅಂದರೆ ಏನೋ ನಿಮಗೆ ಮಜಾ ಬರ್ತಾ ಇದೆ, ಆ ಮಜದಲ್ಲಿ ನಿಮಗೆ ಯು ಆರ್ ಓಕೆ ವಿತ್ ಮನಿ ಬೀಯಿಂಗ್ ಎನ್ ಔಟ್ಕಮ್, ನಾಟ್ ಮನಿ ಬೀಯಿಂಗ್ ಎನ್ ಇನ್ಪುಟ್ ಮಾಡಿ. ನೀವು ಫಸ್ಟ್ ನಾನು ದುಡ್ಡು ಮಾಡಬೇಕು ಆಮೇಲೆ ಬಿಸ್ನೆಸ್ ಹುಡುಕ್ತೀನಿ ಅಂದರೆ ನನ್ನ ಪ್ರಕಾರ ಅದು ಭಾಳ ಕಷ್ಟ. ನನಗಿದು ಮಜಾ ಬರ್ತಾ ಇದೆ, ದುಡ್ಡು ಬರ್ದೇ ಇದ್ರೂ ನಾನು ಈ ಕೆಲಸ ಮಾಡ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಮಾಡಿ. ದುಡ್ಡುಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನೀವು ಇನ್ನೇನೋ ಮಾಡಬೇಕು ಅಂತ ನಾನು ಹೇಳಬಲ್ಲೆ. ನೀವು ಶುರು ಮಾಡೋ ಟೈಮಲ್ಲಿ ಒಂದು ಪ್ರಶ್ನೆ ಇದೆ ಸರ್ ನನಗೆ. ಈಗ ಉದಾಹರಣೆಗೆ ನೀವು ಯಾವಾಗ ಶುರು ಮಾಡಿದ್ದ ಪ್ರೈವೇಟ್ ಸೀನಿಯರ್? ಈಗ ಆಯಿತು ಸರ್ 11 ವರ್ಷ ಆಯಿತು. 11 ವರ್ಷದ ಹಿಂದೆ ಅದನ್ನು ಶುರು ಮಾಡಬೇಕು ಅಂದ್ಕೊಂಡಾಗ ಡೆಫಿನೆಟ್ಲಿ ಒಂದೇನೋ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಬೇಕು, ಅಪಾರ್ಟ್ಮೆಂಟ್ ಥರದ್ದು ಕಟ್ಟಬೇಕು ಅಂದರೆ ತುಂಬ ಹಣ ಬೇಡುವಂಥದ್ದು. ಸೊ ಆ ಜರ್ನಿ ಹೇಗಿತ್ತು? ನೀವು ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಅಂದರೆ ಈ ಥರದ್ದೊಂದು ಐಡಿಯಾ ಇದೆ ಅಂದ ತಕ್ಷಣ ಯಾರೋ ಇನ್ವೆಸ್ಟರ್ಸ್ ಬಂದು ದುಡ್ಡು ಕೊಟ್ರಾ ಅಥವಾ ನೀವೇ ಅದಕ್ಕೆ ಇದು ಮಾಡಿದ್ರಾ? ಯಾವ ರೀತಿ ಅದನ್ನು ಅಪ್ರೋಚ್ ಮಾಡಿದ್ರಿ? ಸೊ ಇದೇನು ಅಂದರೆ ಯಾವ ಹೊಸ ಅನ್ಟೆಸ್ಟೆಡ್ ಐಡಿಯಾ ಇದ್ರೂ ರೈಟ್ ಭಾಳನೇ ಕಷ್ಟ ದುಡ್ಡು ಸಿಗೋದು. ಟೆಸ್ಟ್ ಮಾಡಿ ಅದನ್ನು ನೀವು ಏನೋ ಕಷ್ಟಪಟ್ಟು ಸಕ್ಸಸ್ ಮಾಡಿದ್ರೆ 100 ಜನ ಲೈನಲ್ಲಿ ನಿಲ್ತಾರೆ ನಿಮಗೆ ದುಡ್ಡು ಕೊಡೋದಕ್ಕೆ. ಫಸ್ಟ್ ಒನ್ನು ಯಾವಾಗಲೂ ಎಲ್ಲದಕ್ಕಿಂತ ಕಷ್ಟವಾದ್ದು. ನಾನು ಫಸ್ಟ್ ಒನ್ಗೆ ಯಾರೊಬ್ಬರು ಈ ಥರ ವಯಸ್ಸಾಗಿದ್ದವರಿದ್ದರು, ಶೆಟ್ಟಿ ಫ್ಯಾಮಿಲಿ ಅವರೇನೆ, ಸೌತ್ ಬೆಂಗಳೂರು ಅವರೇನೆ, ಅವ್ರಿಗೂ ವಯಸ್ಸಾಗಿತ್ತು. ನಾನು ಹೇಳಿದೆ, ನೋಡಿ ಮೇಡಮ್ ಈ ಥರ ಇದೆ, ಈ ಥರ ಒಂದು ಐಡಿಯಾ ಇದೆ ನನಗೆ, ವಯಸ್ಸಾದವ್ರನ್ನ ಖುಷಿಯಾಗಿಡ್ತೀನಿ, ಅಷ್ಟಂತೂ ನಾನು ಗ್ಯಾರಂಟಿ ಕೊಡ್ತೀನಿ, ಬೇಕಿದ್ದೆಲ್ಲ ನನಗೆ ಗೊತ್ತಿಲ್ಲ. ಓಕೆ. ಅವ್ರ ಪಾಪ ನನಗೆ ಒಂದು ಜಮೀನು JDL ಕೊಟ್ಟರು, ಒಳ್ಳೆ ಟರ್ಮ್ಸ್ಗೆ ಕೊಟ್ಟರು. ಇಲ್ಲಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ನಮ್ಮ ತಾಯಿಗೆ ಈ ಡ್ರೀಮ್ ಇತ್ತು ಒಂದು ಲಕ್ಸುರಿ ಸೀನಿಯರ್ ಲಿವಿಂಗ್ ಕಟ್ಟಬೇಕು ಅಂತ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಓಕೆ. ಏನೋ ಅದೃಷ್ಟ. ಆಮೇಲೆ ಆ JD ಥರ ಸಿಕ್ಕಿದ ಮೇಲೆ ಒಂದು ಜಮೀನಿಗೆ ಅದ್ರ ಮೇಲೆ ನಾವು ಬ್ಯಾಂಕ್ ಲೋನ್ ಸಿಗುತ್ತೆ. ಆಗಿನ ಟೈಮಲ್ಲೇ ನಾವು ದೊಡ್ಡ ಬ್ಯಾಂಕ್ ಲೋನ್ ತೊಗೊಂಡ್ವಿ, ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ ಲೋನ್ ತೊಗೊಂಡ್ವಿ. ಆಮೇಲೆ ಶುರು ಮಾಡಿದ್ವಿ. ತುಂಬಾ ಕಷ್ಟ ಆಯಿತು ಮಾರಕ್ಕೆ, ಯಾಕೆಂದರೆ ನಾವು ಯಾರಿಗೋದ್ರು ಏನಪ್ಪ ಇದು ವೃದ್ಧಾಶ್ರಮ, ಏನಿದು ಸೀನಿಯರ್ ಲಿವಿಂಗ್ ಅಂದರೆ ಇಲ್ಲ. ಸೊ ನಾವು ಈಗ ಒಂದು ರೆಗ್ಯುಲರ್ ಬಿಲ್ಡಿಂಗ್ ಅಂದರೆ ಕಟ್ಟೋವಾಗ್ಲೇ ಕಸ್ಟಮರ್ ದುಡ್ಡು ಕೊಡ್ತಾರೆ. ಸೊ ಬ್ಯಾಂಕಿಂದ ಅಷ್ಟೊಂದು ದುಡ್ಡು ತೊಗೊಬೇಕಾಗಿಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಬಟ್ ಇಲ್ಲ ಆ ಥರ ಆಗಲಿಲ್ಲ ನನಗೆ. ನಾನು ಸಾಲದ ಮೇಲೆ ಇನ್ನೊಂದು ಸಾಲ ತೊಗೊಂಡು ಕಟ್ಟಬೇಕಾಗಿತ್ತು. ಇಲ್ಲೊಂದು ಪ್ರಶ್ನೆ, ಈ ಥರ ಮಾಡೆಲ್ ಇಂಡಿಯಾದಲ್ಲಿ ಯಾರು ಮಾಡಿರಲಿಲ್ವಾ? ಅವಾಗಿರಲಿಲ್ಲ. ಸೀನಿಯರ್ ಲಿವಿಂಗ್ ನಾವು ಒನ್ ಆಫ್ ದ ಅರ್ಲಿಯಸ್ಟ್ ಪ್ಲೇಯರ್ಸ್ ಇದ್ದಾರೆ. ಕೊಯಂಬತ್ತೂರಲ್ಲಿ ಒಂದಿಷ್ಟು ಜನ ಇದ್ದರು, ಡೆಲ್ಲಿಲಿ ಒಬ್ಬರು ಇದ್ದರು, ಬಟ್ ಬೆಂಗಳೂರಲ್ಲಿ ನಾವೇ ಫಸ್ಟು. ಓಕೆ. ಸೊ ಅದು ಒಂದು ಪ್ರೂವ್ ಆಗಿರಲಿಲ್ಲ. ಅಂದರೆ ಒಬ್ಬರೊಬ್ಬರು ಟ್ರೈ ಮಾಡಿದ್ರು, ವರ್ಕೌಟ್ ಆಗಿಲ್ಲ. ಈ ಥರ ಒಂದು ಲಕ್ಸುರಿ ಕಾನ್ಸೆಪ್ಟು, ಸ್ಟ್ರಾಂಗ್ ಸರ್ವಿಸ್, ಯಾರು ಸ್ಟ್ರಾಂಗ್ ಸರ್ವಿಸ್ ಕೊಟ್ಟಿಲ್ಲ. ಎಲ್ಲರೂ ಸರಿ ಕಟ್ಟಡ ಕಟ್ಬಿಡೋಣ, ಕಟ್ಟಡ ಮಾರಿ ದುಡ್ಡು ಮಾಡೋಣ ನೋಡೋರು ಇದ್ದರು. ಇಲ್ಲ ಸರ್ವಿಸ್ ಚೆನ್ನಾಗಿ ಕೊಡೋಣ, ಕಟ್ಟಡ ಸೆಕೆಂಡ್ರಿ ಅನ್ನೋರು ತುಂಬ ಕಮ್ಮಿ ಇದ್ರು. ನಾವು ಯಾವಾಗಲೂ ಆ ಕಣ್ಣಿಂದ ನಾವು ನೋಡಿದ್ವಿ. ನಾವಂತೂ ಕಟ್ಬಿಟ್ವಿ, ಕಟ್ಟಡ ಮಾರೋಕ್ಕಾಗಲಿಲ್ಲ, ಸಾಲ ಇತ್ತು, ಭಾಳನೇ ಟೆನ್ಷನ್ ಇತ್ತು. ನಮ್ಮ ಬ್ಯಾಂಕ್ ಅವ್ರು ಫೋನ್ ಮಾಡಿ, ಏನು ಮಾಡ್ತಾ ಇದೆಯಪ್ಪ ಆದರ್ಶ್, ಒಂದು ಕೆಲಸ ಮಾಡು, ರೆಗ್ಯುಲರ್ ಅಪಾರ್ಟ್ಮೆಂಟ್ ಇವ್ರದ್ದು ಬ್ರಿಗೇಡ್ದು ಅವರು ಇವ್ರದ್ದೆಲ್ಲ ಒಳ್ಳೆ ರೇಟಿಗೆ ಹೋಗ್ತಾ ಇದೆ ಆ ಏರಿಯಾಲಿ, ಸುಮ್ಮನೆ ಈ ಸೀನಿಯರ್ ಲಿವಿಂಗ್ ಆಟ ತೆಗೆದುಬಿಡು, ರೆಗ್ಯುಲರ್ ಅಪಾರ್ಟ್ಮೆಂಟಾಗಿ ಮಾರು, ನಮ್ಮ ಸಾಲ ನಮಗೆ ಕೊಡು, ನೀನು ಏನು ಮಿಕ್ಕತ್ತೋ ಇಟ್ಕೋ ಅಂತ ಫುಲ್ ಪ್ರೆಷರ್ ಕೊಡೋಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಆಲ್ಮೋಸ್ಟ್ ಮುಗ್ದಿದೆ, ಸೇಲ್ಸು ಅಷ್ಟು ಚೆನ್ನಾಗಿರಲಿಲ್ಲ ಆವಾಗ. ನಾನಂದೆ, ಇಲ್ಲ ಸರ್, ನಾನು ಪ್ರಪಂಚ ಎಲ್ಲ ಸುತ್ತಿದ್ದೀನಿ, ದಯವಿಟ್ಟು ನನ್ನ ಜೊತೆ ಬೇರ್ ಮಾಡಿ ಸರ್ವಿಸ್ ಶುರು ಮಾಡಿದ್ಮೇಲೆ ನನಗೆ 6 ತಿಂಗಳು ಟೈಮ್ ಕೊಡಿ, 6 ತಿಂಗಳಲ್ಲಿ ಆಗ್ತಿದ್ರು ಮಾತಾಡೋಣ. ಪಾಪ ಅವರು ಒಪ್ಪಿದ್ರು. ಅಂದ್ರೆ ಅವಾಗ EMI ಕಟ್ಟೋದಕ್ಕೆ ಸ್ವಲ್ಪ ಚಾಲೆಂಜ್ ಆಗಿತ್ತು. ಖಂಡಿತ ಚಾಲೆಂಜ್ ಆಗಿತ್ತು. ಈಗ ಸೇಲ್ ಮಾಡಿದೆ ಎಲ್ಲಿಂದ ತಂದ. ಸೊ ಅವರು ಸಪೋರ್ಟ್ ಮಾಡಿದ್ರು. ಅವಾಗ ಸರ್ವಿಸ್ ಸ್ಟಾರ್ಟ್ ಮಾಡಿದ್ಮೇಲೆ ಜನಕ್ಕೆ ಅರ್ಥ ಆಯ್ತು, ಇದು ವೃದ್ಧಾಶ್ರಮ ಅಲ್ಲ, ಇದು ಒಂದು ಲಕ್ಸುರಿ ಲಿವಿಂಗು, ಈ ಥರ ಲೈಫು ಎಲ್ಲರಿಗೂ ಬೇಕು, ಅವ್ರಿಗೆ ಸಿಗಲ್ಲ, ನಮಗೆ ದುಡ್ಡು ಕೊಟ್ಟರೆ ಸಿಗುತ್ತೆ. ನಾನೇನು ಮಾಡಬೇಕಪ್ಪ, ನಿಂತ್ಕೊಂಡಿದ್ರೆ ಬಂದು ಮನೆ ಕ್ಲೀನ್ ಮಾಡ್ತಾರೆ, ನನಗೆ ಡಾಕ್ಟ್ರ್ ಬೇಕು ಅಂದರೆ ಕೆಳಗೆ ಇರ್ತಾರೆ, ಊಟ ತಿಂಡಿ ಬೇಕು ಅಂದರೆ ರೆಸ್ಟೋರೆಂಟ್ ಇದೆ, ಫುಲ್ ಫ್ರೆಂಡ್ಸ್ ಇದ್ದಾರೆ, ಒಂದು ಇವೆಂಟ್ಸ್ ಟೀಮೇ ಇದೆ, ಅವ್ರು ಏನೋ ಒಂದು ಮಾಡ್ತಾನೆ ಇರ್ತಾರೆ ದಿನ ಎಲ್ಲ. ನನಗೆ ಇಷ್ಟ ಆಗಿದ್ದಕ್ಕೆ ನಾನು ಹೋಗ್ತೀನಿ, ಮಿಕ್ಕಿದ ಟೈಮ್ ನನಗೆ ಮನೆ ಚೆನ್ನಾಗಿದೆ, ದೊಡ್ಡ ಮನೆ, ಆರಾಮಾಗಿ ಇರ್ತೀನಿ ಅಂತ ಜನಕ್ಕೆ ಅರ್ಥ ಆಗೋಕ್ಕೆ ಶುರು ಆಯಿತು. ಸೊ 6 ತಿಂಗಳಲ್ಲಿ ಎಲ್ಲ ಹೊಟ್ಟೋಯ್ತು. ನಾನು ಕಟ್ಟಡ ಮುಗಿಸಿದ ಟೈಮಲ್ಲಿ ಈಗಲೂ ಜ್ಞಾಪಕ ಇದೆ, 163 ಅಪಾರ್ಟ್ಮೆಂಟಲ್ಲಿ 40 ಅಪಾರ್ಟ್ಮೆಂಟ್ ಮಾರಿದ್ದೆ ಅಷ್ಟೇ. ಇನ್ನು 100 ಅಪಾರ್ಟ್ಮೆಂಟ್ ಚಿಲ್ಲರೆ ಆಲ್ಮೋಸ್ಟು ಮುಗಿಸಿದ ಮೇಲೆ ಮಾರಿದ್ದು. ಸೊ ಅಲ್ಲಿಂದ ಒಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ಕೋವಿಡ್ ಆಯಿತು. ಕೋವಿಡ್ ಆದಾಗ ಜನಕ್ಕೂ ಅರ್ಥ ಆಯಿತು, ನಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಬೇಕು. ತಂದೆ ತಾಯಿಗೂ ಅನಿಸ್ತು ನಾವೊಂದು ಸೇಫ್ ವಾತಾವರಣದಲ್ಲಿರಬೇಕು. ಆ್ಯಂಡ್ ಜನರಲಿ ಈಗ ಏನಾಗ್ತಾ ಇದೆ ಅಂದರೆ, ಮಕ್ಕಳು ದುಡ್ಡು ಮಾಡ್ಕೊಂಡಿದ್ದಾರೆ, ತಂದೆ ತಾಯಿ ಹತ್ರ ಮೊದಲೇ ದುಡ್ಡಿತ್ತು, ಈಗ ಮಕ್ಕಳು ದುಡ್ಡು ಕೇಳ್ತಾ ಇಲ್ಲ, ನೀವು ಖುಷಿಯಾಗಿರಿ,
ನೀವು ಸುಖವಾಗಿರಿ, ನಮಗೆ ನಿಮ್ಮ ದುಡ್ಡು ಬೇಡ ಅಂತ ಇದ್ದಾರೆ ಮಕ್ಕಳು. ಸೊ ಈಗ ತಂದೆ ತಾಯಿ ಇಷ್ಟು ವರ್ಷ ಕಷ್ಟಪಟ್ಟ ಮೇಲೆ ಈಗನ ನಾವು ಮಜಾ ಮಾಡೋಣ, ಒಂದು ಒಳ್ಳೆ ಲಕ್ಸುರಿ ಲೈಫ್ ಸ್ಟೈಲ್ಗೆ ಹೋಗೋಣ ಅಂತ ನಮ್ಮ ಥರ ಆಪ್ಷನ್ಸ್ನ ಚೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಮಾರ್ಕೆಟ್ ದೊಡ್ಡದಾಯಿತು, ಆಕ್ಸಿಡೆಂಟ್ಲಿ ಮಾರ್ಕೆಟ್ ದೊಡ್ಡದಾಯಿತು. ಆ್ಯಂಡ್ ಈಗ ಈ ಏಜ್ ಟೆಕ್ಕು, ಸೀನಿಯರ್ ಲಿವಿಂಗ್ ಅನ್ನೋದು ಒಂದು ದೊಡ್ಡ ಸೆಕ್ಟರ್ ಆಗ್ತಾ ಇದೆ. ತುಂಬಾ ಆಪರ್ಚುನಿಟೀಸ್ ಇದೆ ಇಲ್ಲಿ. ನಿಮ್ಮ ಲಿಸ್ನರ್ಸು ಎಷ್ಟೊಂದು ಜನ ಒಂದು ಬಿಸ್ನೆಸ್ ಬಿಲ್ಡ್ ಮಾಡಬೇಕು ಅಂತಿದ್ದಾರೆ. ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ಸುಮ್ಮನೆ ಬ್ಲೈಂಡಾಗಿ AI ಫಿನ್ಟೆಕ್ಕು ಅದು ಇದು ಅಂತ ನ್ಯೂಸ್ ಪೇಪರಲ್ಲಿ ಬರುತ್ತೆ ಅಂತ ದಯವಿಟ್ಟು ಬ್ಲೈಂಡಾಗಿ ಚೇಸ್ ಮಾಡಬೇಡಿ. ನಿಮಗೂ ಒಂದು ಏನು ಮಜಾ ಬರುತ್ತೆ ಅಂತ ಹುಡುಕಿ ಈ ಏಜ್ ಟೆಕ್ ಅನ್ನೋ ಸೆಕ್ಟರ್ನ ಸೀರಿಯಸ್ ಆಗಿ ನೋಡಿ. ಸುಮ್ಮನೆ ಮೇಲ್ಮೇಲಿಗೆ ಒಂದು ಪರಿಚಯ ಕೊಡಿದ್ರೆ ಏಜ್ ಟೆಕ್ ಅನ್ನೋ ಕೆಳಗಡೆ ಏನೇನು ಬರುತ್ತೆ? ಈಗ 13 ಕೋಟಿ ಜನ ವಯಸ್ಸಾದವ್ರು ಇದ್ದಾರೆ. 13 ಕೋಟಿ ಜನ ಏನೇನು ಮೇಲೋ ಖರ್ಚು ಮಾಡ್ತಾ ಇದ್ರು ಇವತ್ತು, ಕರೆಕ್ಟಾ? ಅವ್ರು ಟ್ರಿಪ್ ಹೋಗೋದ್ಮೇಲೆ ಖರ್ಚು ಮಾಡ್ತಾ ಇದ್ದಾರೆ, ಗಿಫ್ಟ್ಸ್ ಕೊಡೋದು ಮಕ್ಕಳು ಮೊಮ್ಮಕ್ಕಳ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಮನೆಗೆ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ, ಅವರು ಹೆಲ್ತ್ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ, ಟೈಮ್ ಪಾಸ್ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ. ಅವರು ಏನೇನೋ ಈ ಸುಮ್ಮನೆ ದೂರ ಹೋಗ್ಬಿಡಿ. ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಿ ತಾತ, ನಿಮ್ಮ ಅಂಕಲ್ ಆಂಟಿ ಏನು ಮಾಡ್ತಾ ಇದ್ದಾರೆ ಅವ್ರ ಲೈಫ್ ಜೊತೆ, ಎಲ್ಲಿ ದುಡ್ಡು ಖರ್ಚು ಮಾಡ್ತಾರೆ, ಎಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ. ಅದು ಏಜ್ ಟೆಕ್ ಅಷ್ಟೇ, ಸಿಂಪಲ್ಲು. ಸೊ ಇವ್ರು ಈಗ ಈ 13 ಕೋಟಿಲಿ 40 ಲಕ್ಷ ಜನ 1 ಲಕ್ಷ ರೂಪಾಯಿ ಮೇಲೆ ತಿಂಗಳಿಗೆ ಖರ್ಚು ಮಾಡ್ತಾರೆ. ಬರೀ 6 ಮೆಟ್ರೋಲಿ. ಇದು ಡೇಟಾ ಇದೆ, ಎಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಅಂದರೆ ತುಂಬಾ ದೊಡ್ಡ ಆಪರ್ಚುನಿಟಿ ಇದೆ ಜನಕ್ಕೆ ಬಿಲ್ಡ್ ಮಾಡೋಕ್ಕೆ ಬಿಸ್ನೆಸ್ಗಳನ್ನ. ಸೊ ನೀವು ಒಂದು ಮನೇನ ಸೇಫ್ ಮಾಡ್ತಿರೋ, ನೀವು ಒಂದು ಕಂಪ್ಯಾನಿಯನ್ಶಿಪ್ಪಿಗೆ ಒಂದು ಆ್ಯಪ್ ಮಾಡ್ತಿರೋ, ನೀವು ಒಂದು ನರ್ಸ್ ಕೊಡ್ತಿರೋ, ನೀವು ಒಂದು ಮಾತ್ರೆ ಡಿಸ್ಪೆನ್ಸ್ ಮಾಡ್ತಿರೋ, ನೀವು ಒಂದು ಗಿಫ್ಟಿಂಗ್ ಪ್ಲ್ಯಾಟ್ಫಾರ್ಮ್ ಹಾಕ್ತಿರೋ, ಹಾಲಿಡೇ ಕಂಪ್ನಿ ಹಾಕ್ತಿರೋ, ಸೀನಿಯರ್ ಲಿವಿಂಗ್ ಮಾಡ್ತಿರೋ, ಅಸಿಸ್ಟೆಂಟ್ ಲಿವಿಂಗ್ ಮಾಡ್ತಿರೋ, ಡಿಮೆನ್ಷಿಯಾ ಕೇರ್ ಸೆಂಟರ್ ಮಾಡ್ತಿರೋ, ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಇದೆ. ಈಗ ಸುಮಾರು ಕಂಪ್ನಿಗಳ ಬರೀ ಫಾಲ್ ಸೆನ್ಸರ್ ಮಾಡೋದೇ ಒಂದು ಕಂಪ್ನಿ ಇದೆ, ರೀಎಂಪ್ಲಾಯ್ಮೆಂಟಿಗೆ ಒಂದು ಕಂಪ್ನಿ ಇದೆ, ಬರೀ ನರ್ಸ್ ಕೊಡೋದಕ್ಕೆ ಒಂದು ಕಂಪ್ನಿ ಇದೆ, ಬರೀ ಇವೆಂಟ್ಸ್ ಮಾಡೋದು ನಮ್ಮದೇ ಒಂದು ಕಂಪ್ನಿ ಇದೆ ಮರ್ಜಿ ಅಂತ. ನಾವು ಬರೀ ಮಜಕ್ಕೆ ಆಫ್ಲೈನ್ ಇವೆಂಟ್ಸ್ ಮಾಡ್ತೀವಿ, ಏನೂ ಮಾಡಲ್ಲ. ನೀವು ಇವಾಗ ಮನೇಲಿದ್ದೀರಾ, ನೀವು ಮಜಾ ಮಾಡಬೇಕು, ಇನ್ನು ಅಜ್ಜನ ಜೊತೆ ಎಂಜಾಯ್ ಮಾಡಬೇಕು ಅಂದರೆ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಬೋದು. ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲೋ ಒಂದು ಇವೆಂಟ್ ನಡೀತಾ ಇರುತ್ತೆ, ಹೋಗಿ ಮಜಾ ಮಾಡಿ ಅಷ್ಟೇ, ಇನ್ನೇನು ಮಾಡಲ್ಲ ನಾವು. ನಮ್ಮ ಥರ ಇನ್ನೂ 100 ಕಂಪ್ನಿ ಇದ್ದಾರೆ, ಏನೇನೋ ಮಾಡ್ತಾರೆ. ಸೊ ಭಾಳನೇ ಆಪರ್ಚುನಿಟೀಸ್ ಇದೆ. ನಿಮ್ಮ ಲಿಸ್ನರ್ಸ್ಗೆ ನಾನು ಸ್ಟ್ರಾಂಗ್ಲಿ ಅರ್ಜ್ ಮಾಡ್ತೀನಿ, ಇದನ್ನು ಇನ್ನೂ ಅರ್ಥ ಮಾಡ್ಕೊಳ್ಳಿ, ರೀಡ್ ಮಾಡಿ. ಸುಮಾರು ಜನ ರಿಪೋರ್ಟ್ಸ್ ಎಲ್ಲ ಬರ್ತಿದ್ದಾರೆ, 301 ಕ್ಯಾಪಿಟಲ್ಲು, ಬ್ಲೂಮು, ನಮ್ಮಂಥ ಕಂಪ್ನಿನೇ ನಮಗೂ ಜನರಲ್ ಕ್ಯಾಟಲಿಸ್ಟ್ ಬ್ಯಾಕ್ ಮಾಡಿದ್ದಾರೆ, ನಿಖಿಲ್ ಕಾಮತ್ ಅವ್ರು ಬ್ಯಾಕ್ ಮಾಡಿದ್ದಾರೆ. ಸೊ ಸ್ಟ್ರಾಂಗ್ ಫಂಡಿಂಗು ಇದೆ. ಬಟ್ ಒಂದು ಬಿಸ್ನೆಸ್ ಕೇಸನ್ನು ಸ್ಟ್ರಾಂಗ್ ಆಗಿರಬೇಕು. ಮಾರ್ಕೆಟ್ ಸೈಜ್ ಇದೆ, ಮಾರ್ಕೆಟ್ ನೀಡ್ ಅಂತೂ ಇದೆ. ಬಟ್ ಫಸ್ಟ್ ಪ್ರಾಡಕ್ಟ್ ಯಾವಾಗಲೂ ಕಷ್ಟನೇ. ಅದನ್ನು ನಿಮ್ಮ ಸಂಸ್ಥೆ ಫಂಡಿಂಗ್ ಬಗ್ಗೆ ಹೇಳಿ ಸರ್. ನಿಮಗೆ ಫಂಡಿಂಗ್ ಕೊಟ್ಟಿರೋ ಸಂಸ್ಥೆ ಮತ್ತು ಎಷ್ಟು ಫಂಡಿಂಗ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಖಂಡಿತ. ಸೊ ನಾನು ಹೇಳಿದ್ನಲ್ಲ, ಫಸ್ಟ್ ಯಾವಾಗಲೂ ಕಷ್ಟ. ಸೊ ಫಸ್ಟ್ ಪ್ರಾಜೆಕ್ಟು ಏನಾಗುತ್ತೋ ಒಂದನ್ನು ನೀವು ಪ್ರೂವ್ ಮಾಡಿ. ಓಕೆ, ನಾನೀಗ 163 ಮನೆ ಕಟ್ಟಿ ತೋರಿಸ್ದೆ, ಎಸ್ ಒಂದು ಬಿಸ್ನೆಸ್ ಇದೆ, ಜನ ಮನೆ ಕೊಂಡ್ಕೊತಾ ಇದ್ದಾರೆ, ಕೊಂಡ್ಕೊಂಡ್ಮೇಲೆ ತಿಂಗಳಿಗೂ ಇಷ್ಟು ದುಡ್ಡು ಸರ್ವಿಸ್ ತೊಗೊಳಕ್ಕಿದೆ, ಈಗ ಒಂದು ಬಿಸ್ನೆಸ್ ಇದೆ, ಜನ ಖುಷಿಯಾಗಿದ್ದಾರೆ. ಹೋಗಿ ಮಾತಾಡಿದ್ರೆ ಎಸ್ ಇಲ್ಲಿ ಇರೋದ್ರಿಂದ ನಮಗೆ ಸಂತೋಷ, ನಾವಿನ್ನೂ ಹ್ಯಾಪಿಯಾಗಿದ್ದೀವಿ, ಇನ್ನೂ ಹೆಲ್ತಿಯಾಗಿದ್ದೀವಿ ಮುಂಚೆಗಿಂತ. ಅದನ್ನು ಈಗ 100 ಮಾಡಬೇಕು ಅಂದರೆ ಎಷ್ಟು ದುಡ್ಡು ಬೇಕು, ಏನಾಗುತ್ತೆ, ಸಿಂಪಲ್ಲು. ಸೊ ಇಷ್ಟೇ ನಮ್ಮ ಥೀಸಿಸು. ಇನ್ನೊಂದೇನು ಅಂದರೆ, ನಮಗೆ ಸುಮಾರು ಜನ ಕಸ್ಟಮರ್ಸೇ ಬಂದ್ಬಿಟ್ಟು ಈಗ ನಾವು ಇನ್ನೊಂದು ಮನೆ ಕೊಂಡ್ಕೊಳ್ಳೋಕೆ ರೆಡಿ ಇಲ್ಲ, ನಮ್ಮ ಮನೇಲೇ ನಾವು ಮಜಾ ಮಾಡಬೇಕು, ಈ ಪ್ರೈಮಸ್ ಮಜಾ ಏನು ಬರ್ತಾ ಇದೆಯೋ ಅದನ್ನು ನಮ್ಗೆ ಕೊಡೋಕ್ಕಾಗತ್ತಂದ್ರೆ ಅದಕ್ಕೆ ಈ ಮರ್ಜಿ ಅನ್ನೋದು ಇನ್ನೊಂದು ಕಂಪ್ನಿ ಶುರು ಮಾಡಿದೆ. ಸೊ ನಾವು ಜನರಲ್ ಕ್ಯಾಟಲಿಸ್ಟಿಂದ ಅಬೌಟ್ $21 million ನಾವು ರೇಸ್ ಮಾಡಿದ್ವಿ ಒನ್ ಟೈಮಲ್ಲಿ. ಆಮೇಲೆ ನಿಖಿಲ್ ಕಾಮತ್ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಆಫ್ ಕೋರ್ಸ್ ವಿ ಹ್ಯಾವ್ ಬ್ಯಾಂಕ್ ಫಂಡಿಂಗ್ ಎಸ್ ವೆಲ್. ಸೊ ಈ ಥರ ನಾವು ಆಸ್ ಫಾರ್ ಎಸ್ ಪ್ರೈಮಸ್ ಆ್ಯಂಡ್ ಮರ್ಜಿ ಆರ್ ಕನ್ಸರ್ನ್, ದಟ್ಸ್ ಹೌ ವಿ ಹ್ಯಾವ್ ರೇಸ್ಡ್ ಮನಿ. ಬಟ್ ತುಂಬಾ ಈ ಸೆಕ್ಟರಲ್ಲಿ ಇಂಟ್ರೆಸ್ಟ್ ಇದೆ, ಯಾ. ಸುಮಾರು ಜನ ಪ್ಲ್ಯಾಟ್ಫಾರ್ಮ್ ಇದ್ದಾರೆ, ಸುಮಾರು ಜನ ಸರ್ವಿಸಸ್ ಕಂಪನಿ ಇದ್ದಾರೆ, ಸುಮಾರು ಜನ ಕಂಪ್ಯಾನಿಯನ್ಶಿಪ್ ಆ್ಯಪ್ಸ್ ಇದೆ. ಸೊ ಮೆನಿ ಆಪರ್ಚುನಿಟೀಸ್. ಎಲ್ಡರ್ ಡೇಟಿಂಗ್ ಇದೆ. There's a lot of opportunities. ಏನಕ್ಕೆ why only Bumble for kids? Why is there no Bumble for older people? ಖಂಡಿತ ಬೇಕು. ಏನಕ್ಕೆ ವಯಸ್ಸಾದರೆ ಪ್ರೀತಿ ಮಾಡೋಂಗಿಲ್ವಾ? ಇದೆಲ್ಲ ನಮಗೆ ಮಿಸ್ಕನ್ಸೆಪ್ಷನ್, ಈ ವಯಸ್ಸಲ್ಲಿ ಹಿಂಗೆ ಮಾಡಬಾರ್ದು ಅಂತ. ಸ್ವಲ್ಪ ನಂಬರ್ಸ್ ಹೇಳೋದಾದರೆ, ಒಟ್ಟು ಇಂಡಿಯಾದಲ್ಲಿ ಈಗ ಎಷ್ಟು ನಗರಗಳಲ್ಲಿದ್ದಾವೆ, ಎಷ್ಟು ಮನೆಗಳಿದ್ದಾವೆ, ಆಮೇಲೆ ಯಾರಾದರೂ ಈ ಸರ್ವಿಸನ್ನು ತಗೊಳ್ಬೇಕಂತಿದ್ರೆ, ನಮ್ಮ ಕೇಳುಗರದು ಅವರ ಪೇರೆಂಟ್ಸನ್ನು ಹಾಕಬೇಕಂತಿದ್ರೆ ಕಾಸ್ಟ್ ಹೆಂಗಿರುತ್ತೆ, ಪ್ರೈಸಿಂಗ್ ಮಾಡೆಲ್ ಹೇಗಿರುತ್ತೆ, ಮೇಂಟೆನೆನ್ಸ್ಗೆ ಹೇಳ್ಬೋದಾ?
ಸೊ ನಮ್ಮ ಮನೆ ಬೇರೆ ಮನೆಗಳ ಥರನೇ ಕೊಂಡ್ಕೊಳ್ಳೋದು. ಸೊ 2 ಬೆಡ್ರೂಮು 3 ಬೆಡ್ರೂಮ್ ಮನೆಗೆ 1 ಕೋಟಿ 1.5 ಕೋಟಿ ಏನು ಬೇಕಾದ್ರೂ ಆಗ್ಬೋದು. ಅದು ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಇವಾಗ 4 ಸಿಟಿಲಿದ್ದೀವಿ. ಬೆಂಗಳೂರು ನಮ್ಮ ಹೆಡ್ ಕ್ವಾರ್ಟರ್ಸು ನಮ್ಮ ಮನೆ, ಬಟ್ ಬಾಂಬೆ, ಚೆನ್ನೈ, ಕಲ್ಕಟ್ಟ, ಹೈದರಾಬಾದ್, ಪುಣೆ ಈ ಸಿಟೀಸಲ್ಲಿ ನಮ್ಮ ಪ್ರಾಜೆಕ್ಟ್ಗಳಿದೆ. ಫಸ್ಟು ಮನೆ ಕೊಂಡ್ಕೊಳ್ಳೋದು ಒಂದು ರಿಯಲ್ ಎಸ್ಟೇಟ್ ಆಸ್ತಿ ಥರ. ಅದಾದಮೇಲೆ ತಿಂಗಳಿಗೂ ನಾವು ನಿಮ್ಗೆ ಹೇಳಿದ್ವಲ್ಲ, ಬೇರೆ ಬೇರೆ ಸರ್ವಿಸ್ ಕೊಡ್ತೀವಿ. ಊಟ ತಿಂಡಿ, ಮೆಡಿಕಲ್ಲು, ಹೌಸ್ ಕೀಪಿಂಗು, ಕನ್ಸಿಯಾಜು, ಇವೆಂಟ್ಸು, ಕಾಮನ್ ಏರಿಯಾ ಮೇಂಟೆನೆನ್ಸು. ಇದಕ್ಕೆಲ್ಲ ನೀವು ಊಟ ತಿಂಡಿ ಆಪ್ಷನಲ್ಲು, ಬೇರೆ ಎಲ್ಲ ಮ್ಯಾಂಡೇಟ್ರಿ. ಬೇರೆ ಎಲ್ಲ ಸೇರಿಸಿದ್ರೆ ಒಂದು 2 ಬೆಡ್ರೂಮ್ ಮನೆ ಇಬ್ಬರಿಗೆ ಒಂದು 14-15 ಸಾವಿರ ರೂಪಾಯಿ ಆಗುತ್ತೆ. ಊಟ ಒಂದು 7-7.5 ಸಾವಿರ ರೂಪಾಯಿ ಒಬ್ರಿಗಾಗುತ್ತೆ. ಸೊ ಎಲ್ಲಾನು ಸೇರಿಸಿದ್ರು ಒಂದು 35,000-40 ಸಾವಿರದೊಳಗೆ ಎಂಡ್ ಟು ಎಂಡ್ ಆಗೋಗುತ್ತೆ. ಇದು ಅಪಾರ್ಟ್ ಫ್ರಮ್ ರೆಗ್ಯುಲರ್ ಅಪಾರ್ಟ್ಮೆಂಟ್ ಮೇಂಟೆನೆನ್ಸ್ ಫೀ? ಇಲ್ಲ, ಅದು ಸೇರುತ್ತೆ. ಅದು ಸೇರಿ ಕ್ಯಾಮು ಸೇರುತ್ತೆ. ಈಗ ನೋಡಿ, ಒಂದು ಕ್ಯಾಮೇನೆ 5,000-10 ಸಾವಿರ ಆಗುತ್ತೆ. ಈಗ ಅಲ್ಲಿ ಏನೂ ಸರ್ವಿಸ್ ಸಿಗಲ್ಲ. ಅದು ಸೇರಿ ನಮ್ದು ಒಂದು 35 ಸಾವಿರ ಆಗುತ್ತೆ. ಈಗ ನಾವೇ ನಮ್ಮ ಮನೆಗಳೆಲ್ಲ ಇದ್ರೆ ನಮಗೂ ಖರ್ಚಿರುತ್ತಲ್ಲ. ಸಾಮಾನು ತಗೊಬೇಕು, ಕೆಲಸದವ್ರಿಗೆ ಸಂಬಳ ಕೊಡಬೇಕು, ಗ್ಯಾಸ್ ಸಿಲಿಂಡರ್ ತರಬೇಕು, 101 ಕೆಲಸ ಇರುತ್ತೆ. ನೀವು ಅದೆಲ್ಲ ಸುಮ್ಮನೆ ಕೂತ್ಕೊಂಡು ಲೆಕ್ಕ ಹಾಕಿದ್ರು ಇದಕ್ಕಿಂತ ಜಾಸ್ತಿ ಆಗುತ್ತೆ. ಬಟ್ ಅಲ್ಲಿ ಸರ್ವಿಸ್ ಗ್ಯಾರಂಟಿ ಇಲ್ಲ. ಎಲ್ಲ ದುಡ್ಡು ಕೊಟ್ಟ ಮೇಲೂ ನಿಮಗೆ ಸಾಲ ಕೇಳ್ತಾರೆ, ಬರಲ್ಲ, ಜಗಳ ಆಡ್ತಾರೆ, ತರ. ನೀವು ನಮ್ದೇನು ಅಂದ್ರೆ ನಿಮ್ಮ ಮನೆ ಏನ್ ಮಾಡೋದು ಇವತ್ತು ಕ್ಲೀನ್ ಆಗುತ್ತೆ. ಇವತ್ತು ಲಕ್ಷ್ಮಮ್ಮ ಬರ್ತಾರೆ, ಗಂಗಮ್ಮ ಬರ್ತಾರೆ, ಮನೆ ಅಂತೂ ಕ್ಲೀನ್ ಆಗುತ್ತೆ. Tier 2 Tier 3 ಹೋಗೋ ಐಡಿಯಾ ಇದೆಯಾ? ನಮಗೆ ಈಗ ಸದ್ಯಕ್ಕಿಲ್ಲ. ಯಾಕೆಂದ್ರೆ ನಾನು ನಿಮ್ಗೆ ಹೇಳ್ದಂಗೆ ಕಿರಣ್, ನಾವು ಒಂದು ಓಬೆರಾಯ್, ಮಣಿಪಾಲು, ಒಂದು ರಿಯಲ್ ಎಸ್ಟೇಟ್ ಕಂಪನಿ ಮರ್ಜ್ ಅಂತ ಇಟ್ಕೊಳ್ಳಿ, 3 ಜನದ್ದು ಮಧ್ಯ. ಸೊ ನಮ್ಮ ಬ್ಯಾಕ್ ಎಂಡ್ ಟೀಮ್ಸ್ ಎಲ್ಲ ಭಾಳನೇ ಎಕ್ಸ್ಪೆನ್ಸಿವ್ ನಮಗೆ. ನನ್ನ ಹೆಡ್ ಆಫ್ ಆಪರೇಷನ್ಸ್ ಇಸ್ ಎಕ್ಸ್ ಒಬ್ರಾಯ್, 7 ವರ್ಷ ಒಬ್ರಾಯಲ್ಲಿ ಇದ್ರು. ಮೈ ಡಾಕ್ಟರ್ ಇಸ್ ಅ ಜಿರಿಯಾಟ್ರಿಕ್ ಸ್ಪೆಷಲಿಸ್ಟ್ ಡಾಕ್ಟರ್. ಸೊ ನಮಗೆ ಒಂದು ನಗರಕ್ಕೆ ಹೋದ್ರೆ ನಾವು 1000 ಮನೆ ಕಟ್ಟದೇ ಇದ್ರೆ ನನಗೆ ವರ್ಕೌಟ್ ಆಗಲ್ಲ. ಯಾಕಂದ್ರೆ ಇದು ಒಂದು ಬ್ಯಾಕ್ ಎಂಡ್ ಟೀಮ್ ಕ್ವೈಟ್ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು Tier 2 ಟೌನ್ ನೋಡ್ತಾ ಇಲ್ಲ. ಡಿಮ್ಯಾಂಡ್ ಇಲ್ಲ ಅಂತಲ್ಲ, ಅಲ್ಲೂ ಡಿಮ್ಯಾಂಡ್ ಇದೆ. ಬಟ್ ನೀವು ನಮ್ಮ ಕೋರ್ ಪ್ರಾಬ್ಲಮ್ ನೋಡಿದ್ರೆ, ಈಗ ಬೆಂಗಳೂರು ಅಂತ ನಗರ ನೋಡಿದ್ರೆ ಜನಕ್ಕೆ ಆಚೆ ಹೋಗೋದೇ ಕಷ್ಟ. ಎಲ್ಲೋದ್ರೂ ಅರ್ಧ ಗಂಟೆ 1 ಅವರ್ ಬೇಕು. ಹೋಗೋದು ಬರೋದನ್ನೇ ಹಿಂಸೆ. ಅವ್ರಿಗೇನು ಅಂದರೆ ಒಂದು ವಾತಾವರಣದಲ್ಲಿ ಎಲ್ಲ ಆದರೆ ನೆಮ್ಮದಿ. ಅದಕ್ಕೆ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ. ಯಾರಾದರೂ Tier 2 Tier 3 ಮಾಡ್ಬೇಕಂತಿದ್ರೆ ನಿಮ್ಮನ್ನು ಭೇಟಿಯ ಸಂಪರ್ಕಿಸಬಹುದಾ ಮಾಹಿತಿಗೋಸ್ಕರ? ಲೀಸ್ಟ್ ಐ ಕ್ಯಾನ್ ಡೂ, ಖಂಡಿತ, ಅಬ್ಸಲ್ಯೂಟ್ಲಿ. ಬಟ್ ಡಿಮ್ಯಾಂಡ್ ಎಲ್ಲ ಊರಲ್ಲೂ ಇದೆ. ಎಲ್ಲ ಊರಲ್ಲೂ ಇನ್ಫ್ಯಾಕ್ಟ್ ಚಿಕ್ಕ ಊರಲ್ಲಿ ಮಕ್ಕಳೆಲ್ಲ ಬಿಟ್ಬಿಟ್ಟು ಬೆಂಗಳೂರು ಅಂತ ನಗರಕ್ಕೆ ಬಂದಿದ್ದಾರೆ. ತಂದೆ ತಾಯಿ ಅಲ್ಲಿದ್ದಾರೆ, ಅವ್ರಿಗೂ ಭಾಳನೇ ಕನ್ಸರ್ನ್ ಇರುತ್ತೆ ತಂದೆ ತಾಯಿ ಹುಷಾರಾಗಿರ್ಬೇಕು ಅಂತ. ಸೊ Tier 2 ಅಲ್ಲಿ ತುಂಬಾ ಆಪರ್ಚುನಿಟಿ ಇದೆ. ಮೇ ಬಿ ಮನೆ ಕಟ್ಟಕ್ಕಿಂತ ಮನೆ ಒಳಗೆ ಸರ್ವಿಸ್ ಕೊಡೋ ಅಂಥ ಆಪರ್ಚುನಿಟಿ ಭಾಳನೇ ಜಾಸ್ತಿ ಇದೆ. ಆ್ಯಂಡ್ ಏನು ಅಂದರೆ ನಾವೆಲ್ಲ ಮರ್ತೋಗ್ತೀವಿ. ವಯಸ್ಸಾದವರು ಅಂದ ತಕ್ಷಣ ನಮ್ಮ ಫಸ್ಟ್ ಮನ್ಸಿಗೆ ಬರೋದು ಡಾಕ್ಟ್ರು, ಆಸ್ಪತ್ರೆ. ಏನಕ್ಕೆ ಹಂಗೆ? ಅವ್ರಿಗೇನಕ್ಕೆ ಡಾಕ್ಟರ್ ಆಸ್ಪತ್ರೆ ಬೇಕು? ಬೇಡ, ಅವ್ರಿಗೂ ಮಜಾ ಮಾಡಬೇಕು, ಅವರು ಆಚೆ ಹೋಗ್ಬೇಕು, ಊಟ ತಿನ್ನಬೇಕು, ಬೇರೆಯವ್ರಿಗೆ ಹೋಗ್ಬೇಕು, 10 ಜನ ಮೀಟ್ ಮಾಡಬೇಕು. ಅದನ್ನ ನಾವು ಮರ್ತೋಗ್ತೀವಿ. ವಯಸ್ಸಂದರೆ ಆಸ್ಪತ್ರೆ, ಡಾಕ್ಟರ್, ಇಷ್ಟೇ ನಮ್ಮ ತಲೆಗೆ ಬರೋದು. ಆಮೇಲೆ ನೀವು ಅವಾಗ IDC ಬಗ್ಗೆ ಹೇಳಿದರೆ, ಈಗ ಯಾವುದೆಲ್ಲ ಒಂದು ಕಾಮನ್ ಸಿಂಪ್ಟಮ್ಸ್ ಏನು ಅಂದರೆ, ಈಗ ರೆಗ್ಯುಲರ್ ಆಗಿ ಅವ್ರು ರಿಮೋಟ್ ಯೂಸ್ ಮಾಡ್ತಾ ಇರ್ತಾರೆ ಸೀನಿಯರ್ ಸಿಟಿಸನ್. ಸಡನ್ ಆಗಿ ಅವ್ರು ರಿಮೋಟ್ ಯೂಸ್ ಮಾಡೋಕ್ಕೆ ಆಗಲ್ಲ ಅವ್ರಿಗೆ. ಅದು ಒಂದು ಸಿಂಪ್ಟಮ್. ಅದು ಎಲ್ಲಿ ಗೊತ್ತಾಗುತ್ತೆ? IDC ಹಿಂಗೆ ಹಿಡಿತು. ಕಾಮನ್ ಸಿಂಪ್ಟಮ್ಸ್ ಏನು? ಸೊ ಅದೇನು ಅಂದರೆ ಒಂದು ಪ್ರೊಫೆಷನಲ್ ಎನ್ವೈರ್ನ್ಮೆಂಟಲ್ಲಿ ಇದ್ರೇನೆ ಅದನ್ನು ಹಿಡಿಯೋಕ್ಕಾಗೋದು. ಯಾಕಂದರೆ ಜನಕ್ಕೆ ಗೊತ್ತಿಲ್ಲ. ಬಟ್ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಯಾರೋ ಒಬ್ರು ಬಂದ್ಬಿಟ್ಟು ಇವತ್ತು ನಾನು ತಿಂಡಿ ತಿನ್ನ ಅಂತ ನಿಮ್ಗೆ ಊಟದ ಟೈಮಲ್ಲಿ ಕೇಳಿದ್ರೆ ಅದು ಗ್ಯಾರಂಟಿ ಅರ್ಲಿ ಸ್ಟೇಜ್ ಆಫ್ ಡಿಮೆನ್ಷಿಯಾ, ರೆಡ್ ಫ್ಲ್ಯಾಗ್. ನಾವೇನು ಮಾಡ್ತೀವಿ? ವಯಸ್ಸಾಗಿದೆಯಪ್ಪ, ಮರೆಯುತ್ತೆ, ಆಗುತ್ತೆ. ನೆಕ್ಸ್ಟು ನಿಮ್ಮ ಹೆಸರು ಮರೆಯೋವರೆಗೂ ನಿಮ್ಗೆ ಗೊತ್ತಿಲ್ಲ ಅಲ್ಲೇನೋ ಪ್ರಾಬ್ಲಮ್ ಇದೆ ಅಂತ. ನಿಮ್ಮ ಹೆಸರು ಮರೆಯೋ ಟೈಮ್ ಅಷ್ಟೊತ್ತಿಗೆ ಏನು ಮಾಡೋಕ್ಕಲ್ಲ, ಟೂ ಲೇಟ್. ಬಟ್ ನೀವು ಸ್ಟೇಜ್ 1 ಅಲ್ಲಿ ಹಿಡಿದ್ರೆ ಅಟ್ಲೀಸ್ಟ್ ಒಂದು 5 years ಆಕ್ಟಿವ್ ಮೆಮರಿ ಕೊಡ್ಬೋದು. ಸುಮ್ಮನೆ ಗೇಮ್ಸು, ಪಜಲ್ಸು, ಆಕ್ಟಿವಿಟೀಸಲ್ಲಿ ಅವ್ರಿಗೆ ಗೊತ್ತಿರಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ. ಈಗ ಇವರೇ ಇದೇ ನಮ್ಮ ಪ್ರಾಜೆಕ್ಟಲ್ಲಿ ಇದ್ದಿದ್ರೆ ನಾವು ನೆಕ್ಸ್ಟ್ ಎವ್ರಿ ಡೇ ಅವ್ರಿಗೆ ಒಂದು ಪಜಲ್ಲು, ಗೇಮು, ಆಕ್ಟಿವಿಟಿ, ಡಿಬೇಟಲ್ಲಿ ಎಂಗೇಜ್ ಮಾಡ್ತಾ ಇದ್ವಿ. ಅವ್ರಿಗೂ ಗೊತ್ತಿರಲ್ಲ ಅವರು ಟ್ರೀಟ್ಮೆಂಟ್ ಇದೆ, ಡಿಮೆನ್ಷಿಯಾ ಅವ್ರಿಗೂ ಗೊತ್ತಿರಲ್ಲ. ಅವ್ರೇನೋ ಗೇಮ್ಸ್ ಕರ್ತಿದ್ದಾರೆ, ಇವರು ಆಟ ಆಡ್ತಾ ಇದ್ದೀನಿ, ಮಜಾ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ. ನಾವು ಸ್ಲೋ ಡೌನ್ ಮಾಡ್ತೀವಿ ಅದನ್ನು. ಆ್ಯಂಡ್ ಇನ್ ಬೇರೆ ಕಂಡೀಷನ್ಸಲ್ಲಿ ವಿ ಕ್ಯಾನ್ ಕ್ಯಾಚ್ ಇಟ್ ಅರ್ಲಿ ಬೈ ಟೆಸ್ಟಿಂಗ್. ನೀವು ಬ್ಲಡ್ ಪ್ಯಾನಲ್ ಮಾಡಿದ್ರೆ ನಿಮ್ಗೆ ಹೆಂಗೆ ಗೊತ್ತು ಏನಾಗಿದೆ ಅಂತ? ಈಗ ನಾನು ಇದರಿಂದ ನೋಡ್ಬಿಟ್ಟು ನಾನು SpO2 ಡ್ರಾಪ್ ಆಗ್ತಾ ಇದೆ ಅಂತ ಗೊತ್ತಿದ್ರೆ ತಾನೇ ನಾನು ನೆಕ್ಸ್ಟ್ ಟೆಸ್ಟ್ ಮಾಡೋದು. SpO2 ಡ್ರಾಪ್ ಆಗ್ತಾ ಇದೆ ನಂಗೆ ಗೊತ್ತಿಲ್ಲದಿದ್ರೆ ನಾನು ಕಾಯ್ತೀನಿ ಏನೋ ಒಂದು ಇವೆಂಟ್ ಆಗೋಕ್ಕೆ. ಸೊ ಈ ಮನೆಯಲ್ಲಿ ನಾವೇನು ಅನ್ಕೊತೀವಿ ಅಂದರೆ ಇದೇನೇ ಸೇಫೆಸ್ಟ್ ಪ್ಲೇಸ್ ನಮ್ಮ ಪೇರೆಂಟ್ಸ್ಗೆ ಅಂತ ನಮ್ಮ ಮನಸ್ಸಲ್ಲಿ ಸೋಷಿಯಲ್ ಕಂಡೀಷನಿಂಗ್ ಹೇಳ್ಕೊಟ್ಟಿದೆ. ಮೇ ಬಿ ದಟ್ಸ್ ನಾಟ್ ದ ಕೇಸ್. ಈ ನಮಗೆ ಹೆಂಗೆ ಅಂದರೆ ಈ ಪಿಕ್ಚರ್ಗಳಿಂದ
ನಮ್ಮ ಪೇರೆಂಟ್ಸಿಗೆ ನಾವು ಹಿಂಗೆ ಪ್ರೀತಿ ಮಾಡಬೇಕು ಅನ್ನೋದು ಪಿಕ್ಚರ್ಗಳು ಹೇಳ್ಕೊಟ್ಟಿದೆ. ಸೈನ್ಸು ಟೆಕ್ನಾಲಜಿ ಹೇಳ್ಕೊಟ್ಟಿಲ್ಲ, ಮೆಡಿಸಿನ್ ಹೇಳ್ಕೊಟ್ಟಿಲ್ಲ, ಪಿಕ್ಚರ್ ಹೇಳ್ಕೊಟ್ಟಿದೆ. ಆಮೇಲೆ ಯಾವಾಗಲೂ ಮೆಡಿಸಿನ್ ಏನು ಅಂದರೆ ಸ್ಮಾಲ್ ಡೋಸ್ ಆಫ್ ದ ಡಿಸೀಸ್. ಅಂದರೆ ಯು ಆರ್ ಟ್ರೀಟಿಂಗ್ ಸಿಂಪ್ಟಮ್, ಯು ಆರ್ ನಾಟ್ ಕ್ಯೂರಿಂಗ್ ಅಂಡರ್ಲೈಂಗ್ ಡಿಸೀಸ್ ಮೋಸ್ಟ್ ಆಫ್ ದ ಟೈಮ್. So you have to first catch the underlying disease before it requires treatment. That is the health span philosophy. The health span philosophy is catch early, prevent, increase health span, not increase lifespan. ರೈಟ್. And same blue zone principles. ಔಟ್ಲಿವ್ ಅಂತ ಒಂದು ಬುಕ್ಕಲ್ಲಿ ಓದ್ತಾ ಇದ್ದೆ, ಐ ಥಿಂಕ್ ಮೆಡಿಸಿನ್ 3.0 ಅಂತ ಇದನ್ನೇ ವಾದ ಮಾಡ್ತಾರಲ್ಲ. ಏನಿಲ್ಲ, ನಿಮ್ಗೊಂದು ಸಿಂಪಲ್ ವೇ ಯೋಚನೆ ಮಾಡಬೇಕು ಅಂದರೆ, ನಮ್ಮ ಅಜ್ಜಿ ತಾತ ಹೆಂಗಿದ್ರು, ಅವ್ರ ತಂದೆ ತಾಯಿ ಹೆಂಗಿದ್ರು, ಅದನ್ನ ನಾವು ಹೆಂಗೆ ಅದೆಲ್ಲ ಮರ್ತೋಗ್ಬಿಟ್ಟಿದೀವಿ. ನಮ್ಗೆ ಏನು ಬೇಕೋ ಅಷ್ಟು ಮಾತ್ರ ತೆಗಿತೀವಿ ಅಲ್ಲಿ. ಈ ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳಿದ್ರಲ್ಲ, ಇದು ವೆಸ್ಟರ್ನ್ ಕಂಟ್ರೀಸಲ್ಲಿ ಇಲ್ವಾ? ಸೋಷಿಯಲ್ ಸ್ಟಿಗ್ಮಾ ವೆಸ್ಟರ್ನ್ ಕಂಟ್ರೀಸಲ್ಲಿ 100% ಇಲ್ಲ. ಏನಕ್ಕೆ ಅಂದರೆ ಎಲ್ಲರೂ ಅವ್ರ ಓನ್ ಮೈಕ್ರೋ ಫ್ಯಾಮಿಲಿ. ತಂದೆ ತಾಯಿ ಒಂದು ಫ್ಯಾಮಿಲಿ, ಮಕ್ಕಳು ಅವ್ರ ಹೆಂಡತಿ ಒಂದು ಫ್ಯಾಮಿಲಿ, ನೆಕ್ಸ್ಟ್ ಜನ್ರೇಷನ್ ಒಂದು ಫ್ಯಾಮಿಲಿ, ಒಂದು ಫ್ಯಾಮಿಲಿಲೇ 3 ಫ್ಯಾಮಿಲಿ. ಆ್ಯಂಡ್ ಎಲ್ಲರಿಗೂ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆ. ಈಗ ಇಂಡಿಯಾ ಆ ಸ್ಟೇಜಿಂದ ಈ ಸ್ಟೇಜಿಗೆ ಬರ್ತಾ ಇದೆ. ಮೊದಲು ಏನಾಗ್ತಿತ್ತು ಅಂದರೆ, ಪ್ರೀತಿ ಇರಲಿ ಬಿಡಲಿ ತಂದೆ ತಾಯಿ ದುಡ್ಡನ್ನ ಕಂಟ್ರೋಲ್ ಮಾಡೋರು, ದುಡ್ಡು ಕಂಟ್ರೋಲ್ ಮಾಡಿ ಮನೆ ಇಡೋರು, ಮಕ್ಕಳಿಗೆ ದುಡ್ಡು ಇರ್ತಿರ್ಲಿಲ್ಲ, ಚಾಯ್ಸ್ ಇರ್ತಿರ್ಲಿಲ್ಲ, ಮಾತು ಕೇಳೋರು. ಸೊ ನಾನು ಯಾವಾಗಲೂ ಈ ಕ್ವೆಶ್ಚನ್ ಕೇಳ್ತೀನಿ, ಈಗ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇತ್ತು, ಇನ್ನೂ ನಿಮ್ಮ ಲೈಫ್ ಬಗ್ಗೆ ಎಲ್ಲಾನು ಸೇಮ್ ಇರ್ತೀರಾ, ನೀವು ಇದೇ ಮನೆ ಇರ್ತಿದ್ರಾ, ಇದೇ ಥರ ಇರ್ತಿದ್ರಾ, ಇಲ್ದ್ರೆ ನೀವು ಒಂದು ಬೇರೆ ಮನೆ ತೊಗೊತಿದ್ರಾ, ಯೋಚನೆ ಮಾಡಿ. ಅದು ಸ್ವಲ್ಪ ಇದೆಲ್ಲ ಡಿಫಿಕಲ್ಟ್ ಕ್ವೆಶ್ಚನ್, ಇಷ್ಟ ಆಗಲ್ಲ ಜನಕ್ಕೆ ಕೇಳಿದ್ರೆ. ಬಟ್ ಈಗ ಏನಾಗ್ತಾ ಇದೆ, ಮಕ್ಕಳು ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ, ತಂದೆ ತಾಯಿನೂ ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಈಗ ತಂದೆ ತಾಯಿ ಓದ್ತಾ ಇದ್ದಾರೆ. ಓ ಏನಪ್ಪ ಏನಿದು ಸೀನಿಯರ್ ಲಿವಿಂಗ್ ಅಂದರೆ, ಏನದು ಆ್ಯಕ್ಟಿವ್ ಏಜಿಂಗ್ ಅಂದರೆ, ವಯಸ್ಸನ್ನ ನಾನು ಹೆಂಗೆ ಕಮ್ಮಿ ಮಾಡ್ಕೊಬೋದು, ನನಗೆ ಇಂಟ್ರೆಸ್ಟ್ ಇದೆ, ಮಕ್ಕಳ ಮೇಲೆ ತುಂಬ ಪ್ರೀತಿ ಇದೆ, ಮಕ್ಕಳಿಗೂ ತುಂಬ ಪ್ರೀತಿ ಇದೆ, ಬಟ್ ನನಗೆ ನನ್ನನ್ನು ನೋಡ್ಕೊಳಕ್ಕೆ ನನ್ನ ಮೇಲೆ ನನಗೆ ಜಾಸ್ತಿ ಪ್ರೀತಿ ಇದೆ. ಸೊ ಅವರೇ ಡಿಸಿಷನ್ ತೊಗೊತಾರೆ. ಅದು ನಂದು 95% ಆಫ್ ಮೈ ಸೇಲ್ಸ್ ಆರ್ ಫಂಡೆಡ್ ಬೈ ಮೈ ಎಲ್ಡರ್. 95% ಪೇರೆಂಟ್ಸೇ ಬಂದು ತಗೊಳ್ತಾರೆ. ಅವರೇ ದುಡ್ಡು, ಅವ್ರದ್ದೇ ದುಡ್ಡಲ್ಲಿ, ಅವ್ರದ್ದೇ ಡಿಸಿಷನಲ್ಲಿ. ಮಕ್ಕಳು ಅಪ್ರೂವರ್. ಗೂಗಲ್ ಮಾಡ್ತಾರೆ, ಚಾಟ್ GPT ಮಾಡ್ತಾರೆ, ಏನಪ್ಪ ಇವರು ಪ್ರೈಮಸ್ ಓಕೆನಾ ಇಲ್ವಾ, ಏನು ಕತೆ, ಜನ ಖುಷಿಯಾಗಿದ್ದಾರಾ ಇಲ್ವಾ ನೋಡ್ತಾರೆ, ಓಕೆ ಅಂತಾರೆ. ದುಡ್ಡು ತಂದೆ ತಾಯಿನೇ ಕೊಡೋದು. ಮಗ ಗೂಗಲಲ್ಲೇ ವೈಸ್ ಪ್ರೆಸಿಡೆಂಟ್ ಇರ್ಬೋದು, ಯಾವುದೋ ದೊಡ್ಡ GCC ಚೇರ್ಮನ್ನೇ ಇರ್ಬೋದು, ಕೋಟ್ಯಾಂತರ ರೂಪಾಯಿ ಸಂಬಳ ತೊಗೊಂಡು ಈ ತಂದೆ ತಾಯಿ 1 ರೂಪಾಯಿ ತೊಗೊಳಲ್ಲ. ಲೈಫೆಲ್ಲ ಈ ಮಕ್ಳು ತೊಗೊಂಡಿರ್ತಾರೆ, ಬಟ್ ನಮ್ಮ ತಂದೆ ತಾಯಿ ಆ ಜನ್ರೇಷನ್ ಅವರು ತುಂಬಾ ಪ್ರೈಡ್ ಇರುತ್ತೆ ಅವ್ರಿಗೆ. ಮಗಳು ಎಷ್ಟನ ದುಡ್ಡು ಮಾಡ್ಕೊಂಡು ದುಡ್ಡು ಮಾತ್ರ ತೊಗೊಳಲ್ಲ ಮಕ್ಕಳಿಂದ. ಸೊ ದಟ್ ಇಸ್ ದ ಅದರ್ ಇನ್ಸೈಟ್. ಸೊ ನಿಮ್ಮ ಫೌಂಡರ್ಸ್ ಇಲ್ಲಿ ಯಾರು ಕೇಳ್ತಾ ಇದ್ದಾರೋ, ಅವರು ಬಿಸ್ನೆಸ್ ಬಿಲ್ಡ್ ಮಾಡೋವಾಗ, ಇಲ್ಲ ನನ್ನ ಮಕ್ಕಳಿಗೆ ಹೇಳ್ಬಿಟ್ಟು ಮಾಡಿಸ್ತೀನಿ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ಅಂತ ನಾನು ಹೇಳ್ತೀನಿ. ಮಕ್ಕಳಿಗೆ, ಏಕೆಂದರೆ ಯಾರಿಗೂ ಮಕ್ಕಳು ಮಾತು ಕೇಳಕ್ಕೆ ರೆಡಿ ಇಲ್ಲ. ನಮ್ಗೆ ಅನಿಸುತ್ತೆ ಹೇಳ್ತಾರೆ ನಮ್ಮ ಮಾತು ಅಂತ, ಯಾರು ರೆಡಿ ಇಲ್ಲ. ನೀವು ಹೇಳಿದ್ರಿ ಪೇರೆಂಟ್ಸ್, ನೀವೇ ಹೇಳಿದ್ರಲ್ಲ, ಕರಿತೀನಿ ನಮ್ಮ ತಾಯಿನ ತಂದೆನ ಬರಕ್ಕೆ ಅಂತ, ಬರಲ್ಲ ಅಂತಾರೆ. ಸೊ ನಿಮ್ದು ಎಕ್ಸಾಂಪಲ್. ಸೊ ನೀವು ಹೇಳಿದ್ರಿ ಪೇರೆಂಟ್ಸೇ ಬಂದು ತಗೊಳ್ತಾರ ಅಂತ. ಯಾವ್ದಾದ್ರು ಒಂದು ಇನ್ಸ್ಟೆನ್ಸ್ ಇದೆಯಾ, ಮಕ್ಳಿಗೆ ಇಷ್ಟ ಇರಲ್ಲ ತಂದೆ ತಾಯಿನ ಅಥವಾ ಅತ್ತೆ ಮಾವನ ಕಳ್ಸೋಕ್ಕೆ, ಬಟ್ ಪ್ರೈಮಸಲ್ಲಿ ಬಂದು ಅವ್ರು ಇರೋದನ್ನ ನೋಡಿ ಭಾಳ ಇಷ್ಟ ಆಗಿದ್ದಿದೆಯಾ? ಆ ಥರ ಏನಾದರೂ? ತುಂಬಾನೇ ಇದೆ. ಏನು ಗೊತ್ತಾ ತಮಾಷೆ, ಈಗ ಅಮೇರಿಕಾಗೆ ಹೋಗೋ ಮಕ್ಕಳೆಲ್ಲ, ಹೋಗಿರೋ ಮಕ್ಕಳೆಲ್ಲ 70ನೇ ಇಸ್ವಿ 80ನೇ ಇಸ್ವಿಲಿ ಹೋಗಿದ್ದಾರೆ. ಅವ್ರಿಗೇನು ಅನಿಸುತ್ತೆ, ಇಂಡಿಯಾ ಬೆಂಗಳೂರು ಅವಾಗ ಹೆಂಗಿತ್ತು ಈಗಲೂ ಹಂಗೆ ಇದೆ ಅಂತ ಅವ್ರ ಮನಸ್ಸಲ್ಲಿ. ಯಾಕಂದರೆ ಅವ್ರು ಅಲ್ಲಿ ಹೋದ್ರು, ಅವ್ರ ಫ್ರೆಂಡ್ಸು ಆ ಟೈಮಲ್ಲೇ ಹೋದರು. ಅವ್ರುಗಳಿಗೆ ಇದು ವೃದ್ಧಾಶ್ರಮ ಅನ್ನೋದೆಲ್ಲ ಇನ್ನೂ ಜೋರಾಗಿದೆ. ಇಲ್ಲಿರೋ ಮಕ್ಕಳಿಗೆ ಏನೂ ಇಲ್ಲ. ಹೌದು ಅಪ್ಪ ಅಮ್ಮ ನೀವು ಖುಷಿಯಾಗಿರಿ, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ, ಇದೇ ಬೆಸ್ಟು ಅಂತಾರೆ 1 ಸೆಕೆಂಡಲ್ಲಿ. ಅಮೇರಿಕಾಲಿರೋರು ಯಾಕೆ ಇನ್ನು $1,000 ಕಳಿಸ್ತೀನಿ, ಇನ್ನೂ $10,000 ಕಳಿಸ್ತೀನಿ ಅಂತಾರೆ. ಏಕೆಂದರೆ ಅವ್ರಿಗೆ ಗೊತ್ತಿಲ್ಲ ಅಮೇರಿಕಾಲಿದೆ, ಬಟ್ ಅವ್ರಿಗೆ ಗೊತ್ತಿಲ್ಲ ಇಂಡಿಯಾ ಎಷ್ಟೋ ಮುಂದೆ ಹೊಟ್ಟೋಗಿದೆ ಅಂತ. ಅವ್ರ ತಲೆಯಲ್ಲಿ ಇಂಡಿಯಾ ಇನ್ನೂ 70ನೇ ಇಸ್ವಿಲಿದೆ. ಸೊ ಆ ಎಜುಕೇಷನ್ ಇನ್ನೂ ಆಗಬೇಕು. ಗುಡ್ ಚೇಂಜ್, ಬದಲಾವಣೆ ಆಗ್ತಾ ಇದೆ ಅಲ್ವಾ? ಖಂಡಿತ ಆಗ್ತಾ ಇದೆ. ಈಗ ನಾವೇನೇ 3-4 ಸಾವಿರ ಮನೆ ಕಟ್ತಾ ಇದೀವಿ ಅಂದರೆ ಆಗಿದೆ. ಸೊ ಇನ್ನೊಂದು ಪ್ರಶ್ನೆ ಸರ್, ಈಗ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಸ್ವಲ್ಪ ಅಫ್ಲುಯೆಂಟ್ ಕ್ರೌಡ್ ಅಂತ ಕಾಣಿಸುತ್ತೆ. ಬಟ್ ಈಗ ಈ ಸಮಸ್ಯೆಯ ಒಂದು ಇಂಟೆನ್ಸಿಟಿ ಅಥವಾ ಅದರದೊಂದು ಸೈಜ್ ನೋಡಿದಾಗ ಎಷ್ಟು ದೊಡ್ಡದಿದೆ, 35 ಕೋಟಿ ಜನ ಹಿರಿಯ ನಾಗರಿಕರಾಗ್ತಾರೆ ಅಂತ ಹೇಳಿದಾಗ, ಇಲ್ಲಿ ಖಂಡಿತವಾಗ್ಲೂ ಒಂದಿಷ್ಟು ಪಾಲಿಸಿ ಇಂಟರ್ವೆನ್ಷನ್ ಬೇಕಾಗುತ್ತೆ. ಸರ್ಕಾರದ ಮಟ್ಟದಲ್ಲೂ ಅದನ್ನು ಏನಾದ್ರು ಹೇಗೆ ಪರಿಹಾರ ಮಾಡಬೇಕು, ಹೇಗೆ ಒಂದು ಗ್ರೇಸ್ಫುಲ್ಲಾಗಿ ಏಜ್ ಆಗೋ ಥರದ್ದು, ಮತ್ತು ಆರೋಗ್ಯವಾಗಿ ಅವ್ರು ಇರೋ ಥರದ್ದು, ಲೈಫ್ ಸ್ಪ್ಯಾನ್ ಸಿಗೋ ಥರದ್ದು, ಹೆಲ್ತ್ ಸ್ಪ್ಯಾನ್ ಸಿಗೋ ಥರದ್ದನ್ನು ಹೇಗೆ ಎನ್ಶೋರ್ ಮಾಡೋದು ಅಂತ ಒಂದು ಪಾಲಿಸಿ ಕ್ವಶನ್ ಕೂಡ ಇದೆ ಅಲ್ಲಿ.
ಸೊ ಇದ್ರ ಬಗ್ಗೆ ನಿಮ್ಮ ಪರ್ಸ್ಪೆಕ್ಟಿವ್ ಏನು? ಯಾವಾಗಲೂ ಏನಾಗುತ್ತೆ ಅಂದರೆ ಪಾಲಿಸಿ ಫಾಲೋಸ್ ಬಿಸ್ನೆಸ್. ಒಂದು ಬಿಸ್ನೆಸ್ ದೊಡ್ಡದಾದ್ಮೇಲೆ ರೆಗ್ಯುಲೇಷನ್ ಬರುತ್ತೆ. ಬಟ್ ಈ ಸೆಕ್ಟರಲ್ಲಿ ಭಾಳನೇ ರಿಕ್ವೈರ್ಡ್ 2 ವಿಷಯ ಇದೆ. ಓಕೆ. ಮೊದಲನೇದು ರಿವರ್ಸ್ ಮಾರ್ಟ್ಗೇಜು, ಎರಡನೇದು GST ಆನ್ ಸರ್ವಿಸಸ್. ರಿವರ್ಸ್ ಮಾರ್ಟ್ಗೇಜ್ ಏನು ಅಂತ ಏನಕ್ಕೆ ಅಂತ ಹೇಳ್ತೀನಿ. ಈಗ ಏನಾಗ್ತಾ ಇದೆ, ಒಬ್ಬರು ತಂದೆ ತಾಯಿ ಲೈಫೆಲ್ಲ ಕಷ್ಟಪಟ್ಟು ದುಡ್ಡು ಕೂಡಾಕಿ ಮಕ್ಕಳಿಗೆ ಓದಿಸಿ ಒಂದು ಸಾಲ ಇಲ್ದಿರೋವಂಥ ಮನೆ ಮಾಡಿದ್ದಾರೆ, ಆಮೇಲೆ ರಿಟೈರ್ ಆಗಿದ್ದಾರೆ. ಈಗ ಅವ್ರಿಗೆ ತಿಂಗಳು ದುಡ್ಡು ಇಲ್ಲದ್ರೆ ಕಮ್ಮಿ ಇದೆ. ಮಕ್ಕಳು ತಿಂಗಳು ದುಡ್ಡು ತರ್ತಾ ಇದ್ದಾರೆ ಸುಮಾರು ಜನಕ್ಕೆ. ಬಟ್ ಮನೆಯಲ್ಲಿ ಪವರ್ ಈಕ್ವೇಷನ್ ನೀವು ನೋಡಿದ್ರೆ ಮಕ್ಕಳ ಹತ್ರ ಪವರ್ ಜಾಸ್ತಿ ಇದೆ, ತಂದೆ ತಾಯಿ ಹತ್ರ ಪವರ್ ಕಮ್ಮಿ ಇದೆ. ಬಟ್ ಮನೆ ಮಾಡಿದ್ಯಾರು, ಓದಿಸಿದ್ಯಾರು? ತಂದೆ ತಾಯಿ. ಹೀಗೇನಾಗ್ತಾ ಇದೆ ಅಂದರೆ ಅವ್ರಿಗೆ ಈ 2-3 ಕೋಟಿ ಮನೆ ಮೇಲೆ ಒಳಗೆ ಕೂತಿದ್ದಾರೆ, ಬಟ್ ಅದನ್ನ ದುಡ್ಡು ನೋಡೋಕ್ಕಾಗಲ್ಲ, ಬರೀ ಹೈಪೋಥೆಟಿಕಲ್. ಈ ರಿವರ್ಸ್ ಮಾರ್ಟ್ಗೇಜ್ ಅಂತ ಒಂದು ಒಳ್ಳೆ ಪಾಲಿಸಿ ಮಾಡಿದ್ರೆ ನಮ್ಮ ಗೌರ್ಮೆಂಟು, ಒಂದು ಬಟನ್ ಒತ್ತಿದ್ರೆ ನಾನು ಇಲ್ಲಿ 2 ಕೋಟಿ ನನ್ನ ಜೋಬಿಗೆ ಬರುತ್ತಪ್ಪ ಅಂದರೆ ಅವಾಗ ಪವರ್ ಈಕ್ವೇಷನ್ ವಾಪಸ್ ಬ್ಯಾಲೆನ್ಸ್ ಆಗುತ್ತೆ. ಇದು ಗೌರ್ಮೆಂಟು ಶುಡ್ ಡೂ ಇಟ್ ಫಾರ್ ದ ಕಂಟ್ರಿ ದಟ್ ಹ್ಯಾಸ್ ಡನ್ ಎವ್ರಿಥಿಂಗ್ ಫಾರ್ ದ ಪೀಪಲ್ ಹು ಹ್ಯಾವ್ ಡನ್ ಎವ್ರಿಥಿಂಗ್ ಫಾರ್ ದಿಸ್ ಕಂಟ್ರಿ. ಅವ್ರು ಸ್ಯಾಕ್ರಿಫೈಸ್ ಮಾಡಿ, ಫ್ರೀಡಮ್ ಸ್ಟ್ರಗಲ್ ನೋಡಿ, ರಿಫಾರ್ಮ್ಸ್ ನೋಡಿ, ಎಲ್ಲ ನೋಡಿ, ಸೇವ್ ಮಾಡಿ ಒಂದು ಸ್ಟ್ರಾಂಗ್ ಎಕಾನಮಿನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಪವರ್ ಇಲ್ಲ. ಸೊ ಗೌರ್ಮೆಂಟ್ ಓಸ್ ಇಟ್ ಟು ಅವರ್ ಎಲ್ಡರ್ಸ್ ಟು ಡೂ ಇಟ್. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾನು ರಿವರ್ಸ್ ಮಾರ್ಟ್ಗೇಜ್ ಮಾಡಬೇಕು ಪವರ್ ಈಕ್ವೇಷನ್ಗೆ. ಎರಡನೇದು, ಇದೇ ಜನ ಪಾಪ ಲೈಫೆಲ್ಲ ಕಷ್ಟಪಟ್ಟು ಲೈಫೆಲ್ಲ ಟ್ಯಾಕ್ಸ್ ಕಟ್ಟಿ ಈಗ ನಮ್ಮಂಥ ಒಂದು ವಾತಾವರಣದಲ್ಲಿದ್ದರೆ ನಾವು ಕೊಡೋ ಸರ್ವಿಸ್ ಮೇಲೆ 18% GST. ಅವ್ರಿಗೆ ಭಾಳ ಬೇಜಾರು. ಇದೇನಪ್ಪ ಒಳ್ಳೆ ಊಟ ತಿಂಡಿ ಮಾಡೋದಕ್ಕೆ, ಮನೆ ಕ್ಲೀನ್ ಮಾಡಿಸ್ಕೊಳಕ್ಕೆ 18% ಕೊಡಬೇಕಲ್ಲ ಅಂತ. ಸೊ ಇವೆರಡು ಮೇ ಬಿ ಹೆಲ್ತ್ ಇನ್ಶೂರೆನ್ಸ್ ತೆಗೆದ ಹಾಗೆ ಅಲ್ಲೂ ತೆಗಿಬೇಕು. ಮೂರನೇದು ಹೆಲ್ತ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸು 60 ವರ್ಷ ಆದಮೇಲೆ ನೀವು ಇವಾಗ ಅಪ್ಲೈ ಮಾಡಿದ್ರೆ ಆ ಪ್ರೀಮಿಯಂ ನೀವು ನೋಡಿದ್ರೆ ನೀವು ತೊಗೊಳ್ಳೋದೇ ಇಲ್ಲ, ಇಂಪಾಸಿಬಲ್. ಅದು ಹಿಂಗೆ ಫೇರ್ ಆಯಿತು. ಸೊ ಈ ಹೆಲ್ತ್ ಇನ್ಶೂರೆನ್ಸು ಹ್ಯಾಸ್ ಟು ಬಿ ಬ್ರಾಟ್ ಇನ್ ಫಾರ್ ದಿಸ್ ಗ್ರೂಪ್. ಈ 3 ಲಾರ್ಜ್ಲಿ ರಿಕ್ವೈರ್ಮೆಂಟ್ಸ್. ಆ್ಯಂಡ್ ಈ ಎಜುಕೇಷನ್ನು ಅರೌಂಡ್ ದಿಸ್ಸು ಇದೆಲ್ಲ ಏಜ್ ಟೆಕ್ ಆಪರ್ಚುನಿಟೀಸ್. ತುಂಬ ಆಪರ್ಚುನಿಟೀಸ್ ಇದೆ ಈ ಪೀಸಲ್ಲಿ ನಾನು ಹೇಳಿದ್ರಲ್ಲಿ. ಸೊ ನೀವು ಯಾವಾಗ ಒಬ್ಬರು ಸೀನಿಯರ್ ಸಿಟಿಸನ್ ಫ್ರೆಂಚ್ ಕಲ್ತ್ರಿ ಅಂತ ಹೇಳಿದರೆ, ಸೊ ಅದು ಕೇಳಬೇಕಾದ್ರೆ ಒಂದು ಮಾತು ನೆನಪು ಬಂತು. ಮಾಯಾಂಬ್ರಗದ ಧಾರಾವಾಹಿಯಲ್ಲಿ ಒಬ್ರು ಸೇತುರಾಮ್ ಅಂತ ಆ್ಯಕ್ಟರ್ ಇದ್ದರು, ನೋಡಿರ್ಬೋದೇನೋ ನೀವು. ಅವರೊಂದು ಕಡೆ ಒಂದು ಇಂಟರ್ವ್ಯೂಲ್ ಹೇಳಿದ್ದಾರೆ, ನಾನು ಯಾವತ್ತು ಅವ್ರಿಗೆ 70 ಆಗಿರಬೇಕು, ನಾನು 70 ವರ್ಷ 60 ವರ್ಷ ಮಾತಾಡಲ್ಲ. ಅವ್ರ ಹತ್ರ ಮಾತಾಡಿದ್ರೆ BP ಡಯಾಬಿಟಿಸ್ ಇದೇ ಮಾತಾಡ್ತಿರ್ತಾರೆ. ನಾನು 25-30 ವರ್ಷ ಜೊತೆನೇ ಮಾತಾಡೋದು, ಯಾಕೆಂದರೆ ಭಾರಿ ತುಡಿತಾ ಇರುತ್ತೆ, ಏನೋ ಆಸ್ಪಿರೇಷನ್ ಇರುತ್ತೆ. ಸೊ ನನ್ನ ಮೈಂಡ್ ಚುರುಕಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಮ ಹತ್ರ ಪ್ರಶ್ನೆ, ನೀವು ಎಷ್ಟೋ ಜನ ಸೀನಿಯರ್ ಸಿಟಿಸನ್ ನೋಡಿದಿರಲ್ಲ, ಒಂದಿಷ್ಟು ಕುತೂಹಲಕಾರಿ ಅಂಶಗಳನ್ನ ಹೇಳ್ಬೋದಾ? ಅವರ ಆಸಕ್ತಿ ಆಗಿರ್ಬೋದು, ಅವ್ರ ಇಂಟ್ರೆಸ್ಟ್ಗಳಾಗಿರ್ಬೋದು, ಏನೇನು ಇರುತ್ತೆ ಅಂತ ಹೇಳ್ಬೋದಾ? ನಾನು ಇವ್ರಿಗಿಷ್ಟೇ ಹೇಳ್ತೀನಿ, ಬನ್ನಿ ನಮ್ಮ ಪ್ರಾಜೆಕ್ಟ್ಗೆ. ನೀವು ಎಲ್ಲ ತಪ್ಪು ವಯಸ್ಸಾದವ್ರನ್ನ ಮೀಟ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ಫಸ್ಟು ವಯಸ್ಸು ಅನ್ನೋದು ನಮ್ಮ ಮನಸ್ಸಲ್ಲಿರೋದು, ಕರೆಕ್ಟ್ ಅಲ್ವಾ? ವಯಸ್ಸು ಆಗಿದೆ ಅಂತ ಅಂದ್ಕೊಂಡ್ರೆ ಆಗಿದೆ, ನನಗೆ ವಯಸ್ಸಾಗಿಲ್ಲ ಅಂದ್ಕೊಂಡ್ರೆ ನೀವು ವಯಸ್ಸಾಗಿಲ್ಲ. ಅದು ನಿಮ್ಗೆ ಹೆಂಗೆ ಅನ್ಸೋದೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಇದನ್ನೇ ನಮ್ಮ ಸೊಸೈಟಿ ಪ್ರಾಬ್ಲಮ್. ಎಲ್ಲರಿಗೂ ಹೇಳಿ ನಿಮ್ಗೆ ವಯಸ್ಸಾಗಿದೆ, ಇದು ಮಾಡಬೇಡಿ, ಮೆಟ್ಲು ಹತ್ಬೇಡಿ, ಏಣಿ ಹತ್ಬೇಡಿ, ಹಿಂಗೆ ಮಾಡಬೇಡಿ ಅಂತ ಹೇಳಿನೇ ಇದಾಗಿರೋದು. ನಮ್ಮ ಜೊತೆ ಇರೋ ಜನಕ್ಕೆ ಸಿಕ್ಕಾಪಟ್ಟೆ ಹಸಿವೆ ಇದೆ ಇನ್ನೂ ಏನೇನೋ ಮಾಡೋದಕ್ಕೆ. ನೀವು ಬನ್ನಿ, ಒಂದೊಂದು ಫಂಕ್ಷನ್ನು ಹೆಂಗೆ ನಡೆಯುತ್ತೆ ನೋಡಿ. ಅಲ್ಲಿ ನಾವು ಇಂಡಿಯಾಲಿ 360 ದಿವಸದಲ್ಲಿ 500 ಫಂಕ್ಷನ್ ಸೆಲೆಬ್ರೇಟ್ ಮಾಡ್ತೀವಿ. ಏಕೆಂದರೆ ಎಲ್ಲ ಇಂಡಿಯಾಯಿಂದ ಎಲ್ಲ ಸ್ಟೇಟವರು ಇದ್ದಾರೆ ನಮ್ಮ ಜೊತೆ. ಸೊ ಎಲ್ಲರೂ ಅವ್ರವ್ರ ಸ್ಟೇಟ್ ನಾನು ತೋರಿಸ್ತೀನಿ ಅಂತ. ಸೊ ಅದ್ರ ಬಗ್ಗೆ ಎಜುಕೇಷನು, ಅದ್ರ ಬಗ್ಗೆ ಕಲ್ಚರು, ಅದ್ರ ಬಗ್ಗೆ ಒಂದು ಗುಂಪು ಕಟ್ಟಿ ಸೆಲೆಬ್ರೇಷನ್ ಮಾಡೋದಿರಲಿ. ಆ್ಯಂಡ್ ಸಿಕ್ಕಾಪಟ್ಟೆ ಜನ ಇನ್ನೂ ಅವ್ರವ್ರ ಬೇರೆ ಥರ ಕೆಲಸದಲ್ಲೇ ಬ್ಯುಸಿ ಇದ್ದಾರೆ. ನಾನು ಹೇಳಿದ್ನಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಹೇಳ್ಕೊಡೋರು ತುಂಬ ಜನ ಇದ್ದಾರೆ. ಬೇಕಾದ ಜನ ಹೈ ರ್ಯಾಂಕಿಂಗ್ IAS ಆಫೀಸರ್ಸು, ಬ್ಯೂರೋಕ್ರಾಟ್ಸ್ ಇದ್ದಾರೆ, ಎಲ್ಲ ಕನ್ಸಲ್ಟ್ ಮಾಡ್ತಾ ಇದ್ದಾರೆ. ಈಗ ಒಬ್ಬರು ಚೀಫ್ ಆಫ್ ಫೈರ್ ಇದ್ದರು, ಈಗ ಎಲ್ಲ ಇಂಟರ್ನ್ಸ್ ಫೈರ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದು ಕೂತಿರ್ತಾರೆ ಕಲ್ತ್ಕೊಳ್ಳೋಕ್ಕೆ ಹಿಂಗೆ ಹೌ ಟು ಡೂ ಫೈರ್ ಸೇಫ್ಟಿ ಅಂತ. ಫಾರೆಸ್ಟ್ ಆಫೀಸರ್ಸ್ ಇದ್ದರು, ತುಂಬ ಜನ ಡಾಕ್ಟರ್ಸ್ ಇದ್ದಾರೆ, ತುಂಬ ಜನ ಆರ್ಮಿಯಿಂದ ಇದ್ದಾರೆ. ಸೊ ಅವ್ರವ್ರ ಸ್ಟೋರೀಸು, ಅವ್ರವ್ರು ಏನೇನು ಮಾಡಿದ್ದಾರೆ ಅನ್ನೋದು ಒಂದು ಭಾಳನೇ ಫ್ಯಾಸಿನೇಟಿಂಗ್ ಜರ್ನೀಸ್ ಇದೆ. ಈ ಜರ್ನಿಲಿ ನಿಮ್ಗೆ ತುಂಬ ಒಂಥರ ಪರ್ಸ್ನಲಿ ತುಂಬ ಟಚ್ ಆದಂಥ, ಮೂವ್ ಆದಂಥ ಏನಾದರೂ ಒಂದು ಇನ್ಸಿಡೆಂಟ್ ನೆನಪಿದೆಯಾ? ನನಗೆ ಯಾವಾಗ ಹಂಗೆ ಅನಿಸ್ತು ಅಂದರೆ, ಈ ಕೋವಿಡ್ ಟೈಮ್ ಆದಾಗ ತುಂಬ ಫ್ಯಾಮಿಲೀಸು ಟ್ರಾವೆಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವಾಗ ಎಲ್ಲರೂ ಅವ್ರ ದೇಶ ಸ್ಟಕ್ ಆಗಿದ್ರು. ಆ್ಯಂಡ್ ಯಾರೋ ಒಬ್ರಿಗೆ ಅನ್ಫಾರ್ಚುನೇಟ್ ಇವೆಂಟ್ ಆಗಿದ್ರೆ ನಮ್ಮ ಟೀಮೇನೆ ಲಾಸ್ಟ್ ರೈಡ್ಸ್ ಮಾಡಿದ್ರು. ಅಂದರೆ ನಮ್ಮ ಟೀಮ್ ಅವರೇನೆ ಹೋಗಿ ಲಾಸ್ಟ್ ರೈಡ್ಸ್ ಮಾಡಿ ಅವ್ರ ಕಸ್ಟಮ್ಸ್ ಪ್ರಕಾರ ಮಾಡಿ ಆ ಆ್ಯಶಸ್ನ ಪ್ರೈವೇಟ್ ಪ್ಲೇನಲ್ಲಿ ಅಮೇರಿಕಾ ಕಳಿಸಿದ್ವಿ. ಸೊ ಆ ಟೈಮಲ್ಲಿ ಆ ಫ್ಯಾಮಿಲಿ
ಕೋವಿಡ್ ಓಪನ್ ಆದಮೇಲೆ ನಮಗೆ ಬಂದು ಮೀಟ್ ಮಾಡಿ ಅವ್ರು ಹಿಂಗೆ ಅದನ್ನು ಅವ್ರು ಏನು ಶೇರ್ ಮಾಡಿದ್ರು ಅಂತ ನಾನು ಪಬ್ಲಿಕ್ಲಿ ಹೇಳೋಕ್ಕಾಗಲ್ಲ. ರೈಟ್. ಬಟ್ ಆ ಒಂದು ಫೀಲಿಂಗ್ ನನಗೆ ಬಂತಲ್ಲ ಆವಾಗ, ಅದು ನನ್ನ ಒನ್ ಆಫ್ ಮೈ ಸ್ಟ್ರಾಂಗೆಸ್ಟ್ ಮೆಮರೀಸ್. ದಟ್ ಟೀಮಲ್ಲಿ ಕಲ್ಚರ್ ಮೋಸ್ಟ್ ಇಂಪಾರ್ಟೆಂಟು. SOPಗಳು ಎಷ್ಟಾನ ಇರ್ಬೋದು, ಪ್ರೋಸೆಸ್ ಇರ್ಬೋದು, ದುಡ್ಡು ಕಾಸು ಇರ್ಬೋದು, ಒಂದು ಏನಕ್ಕೆ ಇದನ್ನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಕಲ್ಚರ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ, ರೈಟ್. ಇಲ್ಲದ್ರೆ ಯಾವ SOP ಹೇಳುತ್ತೆ ನೀನು ಲಾಸ್ಟ್ ಡೇಟ್ಸ್ ಮಾಡಪ್ಪ ನಿಮ್ಮ ತಂದೆ ಇಲ್ದೇ ಇರೋರು ಒಬ್ಬರಿಗೆ ಅಂತ ಯಾವ SOPನೂ ಹೇಳಲ್ಲ. ಹೌದು. ನಮ್ಮವ್ರು ಮಾಡಿದ್ದಾರೆ. ಹ್ಮ್. ಸೊ ಅದು ಒನ್ ಆಫ್ ಮೈ ಸ್ಟ್ರಾಂಗೆಸ್ಟ್ ಮೆಮರೀಸ್. ತುಂಬ ಇದೆ. Right. ನನ್ನ ವಾಟ್ಸಪ್ ತೆಗೆದ್ರೆ ದಿನ ಬೆಳಗ್ಗೆ ಯಾರೋ ಒಬ್ಬರು ದೇವ್ರ ಮುಂದೆ ಕೂತ್ಕೊಂಡು ಇವತ್ತು ನಿನಗೆ ಪ್ರೇ ಮಾಡಿದೆ, ನಾನು ನೋಡಿದ ತಕ್ಷಣ ನಂಗೆ ಅನ್ಸುತ್ತೆ ಐ ಆಮ್ ಡೂಯಿಂಗ್ ದ ರೈಟ್ ಥಿಂಗ್ ಅಂತ. ರೈಟ್. ಆದರ್ಶ್ ಅವರೇ, ಈಗ ತುಂಬ ಸೆನ್ಸರ್ಗಳ ಕಾಲ ಅಲ್ಲ, ಎಲ್ಲದಕ್ಕೂ ಸೆನ್ಸರ್ ಬಂದಿದೆ, ಸಿಕ್ಕಾಪಟ್ಟೆ ಗ್ಯಾಜೆಟ್ಸ್ ಇದೆ. ಸೊ ಮನೇಲಿ ಯಾರಾದರೂ ಹಿರಿಯ ನಾಗರಿಕರಿದ್ದರೆ ಯಾವುದೆಲ್ಲ ಗ್ಯಾಜೆಟ್ಸ್ ನಾವು ಇಟ್ಕೋಬಹುದು, ಇಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ? ಇದು ಭಾಳನೇ ಮುಖ್ಯ ಪ್ರಶ್ನೆ ನೀವು ಕೇಳಿದ್ದೀರಾ. ಗ್ಯಾಡ್ಜೆಟ್ಸ್ಗಿಂತ ನಾನು ಹೇಳ್ತೀನಿ ಸಿಂಪಲ್ಲು. ಜನ ಬಾತ್ರೂಮಲ್ಲಿ ಬೀಳೋ ಚಾನ್ಸ್ ಭಾಳ ಜಾಸ್ತಿ. ಅದನ್ನು ಸಿಂಪಲ್ ಥಿಂಗ್ಸನ್ನು ನೀವು ಕಮ್ಮಿ ಮಾಡ್ಬೋದು ನಿಮ್ಮ ಮನೇಲೇ. ಫಸ್ಟ್ ನೋಡಿ ಏನಿದೆ ಕೆಳಗೆ ನೆಲದ ಮೇಲೆ. ನಾವೇನು ಅಂದ್ಕೊತೀವಿ, ಲಕ್ಸುರಿ ಮಾರ್ಬಲ್, ವಾವ್ ಮಾರ್ಬಲ್ ಹಾಕ್ತೀನಪ್ಪ ಮನೆಯಲ್ಲ ಅಂತ ನಾವು ಖುಷಿ ಪಡ್ತೀವಿ. ಬಟ್ ನಮ್ಮ ಹಿರಿಯರಿಗೆ ಅದು ಒಳ್ಳೆ ಮೆಟೀರಿಯಲ್ಲ, ಇಲ್ಲ ನೀರು ಬಿದ್ದರೂ ಕಾಣಿಸಲ್ಲ, ಜಾರ್ತೀವಿ. ಫಸ್ಟ್ ಮಾರ್ಬಲ್ ಇದ್ದರೆ, ಈಗೆಲ್ಲ ಒಂದು ಲಿಕ್ವಿಡ್ ಸಿಗುತ್ತೆ, ಲಿಕ್ವಿಡ್ ಹಾಕಿದ್ರೆ ಅದು ರಫ್ ಮಾಡುತ್ತೆ. ಆ ಲಿಕ್ವಿಡ್ ಆನ್ಲೈನ್ ತರಿಸ್ಬಿಟ್ಟು ನೀವು ಹಾಕ್ಬೋದು. ಇಲ್ದರೆ ಅದನ್ನು ಚೇಂಜ್ ಮಾಡಿಸ್ಬಿಟ್ಟು ಒಂದು ಆ್ಯಂಟಿ ಸ್ಕಿಡ್ ಮಾಡಿ. ಆಮೇಲೆ ಒಂದು ಸಿಂಪಲ್ ಗ್ರ್ಯಾಬ್ ಬಾರ್ಸ್ ಹಾಕಿ. ಆಮೇಲೆ ನಿಮ್ಮ ಮನೇಲಿ ಅಕ್ಕಪಕ್ಕ ನೋಡಿ ಏನೇನು ಚೂಪಾಗಿದೆ, ಬಿದ್ದರೆ ಯಾವುದನ್ನ ಅವ್ರಿಗೆ ಹರ್ಟ್ ಮಾಡ್ಬೋದಾ, ಅದನ್ನು ನಾನು ಚೇಂಜ್ ಮಾಡ್ಬೋದಾ ಆ ಫರ್ನಿಚರು. ಆಮೇಲೆ ಏನೋ ಒಂದು ಎಮರ್ಜೆನ್ಸಿ ಆದರೆ ಹೇಗೆ ನಮ್ಮನ್ನು ರೀಚ್ ಮಾಡ್ತಾರೆ, ಒಂದು ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಡಿವೈಸ್ ನಾನು ಹಾಕ್ಬೋದಾ. ಇಲ್ಲದೇ ಇದ್ದರೆ ಓಕೆ ಈ ಥರ ನಾನು ಒಂದು ರಿಂಗ್ ಹಾಕಿ ಈ ಇನ್ಸೈಟ್ಸ್ ನಾನು ನೋಡ್ಬೋದಾ. ಈಗ ಅಂಡರ್ ಮ್ಯಾಟ್ರೆಸ್ ಸೆನ್ಸರ್ ಸಿಗುತ್ತೆ, ಫಾಲ್ ಸೆನ್ಸರ್ ಸಿಗುತ್ತೆ, ತುಂಬಾ ಸಿಗುತ್ತೆ. ಬಟ್ ಬೇಸಿಕ್ಲಿ ಓಕೆ ಫಸ್ಟ್ ಬಾತ್ರೂಮ್ ಸೇಫ್ ಮಾಡಿ, ಲೈಟಿಂಗ್ ಸೇಫ್ ಮಾಡಿ, ಲೈಟ್ ಸೆನ್ಸರ್ ಹಾಕಿ. ಸೊ ಬಾತ್ರೂಮಲ್ಲಿ ಲೈಟ್ ಆನ್ ಆಗಬೇಕು, ರೂಮಲ್ಲಿ ಲೈಟ್ ಆನ್ ಆಗಬೇಕು ರಾತ್ರಿ ಹೊತ್ತು. ಫ್ಲೋರಿಂಗ್ ಸೇಫ್ ಮಾಡಿ, ಬಿದ್ದರೆ ಅಕ್ಕಪಕ್ಕ ಫರ್ನಿಚರ್ ಸೇಫ್ ಮಾಡಿ. ಒಂದು ಎಮರ್ಜೆನ್ಸಿಗೆ ಒಂದು ಸಿಸ್ಟಮ್ ಮಾಡಿ. ಸುಮಾರು ಎಮರ್ಜೆನ್ಸಿ ಡಿವೈಸಸ್ ಸಿಗುತ್ತೆ ಮಾರ್ಕೆಟಲ್ಲಿ. ಒಂದು ಸಿಸ್ಟಮ್ ಇಡಿ. ಏಕೆಂದರೆ ಎಮರ್ಜೆನ್ಸಿ ಆದಾಗ ಇವಾಗ ಏನು ಮಾಡ್ತೀವಿ, ಫೋನ್ ಮಾಡಿ ಮಕ್ಳಿಗೆ ಫೋನ್ ಮಾಡ್ತೀವಿ, ಇಲ್ದರೆ ನೇಬರ್ಗೆ ಫೋನ್ ಮಾಡ್ತೀವಿ, ಇಲ್ದರೆ ಕಿರ್ಚ್ತೀವಿ. ಮೂರರಲ್ಲೂ ರಿಸ್ಕ್ ಭಾಳ ಜಾಸ್ತಿ ಇದೆ. ಯಾರೊಬ್ಬರು ನಮಗೆ ಸಿಗಲ್ಲ ಅನ್ನೋ ಟೈಮಲ್ಲಿ. ಆ್ಯಂಡ್ ಫೋನು ಸಿಗಬೇಕಲ್ಲ, ಫೋನ್ ಇಲ್ಲದಿದ್ರೆ. ಸೊ ಈ ಎಮರ್ಜೆನ್ಸಿ ಏನು ಆದರೆ ಮನೇಲಿ ನಾವು ಹೇಗೆ ಒಂದು ಪ್ರೋಟೋಕಾಲ್ ಡೆವಲಪ್ ಮಾಡ್ಬೋದು ಅಂತ ಇಸ್ ಸಮಥಿಂಗ್ ನನ್ನ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್. ಅದು ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು, ಬಟ್ ಇಷ್ಟು ಬೇಸಿಕ್ಕು. ಆಮೇಲೆ ಎಲ್ಲಾನ ಈ ದಪ್ಪ ಹೊಸ್ಲಿರುತ್ತೆ, ಆ ಥರದ್ದೆಲ್ಲ ಕಟ್ ಮಾಡಿ ತೆಗೀರಿ. ಎಲ್ಲಿ ನಾವು ಮುಗುರ್ಸ್ ಬೀಳ್ಬೋದೋ ಆ ಥರ ಎಲ್ಲ ನೆಲದಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಇದೆಯೋ ಅದೆಲ್ಲ ತೆಗೀರಿ. ಆಮೇಲೆ ವಾರ್ಡ್ರೋಬು ಅಡುಗೆ ಮನೆಯಲ್ಲಿ ಯಾವಾಗಲೂ ನಮ್ಮ ತಂದೆ ತಾಯಿ ಚಿಕ್ಕ ಸ್ಟೂಲ್ ಇಟ್ಬಿಟ್ಟು ಸ್ಟೂಲ್ ಮೇಲೆ ಹತ್ಕೊಂಡು ಏನಾದ್ರು ಸಾಮಾನು ತೆಗಿತಾಯಿದ್ರೆ ಆ ಸಿಸ್ಟಮ್ನ ಸ್ವಲ್ಪ ಚೇಂಜ್ ಮಾಡಿ. ಈಗೆಲ್ಲ ಬೇಕಾದಷ್ಟು ಹಾರ್ಡ್ವೇರ್ ಸಿಗುತ್ತೆ. ಆ ಮೇಲಿನ ಕ್ಯಾಬಿನೆಟಿಂದ ಎಲ್ಲ ಕೆಳಗೆ ತೊಗೊಂಬರುತ್ತೆ. ಸೊ ಅವ್ರೊಂದು ಸ್ಟೂಲ್ ಇಟ್ಕೊಬೇಕಾಗಿಲ್ಲ. ಈ 2-3 ವಿಷಯ ತೆಗೆದ್ರೆ ಬೀಳೋದನ್ನು ಕಮ್ಮಿ ಮಾಡ್ತೀವಿ. ಬೀಳೋದನ್ನು ಕಮ್ಮಿ ಮಾಡಿದ್ರೆ ಹ್ಯೂಜ್ ವಿ ಹ್ಯಾವ್ ಇಂಪ್ರೂವ್ಡ್ ಕ್ವಾಲಿಟಿ ಆಫ್ ಲೈಫ್. ಇಷ್ಟೇ ಮನೆ ಕೆಲಸ, ಬೀಳೋದನ್ನು ಕಮ್ಮಿ ಮಾಡಬೇಕು. ಎರಡನೇದು, ದಯವಿಟ್ಟು ನಿಮ್ಮ ತಂದೆ ತಾಯಿನ ಅವರಾಗವ್ರು ಇರಕ್ಕೆ ಬಿಡಿ. ನಾನು ಅದೇ ಕೇಳ್ಬೇಕು ಅಂದ್ಕೊಂಡೆ, ತಂದೆ ತಾಯಂದ್ರಿಗೆ ನಾವು ಒಳ್ಳೆ ಮಕ್ಕಳಾಗೋದು ಹೇಗೆ? ಒಳ್ಳೆ ಮಕ್ಕಳಾಗೋದಂದರೆ ದಯವಿಟ್ಟು ಅವ್ರಿಗೆ ಏನು ಮಾಡಬೇಕು ಅಂತ ಹೇಳಬೇಡಿ. ಅವ್ರ ಡಿಸಿಷನ್ ಅವ್ರಿಗೆ ತೊಗೊಳಕ್ಕೆ ಬಿಡಿ. ನಿಮ್ಮನ್ನು ಬೆಳೆಸಿದ್ದಾರೆ, ನಿಮ್ಮ ಮಕ್ಕಳನ್ನೂ ಕೆಲವ್ರು ಬೆಳೆಸ್ತಾ ಇದ್ದಾರೆ. ಖಂಡಿತ ನಿಮ್ಮ ಅಡ್ವೈಸ್ ಅವ್ರಿಗೆ ಏನು ಮಾಡಬೇಕು ಲೈಫಲ್ಲಿ ಅಂತ ಬೇಡ. ಇಂಡಿಪೆಂಡೆಂಟಾಗಿ ಇರಕ್ಕೆ ಬಿಡಿ. ತಂದೆ ತಾಯಿನ ಮಕ್ಕಳು ಮಾಡಬೇಡಿ. ಇಷ್ಟೇ ನಾನು ಹೇಳ್ತೀನಿ. ಅವ್ರು ಆದಷ್ಟು ಇಂಡಿಪೆಂಡೆಂಟಾಗಿದ್ದು ಅವ್ರದ್ದೇ ಡಿಸಿಷನ್ ಅವ್ರು ಇಷ್ಟ ಬಂದಂಗೆ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ವರ್ಷ ಬದುಕ್ತಾರೆ, ಇನ್ನೂ ಹೆಚ್ಚಿಗೆ ವರ್ಷ ಹೆಲ್ತಿಯಾಗಿ ಬದುಕ್ತಾರೆ. ನೀವು ಏನು ಡಿಸಿಷನ್ ತೊಗೊತೀರೋ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ, ನಾನು 10 ದಿವಸ ತೆಗೆದೆ ಅವ್ರ ಲೈಫಿಂದ ಇವತ್ತು. ದಯವಿಟ್ಟು ಅವ್ರ ಡಿಸಿಷನ್ ಅವ್ರಿಗೆ ಮಾಡಬೇಡಿ. ಆದರ್ಶ್ ಅವರೇ, ಸೊ ನೀವು ಬ್ಲೂ ಝೋನ್ ಬಗ್ಗೆ ಹೇಳಿದ್ರಿ, ಜಪಾನ್ ಸಿಟಿ ಮತ್ತು US ಅಲ್ಲಿರೋದು ಕ್ಯಾಲಿಫೋರ್ನಿಯಾದಲ್ಲಿ. ಇಂಡಿಯಾದಲ್ಲಿ ಯಾವುದಾದ್ರೂ ಸಿಟಿ ಬ್ಲೂ ಝೋನ್ ಆಗುವಂಥ ಕೆಪಬಿಲಿಟಿ ಹೊಂದಿದೆಯಾ? ಹೊಂದಿದ್ರೆ ಯಾವುದು? ಆಗದೇ ಇರೋದಕ್ಕೆ ಕಾರಣಗಳೇನು? ಈಗ ಸದ್ಯಕ್ಕೆ ಮೇಜರ್ ಸಿಟೀಸ್ ಇನ್ ದ ವರ್ಲ್ಡ್ನಲ್ಲಿ ಸಿಂಗಪೂರ್ ಪಬ್ಲಿಕ್ಲಿ ಅನೌನ್ಸ್ ಮಾಡಿದ್ದಾರೆ ದಟ್ ಇನ್ನೊಂದು 5 ವರ್ಷದಲ್ಲಿ ಅವರೊಂದು ಬ್ಲೂ ಝೋನ್ ಆಗ್ತಾರೆ ಅಂತ. ಹಿಂಗೆ ಬ್ಲೂ ಝೋನ್ ಆಗಿದ್ದಾರೆ ಸಿಂಗಪೂರ್ ಅಂತ ಅರ್ಥ ಮಾಡ್ಕೋಣ. ಆಮೇಲೆ ಇಂಡಿಯಾಲಿ ಏನಕ್ಕೆ ಆಗ್ತಾ ಇಲ್ಲ ಬಹುಶಃ ಆಗಕ್ಕೆ ಸಾಧ್ಯ ಇಲ್ಲ ಈಗ ಸದ್ಯಕ್ಕೆ ಅಂತಲೂ ನಾನು ಹೇಳ್ತೀನಿ. ಸಿಂಗಪೂರಲ್ಲಿ ಏನು ಮಾಡೋದು ಅಂದರೆ ಫಸ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಥ್ರೂ ವಾಕಿಂಗ್, ನಾಟ್ ಥ್ರೂ ಅದರ್ ಮೀನ್ಸ್, ಆ್ಯಂಡ್ ರಿಮೂವಿಂಗ್ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಪ್ರಯಾರಿಟಿ ಮಾಡಿದ್ರು. ಕಾರ್ಗಳು ಇಟ್ಕೊಳ್ಳೋಕ್ಕೆ ಭಾಳ ಬೆಲೆ ಮಾಡಿದ್ರು. ನಿಮ್ಮದೇ ಓನ್ ಟ್ರಾನ್ಸ್ಪೋರ್ಟ್ ಇಟ್ಕೊಳ್ಳೋಕ್ಕೆ ಇಂಪಾಸಿಬಲ್ ಮಾಡಿದ್ರು. ಎಲ್ಲ ಬಿಲ್ಡಿಂಗ್ಗಳು ಪಾರ್ಕ್ಗಳು ಕರೆಕ್ಟ್ ಮಾಡಿದ್ರು. ತುಂಬಾ ಪಾರ್ಕ್ಸ್ ಮಾಡಿದ್ರು. ಆಮೇಲೆ ನೇಬರ್ಹುಡ್ ಸೆಂಟರ್ಸ್ ಅಂತ ಮಾಡೋಕ್ಕೆ ಶುರು ಮಾಡಿದ್ರು. ಕಮ್ಯುನಿಟಿ ಸೆಂಟರ್ಸ್ ಅಂದರೆ ನೀವು ಸಿಂಗಪೂರ್ಗೆ ಹೋದರೆ
ಒಂದೊಂದು ಮೈಲಿಗೂ ಒಂದು ಎಲ್ಡರ್ ನೇಬರ್ಹುಡ್ ಸೆಂಟರ್ ಅಂತ ಇರುತ್ತೆ. ಅಂದರೆ ಎಲ್ಲರೂ ಅಲ್ಲಿ ಗುಡ್ಡೆ ಹಾಕ್ತಾರೆ ಟೈಮ್ ಪಾಸ್ ಮಾಡೋಕ್ಕೆ. ತುಂಬ ಪಾರ್ಕ್ಸ್ ಇರುತ್ತೆ, ತುಂಬ ವಾಕಿಂಗ್ ಫ್ರೆಂಡ್ಲಿ ಇರುತ್ತೆ. ಇವು 3 ಮೋಸ್ಟ್ ಇಂಪಾರ್ಟೆಂಟು. 4ನೇದು ಕ್ವಾಲಿಟಿ ಆಫ್ ಏರ್ ಚೆನ್ನಾಗಿರುತ್ತೆ. ಸೊ ಏನು ಮಾಡಿದ್ರು, ಜನನ ಆಚೆ ತರಿಸಿದ್ರು, ನೇಬರ್ಹುಡ್ ಸೆಂಟರ್ಸಲ್ಲಿ ಇಟ್ಟಿದ್ರು, ಎಲ್ಲರಿಗೂ ವಾಕಿಂಗ್ ಮಾಡಿಸಿದ್ರು, ಎಲ್ಲರನ್ನೂ ಪಾರ್ಕಲ್ಲಿ ಇಡಿಸಿದ್ರು ಗ್ರೀನ್. ಈ 4 ಮಾಡಿ ಇನ್ನೊಂದು 5 ವರ್ಷದಲ್ಲಿ ನಾವೇ ಬ್ಲೂ ಝೋನ್ ಅಂತ ಅನೌನ್ಸ್ ಮಾಡೋಕ್ಕೆ ಗೌರ್ಮೆಂಟ್ ಪ್ಲ್ಯಾನ್ ಮಾಡಿದ್ದಾರೆ. ಈಗ ನೀವು ಅದನ್ನು ನಮ್ಮ ಇಂಡಿಯಾ ವಿಷಯಕ್ಕೆ ನೋಡಿ. ಇಂಡಿಯಾಲಿ ನಮಗೆ ರೋಡೇ ಇಲ್ಲ ಸ್ವಲ್ಪ ಈ ಸದ್ಯಕ್ಕೆ, ನಡೆಯೋದನ್ನು ಬಿಡಿ. ಸೊ ಫಸ್ಟು ನಡೆಯೋದಕ್ಕೆ ಫ್ರೆಂಡ್ಲಿ ಮಾಡ್ಬೇಕು ನಮ್ಮ ಸಿಟೀಸು. 2ನೇದು ನಮ್ಮ ಗಾಳಿನೂ ಅಷ್ಟೇ ಭಾಳನೇ ಕೆಟ್ಟದಾಗಿದೆ, ಅದ್ರ ಬಗ್ಗೆನೂ ತುಂಬ ಕೆಲಸ ಮಾಡಬೇಕು. ಪಾರ್ಕ್ಸು ನಮ್ಮ ಪಾಪ್ಯುಲೇಷನ್ಗೆ ನೋಡಿದ್ರೆ ಪಾರ್ಕ್ಗಳಿಲ್ಲ ನಮ್ಮ. ಸೊ ಈಗ ಸದ್ಯಕ್ಕೆ ಇಂಡಿಯಾಗೆ ಕಷ್ಟ ಅಂತ ನಾನು ಹೇಳ್ತೀನಿ. ಆಗೋದಿಲ್ಲ ಅಂತ ಯಾವತ್ತೂ ಹೇಳಲ್ಲ, ಬಟ್ ಟೈಮ್ ತೊಗೊಳತ್ತೆ, ಬಟ್ ಮಾಡ್ತೀವಿ, ಇವೆಂಚುಲಿ ನಾವು ಮಾಡ್ತೀವಿ. ಹಾಗೆ ನೀವು ಆಗಲೇ ನಿಮ್ಮ ಸೀನಿಯರ್ ಲಿವಿಂಗಲ್ಲಿ ಮಲ್ಟಿ ಜನರೇಷನ್ ಸೀನಿಯರ್ ಲಿವಿಂಗ್ ಬಗ್ಗೆ ಮಾತಾಡಿದ್ರಿ. ಏನು ಸರ್ ಅದು? ಸೊ ಈಗ ನಾವು ಇಲ್ಲಿ ಬೆಂಗಳೂರಲ್ಲಿ ಶುರು ಮಾಡಿದ್ವಿ ವಸಂತ್. ಬೆಂಗಳೂರಿಂದ ಚೆನ್ನೈಗೆ ಹೋದ್ವಿ, ಚೆನ್ನೈಯಿಂದ ಬಾಂಬೆಗೆ ಹೋದ್ವಿ, ಬಾಂಬೆಯಿಂದ ಕಲ್ಕಟ್ಟಾಗೆ ಹೋದ್ವಿ. ಸ್ವಲ್ಪ ನಮ್ಮ ಸೌತಿಂದ ನಾರ್ತ್ ಹೋಗೋಕ್ಕೆ ಶುರು ಮಾಡಿದಾಗ ಈ ವೃದ್ಧಾಶ್ರಮ ಅನ್ನೋದು ಕಾನ್ಸೆಪ್ಟು ಜನಕ್ಕೆ ಮನಸ್ಸಲ್ಲಿತ್ತು. ಏಕೆಂದರೆ ನಮ್ಮ ಸೇಲ್ ಇದೆಯಲ್ಲ, ಅದು ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಟು ಎಜುಕೇಷನ್ ಲೆವೆಲ್. ಈಗ ಒಂದು ಗ್ರ್ಯಾಜುಯೇಟ್ ಆ್ಯಂಡ್ ಅಬೌವ್ 65 ವರ್ಷ ಅಂದರೆ ಖಂಡಿತ ತೊಗೊತಾರೆ. ಏಕೆಂದರೆ ನಾವು ಪುಷ್ ಸೆಲ್ ಮಾಡಲ್ಲ, ತೊಗೊಳ್ಳಿ ಅಂತ ಯಾರಿಗೂ ಹೇಳಲ್ಲ. ನೋಡಿಯಪ್ಪ ಈ ಥರ ಇದೆ, ಇದು ಒಂದು ಹೆಲ್ತ್ ಸ್ಪ್ಯಾನ್ ಅಂದರೆ ಹಿಂಗೆ, ಲೈಫ್ ಸ್ಪ್ಯಾನ್ ಅಂದರೆ ಹಿಂಗೆ, ವಯಸ್ಸನ್ನ ಈ ಥರ ಕಮ್ಮಿ ಮಾಡ್ತೀವಿ, ಯೋಚನೆ ಮಾಡಿ ಅಂತ ಒಂಥರ ಕಂಟೆಂಟ್ ಕೊಡ್ತೀವಿ. ಓದಿ ಅರ್ಥ ಮಾಡ್ಕೊಂಡು ಓಕೆ ನನ್ನ ಲೈಫ್ ಬೆಟರ್ ಇರ್ಬೋದು ಅಂತ ಬಂದು ತೊಗೊತಾರೆ. ಓದಕ್ಕೆ ಬರ್ದೇ ಇರೋರು ಏನು ಅನ್ಕೊಂತಾರೆ, ವೃದ್ಧಾಶ್ರಮಪ್ಪ ಸೈಡ್ಗಿಡು. ಸೊ ಇದು ಜಾಸ್ತಿ, ಯಾಕೆಂದರೆ ಸೌತ್ ಇಂಡಿಯಾಲಿ ಓದಿರೋ ಎಲ್ಡರ್ಸ್ ಸಮೂಹ ಜಾಸ್ತಿ ಇದ್ದಾರೆ ದೆನ್ ನಾರ್ತ್ ಇಂಡಿಯಾ. ಸೊ ನಾರ್ತಲ್ಲಿ ಇಲ್ಲ, ಸ್ವಲ್ಪ ಜಾಸ್ತಿ ಟ್ರೇಡರ್ಸು, ಅವರು ಇವರು ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್. ಸೊ ವಿ ಹ್ಯಾವ್ ಟು ಫೈಂಡ್ ಅ ನ್ಯೂ ಸೊಲ್ಯೂಷನ್. ನಾವೆಲ್ಲ ಆಂಟರ್ಪ್ರೆನರ್ ಅಲ್ವಾ. ಆ್ಯಂಡ್ ಇನ್ನೊಂದು ಅದೇ ಟೈಮ್ಗೆ ಏನಾಗ್ತಾಯಿತ್ತು ಅಂದರೆ, ತುಂಬ ಜನ ಮಕ್ಕಳು ಬಂದ್ಬಿಟ್ಟು ನಮ್ಗೆ ಹೇಳೋರು, ಈ ಐಡಿಯಾ ಭಾಳನೇ ಚೆನ್ನಾಗಿದೆ, ನಮಗೂ ಬೇಕು, ನಾವು ಇದ್ಬಿಡ್ತೀವಿ ತಂದೆ ತಾಯಿ ಜೊತೆ, ಇಲ್ಲದ್ರೆ ಪಕ್ಕದ ಮನೆ ನನಗೆ ಕೊಡಿ, ನಾನು ಪಕ್ಕದ ಮನೆ ತೊಗೊತೀನಿ, ತಂದೆ ತಾಯಿ ಮನೇಲಿ ತೊಗೊತೀವಿ, ಒಟ್ಟಿಗೆನೂ ಇರ್ತೀವಿ, ಸಪ್ರೇಟಾಗೂ ಇರ್ತೀವಿ ಅಂತ. ಅವಾಗ ನನಗೆ ಈ ಐಡಿಯಾ ಬಂತು. ಇದನ್ನೇ ನಾವು ಏನಕ್ಕೆ ಒಂದು ಬಿಸ್ನೆಸ್ ಥರ ಮಾಡಿ, ಸೀನಿಯರ್ ಲಿವಿಂಗು, ರೆಗ್ಯುಲರ್ ಟವರ್ಸು ಅಕ್ಕಪಕ್ಕ ಇಟ್ಬಿಟ್ಟು ಕಾಮನ್ ಏರಿಯಾಸ್ ಕಾಮನ್ ಇರೋಣ, ಇವ್ರುಗಳಿಗೆ ಗ್ಯಾರಂಟಿಡ್ ಸರ್ವಿಸಸ್ ಕೊಡೋಣ, ಮಕ್ಕಳು ಮೊಮ್ಮಕ್ಕಳಿಗೆ ಆಪ್ಷನಲ್ ಸರ್ವಿಸಸ್ ಕೊಡೋಣ. ನಮ್ಮ ಇವೆಂಟ್ಸ್ ಟೀಮು ಮಲ್ಟಿ ಜನರೇಷನ್ ಕಮ್ಯುನಿಟೀಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಅಂದರೆ ಗ್ರ್ಯಾಂಡ್ ಪೇರೆಂಟ್ ಗ್ರ್ಯಾಂಡ್ ಚೈಲ್ಡ್ ಡೇ, ಫಾದರ್ ಇನ್ ಲಾ ಡಾಟರ್ ಇನ್ ಲಾ ಡೇ, ಆರ್ ಆ ಥರ ಆ್ಯಕ್ಟಿವಿಟೀಸು ಕ್ಯೂರೇಟ್ ಮಾಡ್ತೀವಿ. ಸೊ ಈಗ ಏನಾಗುತ್ತೆ, ಎಲ್ಲರೂ ಹತ್ರನೂ ಇರ್ಬೋದು, ಅವ್ರವ್ರ ಜಾಗದಲ್ಲೂ ಇರ್ಬೋದು. ಸೊ ತಂದೆ ತಾಯಿ ಇಲ್ಲದ್ರೆ ಮೋಸ್ಟ್ಲಿ ಅತ್ತೆ ಮಾವ, ನಾವು ಜಾಸ್ತಿ ನೋಡ್ತಿರೋದು ಅತ್ತೆ ಮಾವ ಇಲ್ಲಿ, ಆಮೇಲೆ ಮಕ್ಕಳು ಮೊಮ್ಮಕ್ಕಳು ಇಲ್ಲಿ. ಸೊ ಹತ್ರನೂ ಇದ್ದಾರೆ, ದೂರನೂ ಇದ್ದಾರೆ, ಎಲ್ಲರಿಗೂ ಅವ್ರವ್ರ ಜಾಗ ಸಿಗುತ್ತೆ, ಇವ್ರಿಗೂ ಸರ್ವಿಸ್ ಸಿಗುತ್ತೆ. ಇವ್ರ ಮನೇಲಿ ಅಡುಗೆ ಅವ್ರು ಬರ್ದು, ಈಗ ನೀವೇ ಸುಮ್ಮನೆ ನಿಮ್ಮ ಎಕ್ಸಾಂಪಲ್ಲೇ ತೊಗೊಂಡ್ರೆ, ನೀವು ನಿಮಗೆ ಮದುವೆ ಆಗಿದ್ರೆ ನೀವು ನಿಮ್ಮ ಫ್ಯಾಮಿಲಿ ಕುಟುಂಬ ಈ ಕಡೆ ಇರ್ತೀರಾ, ನಿಮ್ಮ ತಂದೆ ತಾಯಿ ಈ ಕಡೆ ಇರ್ತಾರೆ, ಅವ್ರಿಗೆ ಅವ್ರ ಫ್ರೆಂಡ್ಸ್ ಇರ್ತಾರೆ, ಯಾವಾಗ ಬೇಕೋ ನಿಮಗೆ ಆಕ್ಸೆಸಬಲ್ ಇರ್ತಾರೆ. ನಿಮ್ಮ ಮಕ್ಳಿಗೂ ನಿಮ್ಮ ತಂದೆ ತಾಯಿ ಜೊತೆ ಇಂಟ್ರಾಕ್ಷನ್ ಸಿಗುತ್ತೆ, ಎಲ್ಲರಿಗೂ ಅವ್ರ ಸ್ಪೇಸ್ ಸಿಗುತ್ತೆ. ಸೊ ಈ ಕಾನ್ಸೆಪ್ಟು ಇಲ್ಲೂ ಲಾಂಚ್ ಮಾಡಿದ್ದೀವಿ, ಬಾಂಬೆಲೂ ಲಾಂಚ್ ಮಾಡಿದ್ದೀವಿ, ಕಲ್ಕಟ್ಟ, ಚೆನ್ನೈ ಎಲ್ಲ ಕಡೆ ಲಾಂಚ್ ಮಾಡಿದ್ದೀವಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಏಕೆಂದರೆ ಒಟ್ಟಿಗೆ ತೊಗೊತಾ ಇದ್ದಾರೆ ಫ್ಯಾಮಿಲಿಗಳು. ಇನ್ನೊಂದು, ಇವತ್ತು ಒಟ್ಟಿಗೆ ತೊಗೊಳ್ತಾರೆ, ನಾಳೆ ಮೇ ಬಿ ಒಟ್ಟಿಗೆ ಇರ್ತೀವಿ ಅಂತ ಇಬ್ರು ಸಪ್ರೇಟಾಗಿ ತೊಗೊತಾ ಇದ್ದಾರೆ. ತಂದೆ ತಾಯಿನೂ ನಾಳೆ ನಮ್ಮ ಮಕ್ಕಳು ಇಲ್ಲಿ ಮೂವ್ ಆಗ್ತಾರೆ, ಇದರ ಮಕ್ಕಳು ಇಲ್ಲಿ ತೊಗೊಂಡ್ಬಿಟ್ಟು ನಾಳೆ ತಂದೆ ತಾಯಿನ ಅತ್ತೆ ಮಾವನ ಈ ಕಡೆ ಮೂವ್ ಮಾಡೋಣ ಅಂತ ಪ್ಲ್ಯಾನಲ್ಲಿ ಹಾಗೆ ಆರ್ಗ್ಯಾನಿಕಲಿ ಆಯಿತು ಮಲ್ಟಿ ಜನರೇಷನ್. ಸೂಪರ್. ಸೊ ಅಲ್ಲೊಂದು ಪ್ರಶ್ನೆ ಏನಂದರೆ, ಈಗ ನಿಮ್ಮ ಪ್ರಕಾರ ತಂದೆ ತಾಯಿಯನ್ನು ನೋಡ್ಕೊಳ್ಳೋದ್ರಲ್ಲಿ ಮಗ ಚೆನ್ನಾಗಿ ನೋಡ್ಕೊಳ್ತಾನೋ, ಮಗಳು ಚೆನ್ನಾಗಿ ನೋಡ್ಕೊಳ್ತಾಳೋ? ಇದು ಭಾಳನೇ ಕಾಂಟ್ರವರ್ಷಿಯಲ್ ಕ್ವಶ್ಚನ್ ನೀವು ಕೇಳಿದ್ದೀರಾ. ಸೊ ನಾನು ಡೇಟಾಯಿಂದ ಆನ್ಸರ್ ಮಾಡ್ತೀನಿ, ನನ್ನ ಒಪಿನಿಯನ್ ಡೇಟಾಯಿಂದನೇ ಆನ್ಸರ್ ಬೇಕು. ಓಕೆ. ಸೊ ನಾವು ಆ್ಯಪ್ ಇದೀವಿ ನಮ್ಮ ಹತ್ರ, ಪ್ಲಸ್ ನಾವು ಯಾರು ಚಿಲ್ಡ್ರನ್ ವಿಸಿಟ್ ಮಾಡ್ತಾರೆ, ಎಷ್ಟು ಸತಿ ವರ್ಷಕ್ಕೆ, ಯಾರು ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ, ಯಾರು ನಮ್ಮ ಶೆಫ್ಗೆ ಫೋನ್ ಮಾಡ್ತಾರೆ, ಯಾರು ನನ್ನ ಜನರಲ್ ಮ್ಯಾನೇಜರ್ಗೆ ಫೋನ್ ಮಾಡ್ತಾರೆ ಅಂತ ಇನ್ಫಾರ್ಮೇಷನ್ ಇದೆ. ಸೊ ನಾನು ಏನು ಹೇಳ್ತಾ ಇದ್ದೀನೋ ಇನ್ಫಾರ್ಮೇಷನಿಂದ ಹೇಳ್ತಾ ಇದ್ದೀನಿ. ಸಿಗ್ನಿಫಿಕೆಂಟ್ಲಿ 80-90% ದ ಡಾಟರ್, ಮಗಳೇ ನೋಡ್ಕೊಳ್ಳೋದು ತಂದೆ ತಾಯಿನ ಜಾಸ್ತಿ. ನಾವೆಲ್ಲ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ ಮಗ ಹುಟ್ಟುಬಿಟ್ರೆ ನೋಡ್ಕೊತಾನೆ ಅಂತ. ಸ್ಟೆಟಿಸ್ಟಿಕ್ಲಿ ಮಗ ನೋಡ್ಕೊಳ್ಳೋ ಚಾನ್ಸ್ ಕಮ್ಮಿ ಅಂತ. ಸೊ ನಿಮ್ಗೆಲ್ಲ ಮಗಳಿದ್ರೆ ಖುಷಿಯಾಗಿರಿ. ಹೆಣ್ಮಕ್ಳು ತುಂಬಾನೇ ಚೆನ್ನಾಗಿ ತಂದೆ ತಾಯಿ ನೋಡ್ಕೊತಾರೆ. ಇದು ಆದರ್ಶ್ ಅವರೇ, ಪ್ರೈಮಸ್ ನಿಮ್ದು ಫಸ್ಟ್ ಕಂಪ್ನಿನಾ? ಅಂದ್ರೆ ನಂದೇ ಕಂಪನಿ ಫಸ್ಟ್. ಹೌದು. ಓಕೆ. ಇದಕ್ಕಿಂತ ಮುಂಚೆ ನೀವು ಅಟೆಂಪ್ಟ್ ಮಾಡಿದ್ರ ಆಂಟರ್ಪ್ರಿನರ್ ಜರ್ನಿಗೆ?
ಇಲ್ಲ ನಿಮ್ಮ ಜರ್ನಿ ಏನಾದ್ರು ಏನ್ ಮೇಜರ್ ಫೇಲ್ಯೂರ್ಸ್ ಏನಾದ್ರು ಇದೆಯಾ? ಯಾಕಂದ್ರೆ ನೀವು ಹೇಳಿದಾಗ ಖಂಡಿತ ತುಂಬಾ ನೀವು ಬಹಳ ಸಲೀಸಾಗಿ ಹೇಳಿದ್ರಿ ಎಲ್ಲದನ್ನು ಹೀಗೆ ಮಾಡಿದ್ವಿ ಅಂತ ಹೇಳಿ. ಬಟ್ ಖಂಡಿತವಾಗ್ಲೂ ಇಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ನ ಮತ್ತೆ ಈ ಥರದೊಂದು ಸೆಗ್ಮೆಂಟ್ ಇಲ್ದಿರೋ ಸೆಗ್ಮೆಂಟ್ ಕ್ರಿಯೇಟ್ ಮಾಡೋ ಥರದನ್ನ ಏನಿದೆಯೋ ಬಹಳ ಚಾಲೆಂಜ್ ಥ್ರೂನೇ ಹೋಗಿರ್ತೀರಾ. ನಿಮಗೆ ಫೇಲ್ಯೂರ್ಸ್ ಬಗ್ಗೆ ಮಾತಾಡಿ ಸರ್. ನಿಮ್ಗೆ ಯಾರನ್ನ ಆಂಟರ್ಪ್ರಿನರ್ ಫೇಲ್ಯೂರ್ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅಷ್ಟೇನೆ. ಯಾರಿಗೂ ಫೇಲ್ಯೂರ್ ಇಲ್ದಿರೋ ಸಕ್ಸಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಖಂಡಿತ ತುಂಬಾನೇ ಮಿಸ್ಟೇಕ್ಸ್ ಮಾಡಿದ್ದೀವಿ ಎಲ್ಲರ ಥರ, ಆ್ಯಂಡ್ ಹೊಸ ಮಿಸ್ಟೇಕ್ಸು ಮಾಡ್ತೀವಿ. ರೈಟ್. ಬಟ್ ಮೇ ಬಿ ಸಮ್ ಆಫ್ ದ ಅರ್ಲಿಯರ್ ಒನ್ಸ್ ಒಂದೇನು ಅಂದರೆ, ಮುಂಚೆ ನಾವೇನು ಅನ್ಕೊತಾ ಇದ್ವಿ ಅಂದರೆ ಈ ಸೆಗ್ಮೆಂಟಲ್ಲಿ ಮಕ್ಕಳು ಡಿಸಿಷನ್ ತೊಗೊತಾರೆ, ಮಕ್ಕಳು ದುಡ್ಡು ಕೊಡ್ತಾರೆ ಅಂದ್ಕೊಂಡು ತುಂಬಾ ದುಡ್ಡು ಖರ್ಚು ಮಾಡ್ತೀವಿ ಮಕ್ಕಳಿಗೆ ನಮ್ಮ ಬಗ್ಗೆ ಹೇಳೋದ್ರಲ್ಲಿ. ಓಕೆ. ಅದು ಟೋಟಲಿ ನಮ್ಮ ಮೇಲೆ ಬ್ಯಾಕ್ ಫೈರ್ ಆಯಿತು. ಹ್ಮ್. ಎರಡನೇದು, ನಾವು ಏನು ಅಂದ್ಕೊಂಡ್ವಿ ಅಂದರೆ ಇದರಲ್ಲಿ ಸರ್ವಿಸಸ್ಗೆ ಅಂದರೆ ಸರ್ವಿಸಸ್ ಕೊಡೋದ್ರಲ್ಲಿ ಇನಿಷಿಯಲಿ ನಾವು ಹೆಲ್ತ್ ಮೇಲೆ ಭಾಳ ಫೋಕಸ್ ಮಾಡ್ತೀವಿ. ತುಂಬ ಡಾಕ್ಟರ್ಗಳು, ತುಂಬ ನರ್ಸ್ಗಳು, ಆಮೇಲೆ ಓವರ್ ಟೆಸ್ಟಿಂಗು ಡಯಾಗ್ನೋಸಿಸ್ ಮೇಲೆ ಭಾಳ ಫೋಕಸ್ ಮಾಡ್ತಾ ಇದ್ವಿ. ರೈಟ್. ಆಮೇಲೆ ನಮಗೇನು ಅರ್ಥ ಆಯಿತು ಅಂದರೆ, ವಯಸ್ಸಾದವ್ರಿಗೆ ಎಲ್ಡರ್ಸ್ಗೆ ಮಜಾ ಮಾಡಬೇಕು, ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ ಡಾಕ್ಟರ್ಗೆ ಹೋಗೋಕ್ಕೆ, ಅವ್ರಿಗೂ ಚುಚ್ಚಿಸ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ರೈಟ್. ಸೊ ಆ ಮಾಡಲು, ಆ ಸೊಲ್ಯೂಷನ್ ಚೇಂಜ್ ಮಾಡಿದ್ವಿ. ಸೊ ಇವಾಗ ನಮ್ಮ ಕಮ್ಯುನಿಟಿ ಇವೆಂಟ್ಸ್ ಟೀಮ್ ಇನ್ನೂ ಸ್ಟ್ರಾಂಗ್ ಇದೆ. ಸ್ವಲ್ಪ ಮೆಡಿಕಲ್ ಟೀಮಲ್ಲಿ ಒಂಚೂರು ಜನನ ಕಮ್ಮಿ ಮಾಡಿದ್ದೀವಿ. ಬಿಕಾಸ್ ಜನಕ್ಕೆ ಏನು ಬೇಕು ಅಂದರೆ ಮಜಾ ಮಾಡಬೇಕು, ಜನ ಬೇಕು. ದಟ್ಸ್ ಟ್ರೂ. ಇದು ಒಂದು ಎರಡನೇದು. ಮೂರನೇದೇನು ಅಂದರೆ, ನೀವು ದುಡ್ಡು ಫಂಡಿಂಗ್ ತೊಗೊಂಡಾಗ ಈ ಸೆಕ್ಟರಲ್ಲಿ ನೀವು ಏನಾನ ಶಾರ್ಟ್ ಟರ್ಮ್ ಕಮಿಟ್ಮೆಂಟ್ ಕೊಟ್ಟರೆ ಖಂಡಿತ ವರ್ಕೌಟ್ ಆಗಲ್ಲ. ಏಕೆಂದರೆ ಫಸ್ಟು ನೀವು ಎಜುಕೇಷನಲ್ಲಿ ಅರ್ಥ ಮಾಡಿಸ್ಬೇಕು. ಎಜುಕೇಷನ್ ಆದಮೇಲೆ ಅಕ್ಸೆಪ್ಟೆನ್ಸ್ ಆದಮೇಲೆ ಬಿಸ್ನೆಸ್ ಮಾಡಲ್. ಜರ್ನಿ ತುಂಬ ಲಾಂಗ್ ಇದೆ. ನೀವು ಯಾರೋ ಒಬ್ರಿಗೆ ಹೋಗ್ಬಿಟ್ಟು ನಾನು ನಿಮಗೆ 2 ಇಯರ್ಸಲ್ಲಿ ಎಕ್ಸಿಟ್ ಕೊಡ್ತೀನಿ, 3 ಇಯರ್ಸಲ್ಲಿ ಎಕ್ಸಿಟ್ ಕೊಡ್ತೀನಿ ಅಂದರೆ ಖಂಡಿತ ಮಾಡಬೇಡಿ. 10 ವರ್ಷ ನಿಮ್ಮ ಜೊತೆ ಕಾಯಕ್ಕೆ ರೆಡಿ ಇರೋದ್ರಿಂದ ದಯವಿಟ್ಟು ದುಡ್ಡು. ಪೇಷನ್ಸ್ ಕ್ಯಾಪಿಟಲ್ ಇಸ್ ದ ಓನ್ಲಿ ಕ್ಯಾಪಿಟಲ್ ಫಾರ್ ಏಜ್ ಟೆಕ್ ಆ್ಯಂಡ್ ಸೀನಿಯರ್ ಲಿವಿಂಗ್. ರೈಟ್. ಯಾರೊಬ್ರಿಗೆ ಬಂದ್ಬಿಟ್ಟು ನನಗೆ 3 ವರ್ಷದಲ್ಲಿ ನೀನು ಇಷ್ಟ ಯಾರು ಅಷ್ಟ ಯಾರು ಅಂದರೆ ಥ್ಯಾಂಕ್ ಯು ಅಪ್ಪ, ದಯವಿಟ್ಟು ಆ ಟೆಂಪ್ಟೇಷನ್ಗೆ ಸಕಂಬ್ ಆಗಬೇಡಿ. ಬಿಕಾಸ್ GTM, ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ಟು, ಇದೆಲ್ಲ ಇಟ್ ಟೇಕ್ಸ್ ಮಚ್ ಮೋರ್ ಟೈಮ್. ಬಿಕಾಸ್ ಈ ಕಸ್ಟಮರ್ ಬೇಸು ಒಂದ್ಸತಿ ಟ್ರಸ್ಟ್ ಮಾಡಿದ್ರೆ ತುಂಬ ದುಡ್ಡು ಕೊಡ್ತಾರೆ. ಟ್ರಸ್ಟ್ನ ಅರ್ನ್ ಮಾಡೋದು ಭಾಳನೇ ಟೈಮ್ ಕೆಲಸ. ನೋಡಿ, ನಾವು 7 ವರ್ಷದಲ್ಲಿ 200 ಮನೆ ಕಟ್ಟಿದ್ವಿ. ಆಮೇಲೆ 3,500 ಮನೆ ಕಟ್ತೀವಿ. ಈಗ ಎವ್ರಿ ಇಯರ್ ಈಗ 2-3 ಸಾವಿರ ಮನೆ ಕಟ್ತೀನಿ. ಬಟ್ ಆ 7 ವರ್ಷದಲ್ಲಿ ನಾನು ಕಾಯ್ಕೊಂಡು ಕೂತಿದ್ದೆ. ಸೊ ಅದು ಟೈಮ್ ಆಗುತ್ತೆ. ದಯವಿಟ್ಟು ಡೋಂಟ್ ಚೇಸ್ ಶಾರ್ಟ್ ಟರ್ಮ್ ಗೋಲ್ಸ್, ಡೋಂಟ್ ಚೇಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್. ಇದು ಐ ಥಿಂಕ್ ಸಮ್ ಆಫ್ ಮೈ ಮೇಜರ್ ಬಿಸ್ನೆಸ್ ಲೆಸನ್ಸ್. ಥರ್ಡ್, ಲಾಸ್ಟ್ ಒನ್ ಈಸ್ ದ ಕೈಂಡ್ ಆಫ್ ಟೀಮ್ ದಟ್ ಯು ಹ್ಯಾವ್. ಅಗೇನ್, ನೀವು ಶಾರ್ಟ್ ಟರ್ಮ್ ಆಪ್ಟಿಮೈಸಿಂಗ್ ಟೀಮ್ ತೊಗೊಂಡ್ರೆ, ಇಲ್ಲ ನನಗೆ ಎವ್ರಿ ಇಯರ್ ಇಷ್ಟು ಇನ್ಕ್ರಿಮೆಂಟ್ ಬೇಕು, ನನಗೆ ಈ ಥರ ಬೇಕು, ಇಲ್ಲ ನಮಗೆ ಮಂತ್ ಆನ್ ಮಂತ್ ಈ ಥರ ಗ್ರೋತ್ ತೋರಿಸ್ಬೇಕು ಅಂದರೆ ಅದೆಲ್ಲ ಅನ್ರಿಯಲಿಸ್ಟಿಕ್ಕು. ಟೀಮ್ನೂ ನೀವು ರೆಕ್ರೂಟ್ ಮಾಡಿದಾಗ ಫಸ್ಟ್ ನಾನು ಇದು ಒಂದೇ ಸಿಂಪಲ್ ಕೇಳೋದು, ಏನಕ್ಕಪ್ಪ ಇಲ್ಲಿ ಇದ್ದೀರಾ ನಮ್ಮ ಮುಂದೆ, ವೈ ಡು ಯು ವಾಂಟ್ ಟು ಬಿ ಹಿಯರ್? ನನಗೇನೋ ಒಂದು ಪರ್ಸ್ನಲ್ ಜರ್ನಿ ಇದೆ ಈ ಪರ್ಸನ್ಗೆ ವಯಸ್ಸಾದವ್ರ ಜೊತೆ ಅಂದರೆ ನಮ್ಮ ಜೊತೆ ಜಾಗ ಇದೆ. ದುಡ್ಡು ಕೊಡೋರು ತುಂಬಾ ಜನ ಇದ್ದಾರೆ, ನಮಗಿಂತ ಚೆನ್ನಾಗಿ ದುಡ್ಡು ಕೊಡೋರು ಇನ್ನೂ ತುಂಬ ಜನ ಇದ್ದಾರೆ. ಬಟ್ ಏನೋ ಒಂದು ಇರಬೇಕು, ಒಂದು ಎಕ್ಸ್ಟ್ರಾ ಐಟಮ್ ಇರಬೇಕು, ಏನಕ್ಕೆ ನಮ್ಮ ಜೊತೆ ಇದ್ದೀರಾ ಅಂತ. ಅದು ಒಂದು ಹುಡುಕ್ತೀನಿ ನಮ್ಮ ಟೀಮಲ್ಲಿ. ಸೊ ಈ ಸೆಕ್ಟ್ರಲ್ಲಿ ಬಿಲ್ಡ್ ಮಾಡುವಾಗ ಆ ಥರ ಒಂದು ಕೋರ್ ಟೀಮ್ ಇರಬೇಕು. ವ್ಯಾಲ್ಯೂ ಆ್ಯಂಡ್ ಪರ್ಪಸ್ ಅಲೈನ್ಮೆಂಟ್ ಇಲ್ದಂಗೆ ಬರೀ ಫೈನಾನ್ಷಿಯಲ್ ಗೋಲ್ಸ್ ಮೇ ನಾಟ್ ಬಿ ಗಿವಿಂಗ್ ಯು ಔಟ್ಕಮ್ಸ್. ಸೊ ದೀಸ್ ಆರ್ ಸಮ್ ಆಫ್ ದ ಫೇಲ್ಯೂರ್ಸ್. ಮಿಕ್ಕಿದ ಜ್ಞಾಪಕ ಬರ್ತಾ ಇಲ್ಲ, ತುಂಬಾನೇ ಮಾಡಿದೀವಿ. ನೆಕ್ಸ್ಟ್ ಜ್ಞಾಪಕ ಬಂದಾಗ ಮತ್ತೆ ನಿಮ್ಗೆ ಹೇಳ್ಬೇಕು. ಇದು ನಿಮ್ಮ ಡೊಮೈನ್ ಅನುಭವನ ಹೇಳಿದ್ರಿ. ಯಾರಾದ್ರೂ ನಮ್ಮ ಶೋ ನೋಡ್ತಾ ಇದ್ರೆ 25-30 ವರ್ಷದವ್ರು ಏನಾದರೂ ಕಂಪ್ನಿ ಮಾಡ್ಬೇಕಂತಿದ್ದಾರೆ, ಒಂದು ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳ್ಬೋದಾ? ಜನರಲ್ ಆಗಿ ಏನಾದರೂ ಒಂದು ಕಂಪ್ನಿ, AI ಕಂಪ್ನಿನೋ, ಏಜ್ ಟೆಕ್, ಅಗ್ರಿಕಲ್ಚರ್, ಎನಿಥಿಂಗ್ ಇರ್ಬೋದು. ನಾನು ಯಾವಾಗಲೂ ಹೇಳೋದಿದ್ದೇನೆ, ದುಡ್ಡು ಮಾಡ್ಕೊಳ್ದೇ ಇದ್ರೆ ನೀವು ಇನ್ನೂ ಅದನ್ನ ಎದ್ಬಿಟ್ಟು ಮಾಡ್ತೀರಾ ಅಂದರೆ ಮಾಡಿ. ಈಗ ಏನಾಗ್ತಾ ಇದೆ ಅಂದರೆ, ಜನ ನ್ಯೂಸ್ ಪೇಪರ್ ನೋಡ್ಬಿಟ್ಟು ಡಿಸೈಡ್ ಮಾಡ್ತಾ ಇದ್ದಾರೆ, ಯಾವುದೋ ಪಾಡ್ಕಾಸ್ಟ್ ನೋಡ್ಬಿಟ್ಟು ಡಿಸೈಡ್ ಮಾಡ್ತಾ ಇದ್ದಾರೆ ಯಾವ ಬಿಸ್ನೆಸ್ ಮಾಡೋದು ಅಂತ. ದಯವಿಟ್ಟು ಆ ಥರ ಮಾಡಬೇಡಿ, ನಾನು ಹೇಳ್ತೀನಿ ಅಷ್ಟೇ. ಏನಾನ ಬಿಲ್ಡ್ ಮಾಡಿ, ದುಡ್ಡಿಲ್ದಂಗೆ ನಾನು ಕೆಲಸ ಮಾಡ್ತೀನಿ ಅಂತ ನೀವು ರೆಡಿ ಇದ್ರೆ ಮಾಡಿ, ಇಲ್ದರೆ ಮಾಡಬೇಡಿ. ಫಸ್ಟ್ ಮೆಟ್ರಿಕ್. ಎರಡನೇದು, ಖಂಡಿತ 3-4 ವರ್ಷದವರೆಗೂ ಇಫ್ ಯು ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಫೇಲ್ಯೂರ್ ಆ್ಯಂಡ್ ನಾಟ್ ಸಿ ಎನಿ ಗ್ರೋತ್, ದೆನ್ ಓನ್ಲಿ ಯು ಶುಡ್ ಬಿ ರೆಡಿ ಟು ಡೂ ಇಟ್. ಅಂದರೆ ಓಕೆ, ನಾನು ಟ್ರೈ ಮಾಡ್ತೀನಿ, ತಪ್ಪಾಗುತ್ತೆ, ಮತ್ತೆ ತಪ್ಪಾಗುತ್ತೆ, 4 ಸತಿ ತಪ್ಪಾಗುತ್ತೆ, ಒಂದಿಷ್ಟು ದುಡ್ಡು ಕಳ್ಕೊತೀನಿ, ನನ್ನದೇ ಜಾಬಿಂದ ನಾನೇ ಕಷ್ಟಪಟ್ಟು ದುಡ್ಡು ಹೋಗುತ್ತೆ, ಇಷ್ಟಕ್ಕೂ ನೀವು ರೆಡಿ ಇಲ್ತಾರೆ ದಯವಿಟ್ಟು ಖಾಲಿ ಇಡಬೇಡಿ. ನಾನು 6 ತಿಂಗಳು ಟ್ರೈ ಮಾಡ್ತೀನಿ, ಸೈಡಲ್ಲೂ ಕೆಲಸ ಮಾಡ್ತೀನಿ, ಇಲ್ಲಿ ಸಂಬಳ ಬರ್ತಾ ಇರುತ್ತೆ, ಇಲ್ಲಿ ಅರ್ಧ 1 ಅವರ್ ಮಾಡ್ತೀನಿ. 2 ದೋಣಿಯ ಪ್ರಯಾಣ ಪ್ರಯೋಜನ ಇಲ್ಲ. ಒಂದು ಕಾರು ಒಂದೇ ಡ್ರೈವರ್ ಓಡಿಸ್ಬೋದು.
ನನಗೆ ಸ್ಟೀರಿಂಗ್ ಒಬ್ಬನಿಗೆ ಕೊಡ್ತೀನಿ, ನಾನು ಕ್ಲಚ್ ಹಿಡ್ಕೊತೀನಿ ಅಂದರೆ ವರ್ಕ್ ಆಗಲ್ಲ. ನೀವು ಆಂಟ್ರಪ್ರಿನರ್ಶಿಪ್ ಮಾಡೋಂಗಿದ್ರೆ ನಿಮ್ಮ ಸ್ವಿಮ್ಮಿಂಗ್ ಶೂಟ್ ಹಾಕೊಳ್ಳಿ, ದುಮ್ಕಿ, ಆಮೇಲೆ ನೀರು ಹೆಂಗಿದೆ ಅಂತ ಆಮೇಲೆ ಚೆಕ್ ಮಾಡಬೇಕಾಗತ್ತೆ. ಅದು ಆಂಟ್ರಪ್ರಿನರ್ಶಿಪ್. ಪರ್ಫೆಕ್ಟ್. ಸೊ ಬೆಂಗಳೂರವರು, ಜಯನಗರದವ್ರು ಅಂತ ಹೇಳಿದರೆ, ಸೊ ನಿಮ್ಮ ಫೇವ್ರೇಟ್ಸ್ ಕೇಳಬೇಕು. ಸೊ ಕನ್ನಡ ಮೂವೀಸ್ ಎಲ್ಲ ನೋಡ್ತೀರಾ? ನಾನು ಅಷ್ಟೊಂದು ಮೂವಿ ಫ್ಯಾನ್ ಅಲ್ಲ. ಈ ನಡುವೆ ಏನಾಗ್ತಾ ಇದೆ ಅಂದರೆ ಯಾವ ಪಿಕ್ಚರ್ ನೋಡಿದ್ರು ಎಲ್ಲೋ ತಲೆ ಹೊಡಿತಾ ಇದ್ದಾರೆ, ಎಲ್ಲೋ ರಕ್ತ ಮಾಂಸ ಆಚೆ ಬರ್ತಾ ಇದೆ. ನನಗೆ ಖಂಡಿತ ಸೆಟ್ ಆಗಲ್ಲ ಈ ಥರ ಪಿಕ್ಚರ್ಗಳು. ಪಿಕ್ಚರ್ ನೋಡೋದೇ ನಿಲ್ಸ್ಬಿಟ್ಟಿದ್ದೀನಿ. ತುಂಬಾ ವರ್ಷ ಆಯ್ತು. ಝೀರೋ ವೈಲೆನ್ಸ್, ಕೈಂಡ್ನೆಸ್ ಶುಡ್ ಬಿ ಸೂಪರ್ ಪವರ್. ಯಾವುದೋ ಒಂದು ಕೈಂಡ್ನೆಸ್ ಪಿಕ್ಚರ್ ಮಾಡೋಂಗಿದ್ರೆ ನಾನು ಐ ಗಿವ್ ಅ ಸ್ಮಾಲ್ ಕಾಂಟ್ರಿಬ್ಯೂಷನ್ ಫ್ರಮ್ ಮೈ ಸೈಡ್. ಬಟ್ ಮುಂಚೆ ನೋಡಿದ್ದಿದ್ಯಾ? ಮುಂಚೆ ಚಿಕ್ಕವರಾದಾಗೆಲ್ಲ ನೋಡ್ತಾ ಇದ್ವಿ ಅವಾಗ. ಆತರ ಈಗ ಎಷ್ಟೋ ವರ್ಷ ಆಗೋದೆ, ಸೊ ನಂಗೆ ಜ್ಞಾಪಕ ಬರ್ತಾ ಇಲ್ಲ. ಬಟ್ ಕಾಲೇಜಲ್ಲಿ ಎಲ್ಲಾರು ಏನ್ ಮಾಡೋದು, ಕಾಲೇಜ್ ಬಂಕ್ ಮಾಡಿದ್ವಿ, ಪಿಕ್ಚರ್ ತಾನೇ ಬಂಕ್ ಮಾಡಿ ನಾವು ಪಿಕ್ಚರ್ಗೆ. ಅವಾಗ PVR ಅಲ್ಲಿ 50 ರೂಪಾಯಿಗೆ ಟಿಕೆಟ್ ಸಿಗೋದು. ಸೊ ಆ ವೆಡ್ನೆಸ್ಡೇ ಮಾರ್ನಿಂಗ್ 50 ರೂಪಾಯಿ ಶೋಗೆ ಮಾತ್ರ ಹೋಗ್ತಾ ಇದ್ವಿ, ಯಾಕಂದ್ರೆ ಬಡ್ಜೆಟ್ ಅಷ್ಟಿತ್ತು. ಫೇವ್ರೇಟ್ ಬುಕ್ಸ್, ಪಾಡ್ಕಾಸ್ಟ್? ಸೊ ಪಾಡ್ಕಾಸ್ಟ್ ಸುಮಾರು ಕೇಳ್ತೀನಿ. ನನಗೆ ಈಗ ಥಿಂಕ್ ಸ್ಕೂಲ್ ಪಾಡ್ಕಾಸ್ಟ್ ಕೇಳ್ತೀನಿ, ನಿಖಿಲ್ ಕಾಮತ್ ಅವ್ರದ್ದು ಪಾಡ್ಕಾಸ್ಟ್ ಕೇಳ್ತೀನಿ. ಸೊ ದೀಸ್ ಆರ್ ಮೈ ಫೇವ್ರೇಟ್ ಪಾಡ್ಕಾಸ್ಟ್. ಆಮೇಲೆ ಫಸ್ಟ್ ಪ್ರಿನ್ಸಿಪಲ್ಸ್ ಅಂತಿದೆ ಕೆಂದು, ಅದನ್ನು ಕೇಳ್ತೀನಿ. ಐ ಆಮ್ ಮೋರ್ ಆಫ್ ಅ ಲಿಸ್ನರ್. ಸ್ವಲ್ಪ ಕೇಳೋದು ಜಾಸ್ತಿ, ಓದೋದು ಕಮ್ಮಿ. ಸೊ ನಾನು ಸುಮಾರು ಪಾಡ್ಕಾಸ್ಟ್ನ ಕೇಳಿಸ್ಕೊತಾ ಇರ್ತೀನಿ ಅಷ್ಟೇ, ಆನ್ ದ ಗೋ. ಇವನ್ ಬುಕ್ಕು ಅಷ್ಟೇ, ಆಡಿಬಲ್ ಹಾಕೊಂಡ್ಬಿಟ್ಟು ಕೇಳಿಸ್ಕೊತೀನಿ. ನಿಮ್ಮ ಫೇವ್ರೇಟ್ ಕ್ಯೂಸಿನ್ ಏನು ಸರ್ ನಮ್ಮ ಕರ್ನಾಟಕದಲ್ಲಿ? ನಾವು ಅಚ್ಚಕಟ್ಟು ಕರ್ಣಿಗರು ಸಾಹೇಬ್ರೆ. ದೋಸೆ, ಇಡ್ಲಿ, ಕಾಫಿ ಭಾಳನೇ ಪ್ರೀತಿ. ಸೊ ನಮ್ಮ ಬೆಂಗಳೂರು ಕೆಫೆ ಕಾಫಿ, ವಿದ್ಯಾರ್ಥಿ ಭವನ್ ದೋಸೆ, ಮುಳ್ಬಾಗಲ್ ದೋಸೆ, ಇದೆಲ್ಲ ಭಾಳನೇ ಇಷ್ಟ ನಮಗೆ. ಕರ್ನಾಟಕದಲ್ಲಿ ಬೇರೆ ಭಾಗದಲ್ಲಿ ಏನಾದರೂ ಹೋಗಿ ಇದು ಬಿಟ್ರೆ ನಮಗೆ ಮಂಗಳೂರು ಊಟ ಭಾಳ ಖುಷಿ. ಸೊ ನೀರ್ ದೋಸೆ, ಗೀ ರೋಸ್ಟ್ ಎಲ್ಲ ಭಾಳನೇ ಇಷ್ಟ. ಸೂಪರ್ ಆಗಲಿ. ಸೊ ಮುಂದೆ ಬನ್ನಿ ಬಗ್ಗೆ ಒಂದೆರಡು ಮಾತು. ನೋ ಥ್ಯಾಂಕ್ ಯು. ನನಗೆ ಭಾಳ ಸಂತೋಷ ಆಯಿತು, ಯಾರೋ ಒಬ್ರು ಕನ್ನಡದಲ್ಲಿ ಮಾತಾಡೋಕ್ಕೆ ನಮಗೆ ಅವಕಾಶ ಕೊಡ್ತಾರೆ ಅಂತ. ಸೊ ಆ ಒಂದು ಸಂತೋಷದಿಂದ ಬಂದ್ವಿ. ಸೊ ನೀವೆಲ್ಲ ಇದು ಮಾಡ್ತಾ ಇರೋದು ಭಾಳನೇ ಖಂಡಿತ ಮಚ್ ನೀಡೆಡ್. ಯಾಕೆಂದರೆ ಕನ್ನಡ ಮಾತಾಡಿ ನಮ್ಮ Tier 2, Tier 3 ಟೌನ್ಸ್ ಕರ್ನಾಟಕದಿಂದ ತುಂಬ ಆಸ್ಪಿರೇಷನ್ ಇದೆ ಜನಕ್ಕೆ. ಬಿಸ್ನೆಸ್ ಶುರು ಮಾಡಬೇಕು, ಆಂಟ್ರಪ್ರಿನರ್ಶಿಪ್ ಶುರು ಮಾಡಬೇಕು ಅಂತ. ಏನೋ ಒಂದು ಇದನ್ನು ಕೇಳ್ಕೊಂಡು ಒಂದು ಸ್ವಲ್ಪ ಇನ್ಸ್ಪಿರೇಷನ್ ನಾವೆಲ್ಲ ಒಟ್ಟಿಗೆ ಕೊಟ್ಟರೆ ಖಂಡಿತ ಇಲ್ ಗೋ ಲಾಂಗ್ ವೇ. ಒಂದು ಆಂಟ್ರಪ್ರನೋರಿಯಲ್ ಕಮ್ಯುನಿಟಿ ಬಿಲ್ಡ್ ಆಗ್ಬೇಕಂದ್ರೆ ಆಂಟ್ರಪ್ರನೋರ್ಸ್ನ ಸೆಲೆಬ್ರೇಟ್ ಮಾಡಬೇಕು. ಆ ಆಂಟ್ರಪ್ರನೋರ್ಸ್ ಯಾರು ಅಂದರೆ ಅವರು ಲೋಕಲ್ಸ್ ಆಗಿರಬೇಕು. ನಮ್ಮ ಪಕ್ಕದ ಮನೆಯವನು, ನಮ್ಮ ಪಕ್ಕದ ಊರಿನವನು, ಅವನು ಒಂದೇನೋ ದೊಡ್ಡದಾಗಿ ಮಾಡಿದ್ದಾನೆ. ಆ್ಯಂಡ್ ಆ ಕಥೆನ ಹೇಳಿದಾಗ ಅವರ ಜರ್ನಿ ನಮ್ಮ ಜರ್ನಿಗೂ ರಿಲೇಟ್ ಮಾಡ್ಕೊಳಕ್ಕಾಗತ್ತೆ, ಅವ್ರ ಜರ್ನಿಯಿಂದ ಕಲ್ತ್ಕೊಳ್ಳೋಕ್ಕಾಗತ್ತೆ ಅನ್ನೋದು ಮುಂದೆ ಬನ್ನಿ ಒಂದು ಮುಖ್ಯವಾದ ಉದ್ದೇಶ. ಇದಕ್ಕಿಂತ ಬೆಟರ್ ಟೈಮು, ಬೆಟರ್ ದೇಶ ಎಲ್ಲೂ ಇಲ್ಲ ಪ್ರಪಂಚದಲ್ಲೇನೆ. ನೀವೇನೋ ಒಂದು ಆಂಟ್ರಪ್ರಿನರ್ಶಿಪ್ ಜರ್ನಿ ಶುರು ಮಾಡಬೇಕು ಅಂತ ಬೆಸ್ಟ್ ಟೈಮ್ ಇವತ್ತು. ನಾಳೆ ಅಲ್ಲ, ನಾಳಿದ್ದಲ್ಲ, ಇವತ್ತು ಶುರು ಮಾಡಿ. ನದಿಗೆ ಧುಮ್ಕಿ ಅಲ್ವಾ? ನದಿಗೆ ಧುಮ್ಕಿ. ಖಂಡಿತ. ಎಲ್ಲೋ ಒಂದು ದೋಣಿ ಬಂದು ನಿಮಗೆ ರೆಸ್ಕ್ಯೂ ಮಾಡುತ್ತೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಆದರ್ಶ್ ಅವರೇ, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರೆ. ಐ ಥಿಂಕ್ ನಾವು ಈ ಸೆಗ್ಮೆಂಟಲ್ಲಿ ಯಾವತ್ತೂ ಇಷ್ಟರವರೆಗೆ ಯಾವ ಪಾಡ್ಕಾಸ್ಟು ಮಾಡಿರಲಿಲ್ಲ. ಸೊ ಹಾಗಾಗಿ ನಮಗೂ ಸಾಕಷ್ಟು ಕಲಿಕೆ ಸಿಕ್ತು ಅಂತ ಅಂದ್ಕೊಳ್ತೀನಿ ನಾನು. ನಮ್ಮ ನೋಡುಗರಿಗೂ ಇದೆಲ್ಲ ಸಾಕಷ್ಟು ಹೊಸ ವಿಚಾರ ತಿಳ್ಕೊಳ್ಳೋಕೆ ಒಂದು ಅವಕಾಶ ಆಯಿತು ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಲಿ ಆ್ಯಂಡ್ ಭಾರತದಿಂದ ಹೊರದೇಶಕ್ಕೂ ಹೋಗಲಿ. ಒಂದು ದೊಡ್ಡ ಸಂಸ್ಥೆ ಕರ್ನಾಟಕದಿಂದ ಕನ್ನಡಿಗರೊಬ್ಬರು ಸ್ಥಾಪನೆ ಮಾಡಿರೋದು ಇಡೀ ಜಗತ್ತಿಗೆ ಹರಡಲಿ ಅಂತ ನಿಮಗೆ ಬೆಸ್ಟ್ ವಿಶಸ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಸಮಾಜ ಬಿಸ್ನೆಸ್ ಕಟ್ತಾ ಇದ್ರೆ ಅದ್ರ ಜೊತೆ ಏನಾದ್ರು ಸಾಮಾಜಿಕ ಕಟ್ಟುಪಾಡೇನಿದೆ, ಕಳಿಸ್ಬಾರ್ದು, ಸೀನಿಯರ್ ಲಿವಿಂಗ್ ಏಜ್ ಆದವ್ರನ್ನ ಮನೆ ಆಚೆ ಕಳಿಸ್ಬಾರ್ದು, ಆ ಮಿಸ್ಕನ್ಸೆಪ್ಷನ್ ಎಲ್ಲ ಏನೆಲ್ಲ ಇದೆ ಅದನ್ನ ಬ್ರೇಕ್ ಮಾಡ್ತಾ ಬಿಸ್ನೆಸ್ ಕಟ್ತಾ ಇದ್ದೀರಾ. ಸೊ ಹಣ್ಣೆಲ್ಲ ಪುನಃ ಚಿಕಿತ್ಸುವಂಥ ಕೆಲಸ ಮಾಡ್ತಾ ಇದ್ದೀರಾ. ಆಲ್ ದ ಬೆಸ್ಟ್. ನಾನು ಮಜಾ ಮಾಡ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು.